ಸಾಂದ್ರಾನಂದ ಪುರಂದರಾದಿ ದಿವಿಜದ್ದ ವೃಂದೈಃ ಅಮಂದಾದರಾ ಆತ ಆ ನಮ್ರೈಃ ಮುಕುಟ ಇಂದ್ರ ನೀಲಮಣಿಭಿಃ ಸಂದರ್ಶಿ ದಿಂದಿಂದಿರಂ ಸ್ವಚ್ಛಂದಂ ಮಕರಂದ ಬಿಂದು ವಿಲಸನ್ನ ಮಂದಾಕಿನಿ ಮೇದುರಂ ಶ್ರೀ ಗೋವಿಂದ ಪದಾರವಿಂದ ಮಶುಭ ಸ್ಕಂದಾಯ ವಂದಾಮಹೇ. ಶ್ರೀಮದ್ ರಾಮಾಭಿರಾಮ ಅಮಿತ ಪದ ಮಹಿಮಾ ಪ್ರೌಢ ಪಾಥೋರುಹಾಲಿ ಕೃಷ್ಣ ನಿಷ್ಠಾಮಿ ತಕ್ಷ್ಮಾ ಪರಿವ್ರಢ ಪಟಲಿ ಪಾಟನೈಕ ಪ್ರವೀಣ ವೇದವ್ಯಾಸೋಪದೇಶಾಧಿಕ ಸಮಧಿಗತಾನಂತ ವೇದಾಂತ ಭಾವ ಭೂಯಾತ್ ಕೀಶಾವನೀಶಾ ವೃತ್ತಿತನುರನಿಲ ಶ್ರೇಯಸೇ ಭೂಯಸೇನಃ. ತ್ವಂಗತುಂಗತರಂಗ ಮಂಗಲ ನದಿ ತುಂಗಾಂತರಂಗಸ್ಥಲೆ ರಂಗೋತ್ಸುಂಗ ನಿಷಂಗೆ ವಾತವಿದುತ ಅಂಬ ಪ್ಲಾವಿತೆ ಪಾವಿತೆ ಶ್ರೀಮಂತ್ರಾಲಯ ನಾಮ್ನಿ ಧಾಮ್ನಿ ವಸತೆ ಯಾ ಶಂಸತೆ ಶಂಸತೆ ಮಂತ್ರಾಲೋಚನ ಮಾರ್ತೆ ನಾಶನ ಕೃತೆ ತಂಸಾಂ ಪುನಸ್ತನ್ವತೆ. ಶ್ರೀ ಗುರುಭ್ಯೋ ನಮಃ. ನಿನ್ನೆ ದಿನ ಕೃಷ್ಣ ಪರಮಾತ್ಮ ಕಂಸ ಕಳಿಸಿರ್ತಕ್ಕಂತಹ ಯಾವ್ಯಾವ ರಾಕ್ಷಸರನ್ನ ಹೆಂಗೆ ಸಂಹಾರ ಮಾಡಿದ ಅನ್ನೋದನ್ನ ಹೇಳ್ತಾ ಇದ್ವಿ. ಇನ್ನೊಬ್ಬ ಉಳ್ದಾನ, ಅವನ ಹೆಸರು ಕೇಶಿ. ಕೇಶಿ ಅಂತ ಹೆಸರುಕೊಂಡು ಆ ಮಹಾದುಷ್ಟನಾಗಿರ್ತಕ್ಕಂಥ ರಾಕ್ಷಸ ಕಂಸನಿಂದ ಪ್ರಚೋದಿತನಾಗಿ ಬಂದ. ಕೇಶಿಯ ಉಪಟಳ ಬಹಳ ಆಗಿಬಿಟ್ಟಿತ್ತು. ಕೃಷ್ಣನ ಮೇಲೆ ಆಕ್ರಮಣ ಮಾಡಿದ. ಹೆಂಗೆ ಮಾಡಿದ? ಕುದುರೆ ರೂಪ ತೊಗೊಂಡವ. ಸಣ್ಣ ಮಂದಿ ನಮ್ಮ ಟಾಂಗ ಕುದುರೆಯಲ್ಲಿ ಮತ್ತವೆಲ್ಲ ಅಸಾಧ್ಯ ಕುದುರೆ. ಅದು ಅದಕ್ಕೆ ಮುಗಿಲಿ ಹತ್ರ ಇತ್ತಂತ ಕುದುರೆನೋ ಅದನ್ನ ಒಣ 4 ಶ್ಲೋಕ ಮಾಡ್ಯಾರ ಇದ್ರೊಳಗೆ. ಅದು ಹೇಳ್ತಾ ಇದ್ದಾರೆ. ಅವ ಬಂದವನೇ ದೊಡ್ಡ ಬಾಯಿ ತೆಗದ, ಬಗಲ ಬಾಯಿ. ಬಾಯಿ ಅಂದ್ರೆ ಒಂದು ತುಟಿ ಕೆಳಗೆ, ಒಂದು ತುಟಿ ಆಕಾಶಕ್ಕೆ. ಕೃಷ್ಣನ ನುಂಗ್ಲಿಕ್ಕೆ ಹೋದವ ಕೇಶಿ ಅಂತಕ್ಕಂಥವ. ಭಗವಂತ ಸಂಹಾರ ಮಾಡೋದು, ದುಷ್ಟ ಶಿಕ್ಷಣ ಮಾಡ್ತಕ್ಕಂಥದ್ದು. ಭಗವಂತ ಏನು ಮಾಡಿದ ಅಂತ ಕೇಳಿದ. ಸ್ವಲ್ಪ ಅದರ ಹೊಟ್ಟಿ ಒಳಗೆ, ಅದರ ಬಾಯಿ ಒಳಗೆ ತನ್ನ ಕೈ ಹಾಕಿದ ನೋಡ್ರಿ. ಕೈ ತುರುಕಿದ, ಹೊಳ ತಗೊಳ್ಳವಲ್ಲ. ಯಾವಾಗ ಕೈ ಹಾಕಿದ, ಕೈ ಕಚ್ಚಿಗೆ ಹೋತು ಸಾಧ್ಯ ಆಗಲ್ಲ. ವಜ್ರ ಮುಟ್ಟಿದೆ, ಭಗವಂತ ದೇಹ ಕಚ್ಚಿಗೆ ಸಾಧ್ಯನೇ ಇಲ್ಲ. ಅವು ಹೆಂಗೆ ಒಳಗೆ ಹೋದ ಹಂಗೆ ಅದ್ರ ಉಸಿರು ಕಟ್ಕೋತು ಹೋತದು. ಉಸಿರು ಗಟ್ಟಿ ಕಣ್ಣು ಅದು ನೀಲಿ ಆಗಿಬಿಟ್ಟು ರಕ್ತ ಕಾರ್ಲಿಕ್ಕತ್ತೀವಿ. ಆ ಕೇಶಿ ಅಂತಕ್ಕಂಥ ಸಂಹಾರ ಮಾಡ್ತಾ ಇದ್ದಾನೆ. ಅದನ್ನ ಹೇಳ್ತಾ ಇದ್ದಾರೆ. ಹೆಂಗೆ ಅನ್ನೋದನ್ನ ವರ್ಣಿಸ್ತಾರ. ದಂತಾನಿ ಪೇತೋರ್ ಭಗವದ್ಭುಜ ಸ್ಪೃಶಸ್ತೆ ಕೇಶೀನ ಸಪ್ತಮಯ ಸ್ಪೃಶೋ ಯಥಾ ಬಾಹುದಶ್ಚೇ ಹಗತೋ ಮಹಾತ್ಮನೋ ಯಥಾ ಮಯ ಸ ವೃದೇ ಉಪೇಕ್ಷಿತ ಅಂತ ಕೇಶಿ ಸಂಹಾರ ಮಾಡತಕ್ಕಂಥವ ಕೃಷ್ಣ ಪರಮಾತ್ಮ ಮುಂದೆ ಹೋಗ್ತಾ ಇದ್ದಾನೆ. ಆ ರೀತಿ ಒಳಗೆ ಯಾವಾಗ ಅವ್ರ ಮಾವ ಕರ್ಲಿ ಕಳಿಸಿದ, ಅಕ್ರೂರನ್ನು ಕೊಟ್ಟು ಅಂತ ಹೇಳ್ತಿದ್ದೇವೆ ನಾನು. ಅಕ್ರೂರು ಬಂದ, ಕರ್ಕೊಂಡು ಹೊಂಟ. ಅಕ್ರೂರ ಆತ್ಲಾಗಿಂತ ದಾಟ್ಬೇಕಲ್ಲ, ಒಳಗೆ ನಡು ದೊಡ್ಡ ನದಿ ಅದ. ಯಾವುದಾದ್ರು ಯಮುನಾ ನದಿ ಅದ. ಹೋಗ್ಬೇಕಿಲ್ಲ. ಕೃಷ್ಣ ಬಲರಾಮ ಕೂತಿದ್ರು ಹೋಗೋ ಹೊತ್ತಿನೊಳಗೆ. ಅಲ್ಲಿ ಯಾರು ಅಕ್ರೂರ ಇದ್ದ. ಮಧ್ಯಾಹ್ನ ಸಮಯ ಆಯ್ತು. ಅಕ್ರೂರ ಕೃಷ್ಣ ಪ್ರಾರ್ಥನೆ ಮಾಡಿದ, ಸ್ವಾಮಿ ಒಂದು 10 ಮಿನಿಟ್ ಅವಕಾಶ ಕೊಡು ನನಗಂತ. ಯಾಕಂದ್ರೆ ನೋಡ್ರಿ ಕಾರಣ ಹೇಳ್ತಾನವ. ಇಲ್ಲ, ಮಧ್ಯಾಹ್ನ ಟೈಮ್ ಆಯಿತು, ನಾ ಸಂಜೆ ಮಾಡೋಕು ಅಂತವೇನು. ಸಮಯ ಪ್ರಜ್ಞೆ ಹೆಂಗದ? ನಾವಾಗಿದ್ದರೆ ಕೃಷ್ಣ ಇದ್ದಾನೆ, ಇಲ್ಲಿ ಸಂಧ್ಯೆ ಹೇಳಂದಿದ್ವಿ ನಾವು. ಕೃಷ್ಣ ಮತ್ತೆ ಕೃಷ್ಣ ಕೂತಾಳ ಮಕ್ಕಳಿಗೆ, ಕೃಷ್ಣ ಆರಾಮ ಕೂತಾರ, ಮತ್ತೆ ಸಂಧ್ಯಾವನೆ ಮಾಡೋಕಂತ ಕೇಳಿದ್ರೆ ನಮ್ಮ ಕರ್ತವ್ಯ ನಾವು ಮಾಡೋಕಂತ ಅರ್ಥ. ಕೃಷ್ಣ ಆತ ಹೋಗಿ ಬಾ ಅಂದ. ಹೋಗಿ ಮುಳುಗು ಹಾಕ್ಯಾರ ದಂಡಿ ಒಳಗೆ. ಯಮುನಾ ನದಿ ಒಳಗೆ ಮುಳುಗು ಹಾಕಿದ್ರೆ ಅಲ್ಲಿ ನೋಡ್ತಾನೆ ಸಾಕ್ಷಾತ್ ಭಗವಂತ ಮಲ್ಕೊಂಡ್ಬಿಡ್ತಾನೆ ನದಿ ಒಳಗೆ. ಕನ್ಫ್ಯೂಷನ್ ಆತ. ಅವ್ನು ಇಲ್ಲಿದ್ದಾನೋ ಅಲ್ಲಿದ್ದಾನೋ ಅಂತ ತಿಳ್ಕೊಂಡು ಹೇಳಿ ನೋಡ್ತಾನ, ಅಲ್ಲಿ ಕೂತಾನ. ಮತ್ತೆ ಮುಳುಗ್ತಾನ, ಮತ್ತೆ ಇಲ್ಲಿದ್ದಾನ. ಹಬ್ಬ ಅಂದ ಭಗವಂತ. ಇವಾಗ ಕುರ್ರ ಏನು ದರ್ಶನ ಅಂತ ಹೇಳ್ತಾ ಇದ್ದೀನಿ. ಅವಾಗ ಕೃಷ್ಣ ದರ್ಶನ ಆಗ್ತಕ್ಕಂಥದ್ದು ಅಂತ ಮಹಾನುಭಾವ ಯಮುನೆ ಒಳಗೆ ಅಲ್ಲಿ ತೋರಿಸ್ತಾನ. ನಾಗಲೋಕ ಅನಂತಶೇನ ಪರಮಾತ್ಮ ನೋಡಿದ ಅಕ್ರೂರ. ಏನು ಮಹತ್ವದ್ದು? ತನ್ನ ಕರ್ತವ್ಯ ಬಿಡಲಿಲ್ಲ. ಬೇಕಾದಿರಲಿ ಸಮಯ ಶಾಸ್ತ್ರಕ್ಕೆ ನಮ್ಮ ಕರ್ತವ್ಯ ಸರಿಯಾಗಿ ಮಾಡ್ಲಿಕ್ಕೆ ಕಲಿಬೇಕು ನಾವು. ಅಹರಹ ಸಂಧ್ಯಾ ಉಪಾಸೇತ್. ಉಳಿದೆಲ್ಲ ದಂಧೆ ಮಾಡ್ಲಿಕ್ಕೆ ಬರ್ತದೆ. ಸಂಧ್ಯೆ ಮಾಡ್ಲಿಕ್ಕೆ ಟೈಮ್ ಇಲ್ಲ ಅಂದರೆ ಮೋಸ ಮಾಡ್ದಂಗೆಲ್ಲ ನಾವು ದೇವ್ರ ರೀತಿ ತಿಳ್ಕೊಂಡು ಇಷ್ಟು ಅವಕಾಶ ಕೊಟ್ಟಿರ್ತಕ್ಕ ಅದನ್ನ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಅಂತಾರ. ಕರ್ಮ ಇಷ್ಟು ಮಹತ್ವದ್ದು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರೋ ಸರ್ವದೇವಾಮೃತಃ ಕುಕ್ಷಿಗಂ ಯಶ್ಯ ವಿಶ್ವಂ ಸದಾಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಕಂಡ ಮಂಡಾಲಂ. ಏನು ಕತೆ ಗೊತ್ತ? ನಾವು ಮಾಡ್ತಕ್ಕಂಥ ಕಾರ್ಯಕ್ಕೆ ಭಗವಂತ ಪ್ರೀತಿಯಾಗಿರ್ಬೇಕು. ಸ್ವಾಮಿ ನಾ ಏನು ಮಾಡಿದ್ರು ಕೂಡ ನೀ ಪ್ರೀತಿ ಆಗ ಸಾಕು, ನಮಗೆ ಉಳಿದ್ರು ಆಗಲಿ ಬಿಡುವಲ್ಲ ಕಡೆ ಈಗ ದಿಷ್ಟು ಹೇಳ್ತಾ ಇದ್ರಿ. ಹಂಗಾಗಿರ್ತಕ್ಕಂಥವ
ಮುಂದೆ ಹೋಗ್ತಾ ಇದ್ದಾನೆ. ಬಂದ ಮಥುರಾಪಟ್ಟಣಕ್ಕೆ. ಕೃಷ್ಣ ಬಲರಾಮರು ಬಂದ್ರೆ ಊರಾಗ ಹೋಗ್ಲಿಲ್ಲ, ಹಕ್ಕರು ಕರೆದ ಮನೆಗೆ. ನಿಮ್ಮ ಮನೆ ಬರೋದಿಲ್ಲ ಈಗ ಅಂದ. ಯಾರ ಮನೆಗೂ ಬರೋದಿಲ್ಲ ಈಗ, ಆ ಊರು ಹೋಗಿರ್ತೀನಿ ಅಂದವ. ಯಾರನ್ನ ಕರ್ಕೊಂಬಂದನ? ಗೋಪಾಲಕನ ಕರ್ಕೊಂಬಂದಾನ. ಅಲ್ಲಿ ಸಿಕ್ಕಲೆ ಇದ್ದ. ರಾತ್ರಿ ಆಗಿತ್ತು, ಮಲ್ಕೊಂಡ. ಕೃಷ್ಣ ಪರಮಾತ್ಮ ತನ್ನ ಜನರಿಗೆ ಮಲಗಿಸ್ಕೊಂಡು ಪ್ರಾತಃ ಕಾಲಕ್ಕೆ ಹೊಂಟ. ಹೋಗೋ ಹೊತ್ತು ದಾರ್ಯಾಗ ಮೊದ್ಲು ಭೇಟಿ ಅದು ನಮಗೆ ಅಗಸ, ರಜಕ ಅಂತ ಅಗಸ ಅಂತ ಅರ್ಥ. ಅವ ಅಗಸನ ಕೆಲಸ ಏನ್ರಿ? ರಾಜನ ಕೆಲಸ. ರಾಜನ ಅನೇಕ ಬಟ್ಟೆಗಳನ್ನ ಶುದ್ಧ ಮಾಡ್ಕೊಂಡು ತೊಗೊಂಡು ಮಡಿವಾಳ್ರವ, ಇಸ್ತ್ರಿ ಮಾಡವ, ತೊಗೊಂಡು ರಾಜ ಕೊಡೋ. ರಾಜನ ವೈಭವ ಎಷ್ಟಿರ್ತದೆ, ರಾಜನ ಒಂದೆರಡು ಇರ್ತಾವ, ಹೊಸ ರಾಜನ ಹೊಂಟಿದ್ದವ. ಕೃಷ್ಣ ಪರಮಾತ್ಮ ಆಗಿರ್ತಕ್ಕಂಥವ ನೋಡಿದ, ಕೇಳಿದ, ಒಂದೆರಡು ಹೊಟ್ಟೆ ಏನು ಹಾಕೊಳ್ಳಿ ಕೊಡೋ ಅಂದವ. ಸಾಧ್ಯ ಇಲ್ಲ ಅಂದವ. ಹೆಂಗದ ನೋಡ್ರಿ ಮನುಷ್ಯನ. ಇಲ್ಲಿ ಮುಂದೆ ಬಂದಾಗ ಹೇಳ್ತಾನೆ ನಿಮಗೆ. ಇಲ್ಲಿ ಅವ ಕೊಡಲಿಲ್ಲ. ಇಲ್ಲ ರಾಜನ ಕೊಡ, ನಾ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ನಿನಗೆ ಅಂದವ. ಭಗವಂತ ಆಗಿರ್ತಕ್ಕಂಥವ ಅವನು ದೂಡಿದ, ಅವನ ವಸ್ತ್ರ ಹೊಟ್ಟು ಕಸ್ಕೊಂಡ. ತಾ ಹಾಕೊಳ್ಳಿಲ್ಲ, ತನ್ನ ಗೆಳೆಯರಿಗೆಲ್ಲ ಹಂಚಿದ, ನೀವಂತಗೋ ಅಂತ. ಅವು ರಾಜವೇಷಗಳವು, ನಮ್ಮ ಸಾದಾ ಬಟ್ಟೆಗಳಲ್ಲವು. ಎಲ್ಲಿ ಹಾಕುವು ಗೊತ್ತ ಇಲ್ಲ. ಇವ್ರು ಹಳ್ಳಿ ಹುಡುಗರೆಲ್ಲ, ಗೋಪಾಲಕರು ಇವರೆಲ್ಲ ಟಾಪ್ ಯಾವುದು ಕೆಳಗಿಂದ ಯಾವುದು ಗೊತ್ತಾಗೋಲ್ದವ್ರಿಗೆ. ಹೌದಿಲ್ಲ? ಯಾವ ಬಂದು ಮ್ಯಾಲೆ ಹಾಕ್ಕೊಂಡ್ರು, ಹೊತ್ಕೊಂಡ್ಕೋತ ಹೊಂಟ್ರು. ಮ್ಯಾಲೆ ನೂಲು ಇರಿಸಿಕೊಂಡಾರ, ಯಾವುದೋ ಉಟ್ಕೊಂಡ್ರ, ಯಾವುದೋ ಹೊತ್ಕೊಂಡ್ರ. ಕೃಷ್ಣಗೆ ಹಬ್ಬ ಒಂದು ಕುಳ್ಕೋತ ಹೊಂಟ್ರೆ ಹೋಗ್ತಕ್ಕಂಥ ಪ್ರಸಂಗ. ಯಾವಾಗ ಕೃಷ್ಣ ಪರಮಾತ್ಮ ಕೊಡಲಿಲ್ಲ ಅಂದ್ಕೊಳ್ಳೇನ ಅವನು ಸಂಹಾರ ಮಾಡಿ ಬಟ್ಟೆಗೆ ಸೋನ ಮುಂದೆ ಬಂದಿರತಕ್ಕಂಥವ ಒಬ್ಬ ದೊಡ್ಡ ಸುಧಾಮ ಅಂತಕ್ಕಂಥ ಮಾಲಾಕಾರ. ಅವನ ಕೆಲಸ ಏನು? ಹೂ ಹೆಣೆಯೋದು, ಹೂ ಮಾರೋದು ಅವನ ಕೆಲಸ. ಅವನು ಹೂ ಮಾರೋ ಮನೆ ಹೂ ಮಾರ್ಲಿಕ್ಕೆ ಬರ್ತಾರೆ, ಹೂ ಅಂತ ಕೆಲಸ ಅವನಿಗೆ ಹೊಂಟಿದ್ದ. ನೋಡಿದ ಇವ್ರನ್ನ, ಕೃಷ್ಣನ ರಾಮನ್ ನೋಡಿದ, ಏನು ಚಲೋ ಅಂದವ. ಸಂತೋಷ ಆತವಾಗ. ಆ ಜೀವ ಹಂಗದ, ಆ ಜೀವ ಹಿಂಗದ. ನಮ್ಮಲ್ಲಿ ಜೀವ ಫರಕದ ಇಲ್ಲ. ಆಚಾರ ಸಿದ್ಧಾಂತ ಎಷ್ಟು ಕರಿ ವಿಚಾರ ಮಾಡಿ ಎಲ್ಲರೂ ಒಂದಾಗಲಿ ಸಾಧ್ಯನೇ ಇಲ್ಲ. ಎಲ್ಲರೂ ಫರಕ್ ಒಂದೇ. ಜೀವ ಭೇದ, ಜೀವ ಪರಮಾತ್ಮ ಪಂಚಭೇದ. ಯಾವಾಗದು ಸತ್ಯನೇ ಇವು. ಯಾವ ದಿಶಕರು ಹೋಗ್ರಿ, ಯಾವ ಹುಡುಗರ ಹೋಗ್ರಿ, ಎಲ್ಲ ಕಡೆಗೂ ಒಂದು ಆಫೀಸ್ನಾಗ ಇರ್ತಾರೆ. ಬಾಸು, ಅಟೆಂಡರು, ಕಾಕೆಲ್ಲ ಒಂದಾಗ್ತಾರೆ ನೋಡು. ಮನುಷ್ಯರು ಖರೆ ಅಷ್ಟು ಊಟ ಮಾಡಲಿ, ಊಟ ಮಾಡಲಿ, ಅವರ ಕ್ವಾಲಿಫಿಕೇಶನ್ ಭೇದ ಇರ್ತಿಲ್ಲ. ಹಂಗೆ ನಮ್ಮಲ್ಲಿ ಭೇದ ಇರ್ತಕ್ಕಂಥದ್ದು ಹೇಳ್ತಾ ಇದ್ದೆ. ಆ ರೀತಿಯಾಗಿ ಅವ ಅಂತಾನ ಮಾಲಾಕಾರ. ಕೃಷ್ಣಕ್ಕೆ ಅದ ನಮಗೊಂದು ಸ್ವಲ್ಪ ಮಾಲಿಗಿಲಿ ಕೊಡು ಅಂತ. ಮಾಲಿ ನಾಯ ಕೊಡಲಿ ಸ್ವಾಮಿ, ನಾನಾ ನಿಮ್ಮ ಮಾಲಿ ಹಾಕ್ತೀನಿ ಅಂದವ. ಪರಮಾತ್ಮಗೆ ಮಾಲಿ ಹಾಕಿ ಸಂತೋಷ ಪಟ್ಟಿರ್ತಕ್ಕಂಥವ ಭಗವಂತ. ಆಗಿಂದಾಗಿನೇ ಅವನು ಮೋಕ್ಷ ಕಳಿಸ್ತಕ್ಕಂಥ ಹೇಳ್ತಾ ಇದ್ದಾರೆ. ಇದು ವೈಶಿಷ್ಟ್ಯ ಹೇಳ್ತಾ ಇದ್ದೇನೆ. ಆ ರೀತಿಯಾಗಿ ಮುಂದೆ ಬಂದಿರ್ತಕ್ಕಂಥಕ್ಕೆ ಕುಬ್ಜ ಅಂತ ತಿಳ್ಕೊಂಡು ಹೆಣ್ಮಗಳು ಹೋದ ಮುಂದೆ. ಆಕೆ ತ್ರಿವಕ್ರ ಆಕಿ 3 ಮಣತ ಮಣದಿದ್ಲಕ್ಕಿ. ಆ ಹೆಣ್ಮಗಳು ಅತ್ಲ ಗಿತ್ಲ ಕೊಡೆ ಮಣಿದಿದ್ಲು. ನೋಡ್ಲಿಕ್ಕೆ ಕೆಂಪ ಇದ್ಲು, ಚಂದ ಇದ್ಲು, ಆಕರ್ಷಕನ ಇದ್ಲು. ದೇಹ ಸಮ ಇದ್ದಿದ್ದಿಲ್ಲ ಆಕಿದು. ಆಕೆ ಹೊಂಟಿದ್ಲು. ಆಕೆ ಕೆಲಸ ಏನು? ದಿನಾ ಕಂಸ ಗಂಧ ಹಚ್ಚುತ್ತಿದ್ದವ. ಗಂಧ ಅಂದ್ರೆ ದೇವ್ರ ನಾವು ಹಚ್ಚೋಳ ಗಂಧ ಅಲ್ಲ, ಮತ್ತೊಂದು ಅಲಂಕಾರಕ್ಕೆ ಹಚ್ಚೋಳವ ಅವ. ದೇವ್ರ ಪ್ರೀತಿ ಹಚ್ಚೋಳವಲ್ಲವ. ಚಲೋ ಗರ್ಪುರ ಹಾಕಿ, ಅದ್ರಾಗ ಕರ್ಪೂರ ಹಾಕಿ, ಕೇಸರ ಹಾಕಿ ಇರತಕ್ಕಂಥ ಗಂಧ ತೊಗೊಂಡು ಹೊಂಟಾಳ ಆಕೆ. ಕೃಷ್ಣ ಕೇಳ್ದ, ಅವ್ವ ಏನು ತೊಗೊಂಡ್ವಾ? ಅದು ಗಂಧ ಯಾರಿಗೆ? ಕಂಸನಿಗೆ. ನನಗೆ ಕೊಡ್ತೀಯ ಅಂದ. ಆ ಹೆಣ್ಮಳಿಗೆ ಪುಣ್ಯ ಇತ್ತು, ಅದನ್ನು ಕೊಟ್ಟು ಕೃಷ್ಣಾರ್ಪಣ ಅಲ್ಲ ನೋಡ್ರಿ ಮಹಾನುಭಾವಳಕ್ಕೆ. ಹೌದಾ? ಕೃಷ್ಣ ನೋಡಿದಕ್ಕೆನ್ನ ಅವ್ವ ತ್ರಿವಕ್ರಾಗಿ ಅಲ್ವಾ ಅಂದವ. ಸ್ವಾಮಿ ನನ್ನ ದೇಹ ಹಿಂಗದ ಅಂದ. ಕೃಷ್ಣ ಪರಮಾತ್ಮ ಆಗಿರ್ತಕ್ಕಂಥವ ಆಕಿ ಬಲಗಾಲ ಮೇಲೆ ತನ್ನ ಕಾಲನ್ನಿಟ್ಟು ಗೋಣ್ ಒಂಚೂರು ಹಿಂಗೆ ಮಾಡಿದ್ ನೋಡ್ರಿ, ಸರಳ ಬಿಟ್ಟಾಕಿ. ಪಕ್ರಿಲ್ಲ. ಭಗವಂತ ಮುಟ್ಟಿದ ಮೇಲೆ ವಕ್ರ ಉಳಿತಾವ ಇಲ್ಲ, ಉಳಿಗೆ ಸಾಧ್ಯ ಇಲ್ಲ. ಚಂದ ಆಗ್ಬಿಟ್ಲಿ ಆಕಿ ತನ್ನ ತಾನಪತ್ಯ ಹೊಲ್ದಿ ನೋಡುವ ಹೇಳ್ಬಿಟ್ಟು ಹಿಂಗ್ಯಾಕೆ ನಾನು ಹೇಳ್ಬಿಟ್ಟು ಆಕೆ. ಕೃಷ್ಣನ ಸ್ಪರ್ಶ ಹೆಂಗಿತ್ತು ನೋಡ್ರಿ. ಕೃಷ್ಣ ಅನ್ಲಕ್ಕಿ, ನೀನು ನೋಡಿ ನನಗೆ ಮೋಹ ಹುಟ್ಟಿದ ಅನ್ಲಕ್ಕಿ. ನಮ್ಮ ಮನೆ ಬಾ ಅನ್ಲಕ್ಕಿ. ಲಗ್ನ ಹುಡ್ಕೊಂಬ ಅಂತ ಹೇಳಿ ಕೃಷ್ಣ ಕರ್ದಾಳಕಿ. ಕೃಷ್ಣಂದ ಈಗ ಬರೋದ್ರು, ಕೆಲಸ ಭಾಳ ಅದ ನಮಗೆ, ಉದ್ದೇಶಕ್ಕೆ ಬಂದೀವಿ ನಾವಿಲ್ಲಿ. ಅದನ್ನೆಲ್ಲ ಮುಗಿಸಿ ಆಮೇಲೆ ನಿಮ್ಮನೆ ಬರೆದು ಹೇಳ್ತಾ ಇರ್ತಕ್ಕಂಥವ. ಇಷ್ಟು ಮಾಡಿರ್ತಕ್ಕಂಥವ ಅಕ್ಕೂರ್ನು ಕಳಿಸ್ಕೊಡ್ತಾನೆ ಭಗವಂತ ಆಗಿರ್ತಕ್ಕಂಥವ. ಅದೇ ನಿಮಗೆ ಒಂದೊಂದು ಜೀವಗಳು ಹೆಂಗೆ ಪರಿಕರ್ತಾವ ಅನ್ನೋದು ಒಂದು ಉದಾಹರಣೆ. 3 ಮಂದಿ ಹೆಣ್ಮಕ್ಳು ಅವರು. ಇದು ಹರಿವಂಶ ಅಲ್ಲ, ಹಂಗೆ ಕತೆ ಹೇಳಿಕತ್ತೀನಿ ಬೇರೆ ಒಂದು. 3 ಮಂದಿ ಹೆಣ್ಮಕ್ಳು ಅಂದರೆ ಹೆಂಗೆ ಡಿಫರೆನ್ಸ್ ಇರ್ತದೆ ಜೀವಗಳಿಗೆ ಅಂತ ತಿಳ್ಕೊಂಡು 3 ಮಂದಿ ಮನಸ್ಸಿಗೆ ಕೃಷ್ಣ ಗುಡಿಗೆ ಹೋದ್ರು. ಬಾಲತೆಲ್ಲ ಆಚಾರ್ಯನು ಬಂದಿದ್ದಿಲ್ಲ. ಹೊರಗೆ ಕೂತ್ಕೊಂಡು ಕಟ್ಟಿ ಮೇಲೆ ದೊಡ್ಡ ಒಂದು 3-4 ಪಾರಿಜಾತ ವೃಕ್ಷಗಳು, ಅನೇಕ ಹೂ ಬಿದ್ದು, ಜಗ್ಗು ಹೂ ಬಿದ್ದಿದ್ದು. ಹೆಣ್ಮಕ್ಳಿಗೆ ಹೂ ಸಿಕ್ಕರೆ ಮಾಡ್ತಾರೆ. 10 ಸಟ್ ಮಾಲಿ ಕಟ್ತಾರೆ ಮೊದಲೇ ಕೂತ್ಕೊಂಡು. ಚಲೋ ಮಾರು ಮಾಲಿ ಕಟ್ಟಿದ್ರು 3 ಮಂದಿ. ಚಂದ ಮಾಲಿ ಅದು. ಒಬ್ಬೇಕು ಅನ್ಕೋತಾಳ ನನ್ನ ಮನಸ್ಸಿನಾಗ. ಈ ಮಾಲಿನ ಯಾರ ಬಂದು ತೊಗೊಂಡು ಹೋಗ್ಬಿಟ್ರೆ ಒಂದು 10-20 ರೂಪಾಯಿ ಕೊಡ್ತಾರ. ಮುಂಜಾನೆ ಟಿಫಿನ್ಗೆ ಆಯ್ತು ನನಗೆ ಅನ್ಲಕ್ಕಿ. ಕುತ್ಕೊಂಡ್ಲಕ್ಕ ಕಾಯ್ಕೋತಾ ಆಕಿ. ಇನ್ನೊಬ್ಬೇಕಿದ್ಲಕ್ಕಿ. ಅಕ್ಕಿ ಅಂದು ಅವ ಬಂದು ಯಾವನೋ ಒಬ್ಬ ಬಂದ, ಮಾಲಿ ಕೇಳ್ದ. 20 ರೂಪಾಯಿ ಹೇಳ್ದಕ್ಕಿ ಕೊಟ್ಟು ತೊಗೊಂಡು ಹೋಗ್ಬಿಟ್ಟ. ಕೆಲಸ ಮುಗಿದು ರೊಕ್ಕ ತೊಗೊಂಡು ಹೋಗ್ಬಿಟ್ಟಕ್ಕೆ ಕೆಲಸ. ಇನ್ನೊಬ್ಬೇಕಿದ್ಲು. ಅಕ್ಕಿ ಅಂದು ಅವ ತೊಗೊಳ್ಳೋದು ಬೇಡ, ನಾವು ಉಪಯೋಗ ಮಾಡೋದು ಬೇಡ, ನಾ ಚಂದ ಸುತ್ಕೊಂಡ್ಬಿಡ್ತೀನಿ, ನಾವು ಹೋಗೋ ಮೊನ್ನೆ ನೋಡಿಬಿಟ್ರೆ ಸಾಕು ಅಂತ ಅಕ್ಕಿ. ಅವ್ರ ಜನರು ನೋಡ್ಬಿಟ್ರೆ ಸಾಕು ನನಗೆ ಪ್ರೀತಿ ಅಂತ ಅಕ್ಕಿ. ಇನ್ನೊಬ್ಬೇಕಿದ್ಲು 3ನೇದಕ್ಕಿ. ಅಕ್ಕಿ ಅಂದ್ಲು, ತಡ್ಕೊಂಡ್ಲಕ್ಕಿ. ಅಕ್ಕಿ ಅಂತಲ್ಲ, ಆಚಾರ ಬರಲಿ,
ಆಚಾರ ಗುಡಿ ಬಾಲ ತೆಗಿಲಿ, ಕೃಷ್ಣಗೆ ಅಭಿಷೇಕ ಮಾಡ್ಲಿ, ಮಾಲೆ ಕೃಷ್ಣಗೆ ಹಾಕಿ ಹೋಗ್ತೀನಿ ಅಂತ ಆಕೆ ಅಂತ. ಇವರಿಬ್ರು ಹೋಗ್ಬಿಟ್ರಿ. ಅವರು ಆಕೆ ಮುಡ್ಕೊಂಡು ಆಕೆ ಹೋದು, ಮಾರಿ ಆಕೆ ಹೋದ್ರು. ಈಗ ಕುತ್ಕೊಂಡು ಆಚಾರ ಬಂದರು, ನಿರ್ಮಾಲ್ಯ ಮಾಡಿದ್ರು, ಕೃಷ್ಣ ಮಾಲೆ ಕೊಟ್ಲಿಕ್ಕೆ ಕೃಷ್ಣಾರ್ಪಣ ಅಂದರು. ಓ ತದೇವ ಅಂದರು. ಆಕಿನ ಕುಡಿಕೆ ನಿರ್ಮಾಲ್ಯ ತೀರ್ಥ ಕೊಟ್ಟು ಆಮೇಲೆ ಆಕೆ ಹೊಡೆದ ಹಾಕಿಬಿಟ್ರು. ಅವರು ಒಬ್ಬರು ಸಾತ್ವಿಕರು, ಒಬ್ಬರು ರಾಜಸರು, ಒಬ್ಬರು ತಾಮಸ, ನಿಜೊಬ್ಬರು ಗೆದ್ದಲು. ಅದೇ ಹೇಳ್ತಕ್ಕಂಥ ಹಂಗೆ ಭಗವಂತ ಸೇವಾ ಮಾಡ್ತಕ್ಕಂಥ ಅವಕಾಶ ಹೇಳ್ತಾ ಇದ್ದೇನೆ. ಆ ರೀತಿಯಾಗಿ ಆಕೆ ಕುಬ್ಜ ತ್ರಿವಕ್ರ ಆಕೆ ಭಗವಂತ ಉದ್ಧಾರ ಮಾಡ್ತಾ ಹೇಳ್ತಾ ಇದ್ದಾರೆ. ಇಷ್ಟು ಮಾಡಿ ಹೋದ ಮೇಲೆ ಭಗವಂತ ಆಗಿರ್ತಕ್ಕಂಥವ ಗೊತ್ತಿತ್ತು ಮಗ ಹೋದ, ನೇರವಾಗಿ ಕಂಸನ ಆಸ್ಥಾನಕ್ಕೆ ಹೋದ. ಅಲ್ಲಿ ಹೋದ್ರೆ ಧನುರ್ಭಂಗ, ಧನು ಅಂದ್ರೆ ಬಿಲ್ಲು, ದೊಡ್ಡ ಧನು ಇತ್ತು. ಸಾಮಾನ್ಯ ಬಗ್ಗೋ ಧನಸಲ್ಲ, ಶಿವಧನಸ್ ಇದ್ದಂಗೆ ಅದು. ಅದು ಎತ್ತೋದು, ಎತ್ತಲಿಕ್ಕೆ ಬಿಲ್ಲು ಹೂಡೋದು ಬೇರೆ, ಎತ್ತಲಿಕ್ಕೆ ಆಗ್ತಿಲ್ಲ ಮೊದಲು. ಅದನ್ನು ಎಷ್ಟೋ ಬಂಡಿ ಮೇಲೆ ತಂದು ಇಟ್ಟಿರೋದನ್ನ ಹೇಳ್ದ. ಅಲ್ಲಿ ಕಾವಲು ನಿಮ್ಮ ಬಿಲ್ ಯಾವ ತೋರಿಸ್ಲಿ ಅಂದ ಕೃಷ್ಣ ಆಗಿರ್ತಕ್ಕಂಥ ಇದೇ ಬಿಲ್ಲು ಅಂದರು. ಭಗವಂತ ಒಂದೇ ಕೈಯಿಂದ ಲೀಲಾಜಾಲವಾಗಿ ತೊಗೊಂಡ. ಭಗವಂತ ತೊಗೊಂಡು ಬೆಂಡ್ ಹೆಂಗೆ ಮುರಿದು ಪಾಟ್ ಪಾಟ್ ಮುರಿದು ಹೋಗ್ಬಿಟ್ಟು ಅಂತ ಧನು ಬಂದು ಮಾಡ್ತಕ್ಕಂಥವ, ಇಂಥ ಪರಮಾತ್ಮ ಇರ್ತಕ್ಕಂಥವ. ಯಾವಾಗ ಆ ಬಿಲ್ಲು ಮುರಿತಲ್ಲ, ಮುರಿದ ಬಿಲ್ಲದ ಭಯಂಕರ ಸಪ್ಪಳ ಆತು, ಊರು ತುಂಬ. ಅದು ಒಂದು ವಿಮಾನ ಬಿದ್ದ ಸಪ್ಪಳ ಆಗ್ತಲ್ಲ, ಹಂಗಾದಂಗೆ ಆ ಸಪ್ಪಳ ಕೇಳಿ ಕೌಸಿ ಅದ್ ನೋಡಿ ಕುತ್ಕೊಳ್ಳೋ ಮನ್ಯಾಗ. ಏನೋ ಆತಲ್ಲ ಗದ್ಲ ಅಂದವ, ಶಿನ್ಸರು ಆತವ. ಓಹೋ ಬಂದವ ಹುಡುಗರು ಅಂದವ. ಏನು ಹಿಂದೆ ಕೇಳಿದಂತಕ್ಕಂತ ಹೇಳ್ತಾ ಇದ್ದಾನೆ. ಆವಾಗ ಅವ ವಿಚಾರ ಮಾಡ್ದ, ಹೇಳ್ತಾ ಇದ್ದಾನೆ ನೋಡ್ರಿ ಅಂದವ. ಸುಮ್ಮನೆ ಕೂತ್ಕೊಳ್ಳಿಲ್ಲ, ತನ್ನ ಮಾವುತನ ಕರೆಸಿದ. ಮಾವುತನ ಕರೆಸಿ ಅವ ಹೇಳ್ತಾ ಇದ್ದಾನೆ, ನೋಡು ಕವಲಯಾಪೀಡ ಅಂತ ಒಂದು ಆನೆ, ಅದು ದೊಡ್ಡ ಮಹಾ ಆನೆ, ಅದನ್ನು ಬಿಡು ಅವನ ಮೇಲೆ ಅಂದ. ಸರಿ, ರಾಜಾಜ್ಞೆ. ಮಾವುತ ಬಂದ, ಕವಲಯಾಪೀಡನ್ನು ಹೊಡೆಸ್ಕೊಂಡು ಕುತ್ಕೊಂಡು ಹೋದ. ಅದಕ್ಕೆ ಅಂಕುಶ ಒಂಚೂರು ಚುಚ್ಚಿದ ನೋಡ್ರಿ. ಅದಕ್ಕೆ ಅವ ಪ್ರೇರಣಾ ಅಂತ ಕೃಷ್ಣ ಬಲರ ಮೇಲೆ ಬಂದೇ ಬಿಡುತ್ತೆ ಅದು. ಕೃಷ್ಣ ಎಲ್ಲಿ ಎಷ್ಟು ಸಣ್ಣ ಹುಡುಗ, ಆನೆಯಲ್ಲಿ ಒಂದಕ್ಕೊಂದು ಪರಂಪಾರ ಅವಕ ದೈತ್ಯ ಇದ್ದಂಗೆ ಇರ್ತದ ಆನೆ ಅನ್ನೋದು, ಸಾಮಾನ್ಯ ಆನೆಯಲ್ಲೇ ಅಲ್ಲ. ಕೃಷ್ಣ ನೇರವಾಗಿ ನಟರ ಸೊಂಡಿ ಮೇಲೆ ಹಾರಿದ. ಕೃಷ್ಣ ಸೊಂಡಿ ಮೇಲೆ ಎತ್ತು ಕೆಳಗೆ ಹಾರಿದ, ಕಾಲು ಹೋದ, ಸುತ್ತ ಆಟ ಆಡಿದ. ಲಘು ತಿರ್ಲಿಕ್ಕೆ ಬರವಲ್ದು, ಅದಕ್ಕೆ ದೊಡ್ಡ ಪ್ರಾಣಿ ಲಘು ತಿರ್ಲಿಕ್ಕೆ ಆಗೋದು. ಅದಕ್ಕೆ ಕೃಷ್ಣ ಹೆಂಗೆ ಹೊಳ್ತಾ ಹಂಗೆ ಹೊಳ್ಲಿಕ್ಕೆ ಸಾಧ್ಯ ಇಲ್ಲ. ಭಗವಂತ ತನ್ನ ಕಾಲನ್ನೇ ಗಜದ ಮೇಲೆ, ಆನೆ ಮೇಲೆ, ಸೊಂಡಿ ಮೇಲೆ ಇಟ್ಟವನೇ ಅದ್ರದ್ದು ಒಂದು ಕೋರೆ ಇತ್ತಲ್ಲ ಹಲ್ಲು, ಅದು ಕಿತ್ಕೊಂಡ. ಆ ಹಲ್ಲು ಅದನ್ನು ಕೋರಿ ಕಿತ್ಕೊಂಡೆ ಪಚ್ಚ 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 ಚುಚ್ಚಿದ್ ನೋಡ್ರಿ ಆನೆಗೆ. ಅದಕ್ಕೆ ಆನೆ ಕ್ಷಣಾರ್ಧದೊಳಗೆ ಗರ್ವಭಂಗಾಗಿ ಆನೆ ಸತ್ತು ಕವಲಯಾಪೀಡ ಅಂತ ಹೇಳ್ತಾ ಇದ್ದಾರೆ. ಆ ಮಾವುತನ ಕಟ್ಟಾದಿರ್ತಕ್ಕ ಅಂತ ಹೇಳ್ತಾ ಇದ್ದಾರೆ. ಅಂತ ಹೇಳೋ ಹೊತ್ತೊಳಗೆ ಕಂಸ ಆ ಮಾವುತಿಗೆ ಹೇಳ್ತಾನೆ, ಇವು ರಹಸ್ಯ, ನಿಮ್ಮ ಕಥೆ ಗೊತ್ತೋ ಇಲ್ಲ, ಹೊಸ ಕಥೆ ಇದ್ದಂಗೆ ಅದೇ. ಇದು ಹರಿವಂಶ ಈ ಕಥೆ ಹೇಳ್ತಾ ಇದ್ದಾರೆ. ಕಂಸ ಮಾವುತಿಗೆ ಹೇಳ್ತಾನೆ, ನಾ ಯಾರು ಗೊತ್ತಂತ ಕೇಳವ. ಕಂಸ ನಿಮ್ಮ ಹೊಸ ವಿಷಯ, ಕೆಲವು ಮಂದಿ ಗೊತ್ತಿರ್ಬೋದು, ಎಲ್ಲರ ಕೇಳ್ತೀವಿ ಉಪನ್ಯಾಸದಾಗ, ಅಲ್ಲಿ ಎಲ್ಲ ಓದಿರ್ತೀರಿ ಎಲ್ಲರೂ. ಕಂಸ ಅಂದ, ಖರೆ ಅಂದ್ರೆ ಆ ರಾಜ್ಯದ ರಾಜ ಉಗ್ರಸೇನ ಮಗ ಕಂಸ ಅಂತ ತಿಳ್ಕೊಂಡೇವ ನಾವು. ಅವ ಅಂದ, ನಾವು ಉಗ್ರಸೇನ ಅಲ್ಲ ಅಂದವ. ಯಾರು? ಕಂಸ. ಮಾವುತ್ ಮುಂದೆ ಹೇಳಿಕತ್ತಾನ, ನನ್ನ ಜನ್ಮ ರಹಸ್ಯ ನಾ ಯಾರಿಗೂ ಹೇಳಿಲ್ಲ, ಇವತ್ತು ಹೇಳಿಕತ್ತೀನಿ. ನನಗೆ ಯಾರು ಹೇಳಿದ್ರು? ನಾರದರು ಹೇಳಿದರು ಈ ಸುದ್ದಿನ. ಅವ ಹೊರಟಾಗಿ ಇಟ್ಕೊಂಡು ಹೇಳಿ ಕೊಯ್ದಿಲ್ಲ. ಯಾಕೆ? ಅವ ಅಂದ, ಹಂಗೆ ಹೇಳ್ತೀವೋ ಅಂದವ. ಇಲ್ಲ, ನಿಮ್ಮ ಅಪ್ಪನ ಮಗನ ಅಲ್ಲ, ನಿಮ್ಮ ಅಮ್ಮನ ಮಗ ಖರೆ ಇರ್ಬೋದು, ನಾನು ಅಪ್ಪನ ಮಗ ಅಲ್ಲ ಅಂದವ. ಅಲ್ಲೂ ನಿನ್ನ ಹೆಂಡತಿ ಬಹಳ ಪತಿವ್ರತ ಸ್ತ್ರೀ ಆಕಿ, ನಿಮ್ಮ ತಾಯಿ ಮಹಾಪತಿವ್ರತ ಆಕಿ, ಉಗ್ರಸೇನ ಹೆಂಡತಿ ಆಗಿರ್ತಕ್ಕಂಥ ಆಕಿ. ಮತ್ತು ಆಕೆ ಹೆಂಗೆ ಅಪಚಾರ ಮಾಡ್ತಾಳೆ, ವಿಚಾರ ಹೆಂಗೆ ಮಾಡ್ತಾಳೆ, ಆಕೆ ಹೆಂಗೆ ಅನ್ಯಾಯ ಮಾಡ್ತಾನೆ ಕೇಳಿದ್ರೆ ಹೇಳ್ತಾನೆ ಕೇಳು ಅಂದವ. ನಮ್ಮವ್ವ ರಜಸ್ವಲ ಆಗಿದ್ಲು, ಗೊತ್ತಾತಲ್ಲಿ. ಸ್ನಾನ ಮಾಡಿದ್ಲು 3ನೇ ದಿನ 4ನೇ ದಿನ. ಸ್ನಾನ ಮಾಡಿದಕ್ಕೆಲ್ಲ ಗೆಳೆತನ ಕರ್ಕೊಂಡಾಕಿ ಒಂದು ಮನಕ್ಕೆ ಹೋದ್ಲಕ್ಕೆ. ಹಾಗೆ ರಾಜನ ಹೆಂಡತಿ ಹೋದ್ಲಕ್ಕೆ ಮನಕ್ಕೆ. ಅಲ್ಲಿ ಇಲ್ಲಿ ಹೂ ಹಿಡಿಯೋ ಹೊತ್ತಿನಾಗ ಒಬ್ಬ ಬಂದವ ಅಲ್ಲಿ, ದ್ರುಮಿಳ ಅಂತ ಅವನ ಹೆಸರು. ಒಬ್ಬ ರಾಜ, ಅವ ಗಂಧರ್ವ ರಾಜ. ಅಲ್ಲಿ ನೋಡಿದ ಈ ಹುಡುಗಿನ ನೋಡಿ ಆಕೆ ಕಂಸನ ತಾಯಿ ಆಕಿನ ಆಕೆ ನೋಡಿದ. ಅವ್ಗೆ ಹುಚ್ಚು ಹಿಡಿಬಿಡ್ತೆ ಆಕೆ ನೋಡಿ. ಆಕೆ ಸೌಂದರ್ಯ, ಆಕೆ ಆಕಾರ, ಆಕೆ ಮೈ ಮಾಟ ನೋಡಿ ಹುಚ್ಚಿಡೈತೆ ಅವಾಗ. ಏನು ಮಾಡೋಕೆ ಹಂಗಾರ, ಈಗಿನ ಬೋಗಿಸ್ಲಿಕ್ಕೆ ಬೇಕು ಅಂದವ. ಹೆಂಗೆ ಸಾಧ್ಯದ? ಇವ ಅತ್ಲಾಗಿದ್ದಾನ, ಆಕೆ ಅತ್ಲಾಗಿದ್ದಾಳ. ಏನು ಮಾಡಿದ? ತನ್ನ ಮಾಯಾದಿಂದ ಉಗ್ರಸೇನ ರೂಪ ತಗೊಂಡ್ಬಿಟ್ಟವ. ಉಗ್ರಸೇನೇ ಆಗಿಬಿಟ್ಟ. ಆಗಿ ಆಕೆ ಹಿಡಿಲಿಕ್ಕೆ ಹೋದ. ಭಾರಿ ಸಂತೋಷ ಆಗಿ, ನನ್ನ ಗಂಡ ನನ್ನ ಹಿಡ್ಕೊಳಕ್ಕೆ ಬಂದಲ್ಲ, ಒಳ್ಳೆ ಸಂತೋಷ ಆಯ್ತು ಅಂದಕ್ಕೆ. ಆ ತನ್ನ ದೇಹ ಅರ್ಪಣೆ ಮಾಡಿಬಿಟ್ಲವ. ಆಕೆ ಆಮೇಲೆ ಗೊತ್ತಾಯ್ತು ಇವ ಉಗ್ರಸೇನ ಅಲ್ಲ ಅಂತ ಗೊತ್ತಾತಕಿ. ಯಾರು ನೀನು ಕೇಳಲಿಕ್ಕೆ? ಅವ ಹೇಳಿದೆ, ನಾವು ಉಗ್ರಸೇನಲ್ಲ, ವಿಷ ಹಾಕೊಂಡು ದುರ್ಮಿಲ್ಲ ನಾನು ಅಂತ ಹೇಳ್ತಾ ಇದ್ದೇನೆ. ಶತನಿಸಿ ನಾ ಎಷ್ಟು ಪಾತಿವ್ರತ ಹೆಣ್ಮಳಿದ್ದೇನೆ, ನನಗೆ ಕೆಡಿಸ್ಬಿಟ್ಟಿನಲ್ಲಿ ಅವ ಅಂತಕೊಂಡು ಭಾಳ ಸಂಕಟ ಆತಕ್ಕೆ ಹೆಣ್ಮಗಳಿಗೆ, ಒದ್ದಾಡ್ಲಿಕ್ಕೆ. ಅವ ಹೇಳಿದ, ಇದೇನು ತಪ್ಪಲ್ಲ, ಹಿಂದೆ ಕನೆ ಮಂದಿ ಗಂಧರ್ವರು ಅವರು ಕುಡಿತಿ ಪ್ರಸಂಗದ ನೀ ಹಂಗೆ ನಾನು ಈಗಿಂತ ಸೂಪರ್ ಮನುಷ್ಯ, ನಾನು ಮಾನವರ ಮೇಲೆ ಹಿಂಗೆ ಅಚ್ಚಾರವಾದಕ್ಕೆ ಪಾಪ ಅಂತಿಲ್ಲ, ಹುಚ್ಚ ಅಂದ್ಲಕ್ಕೆ. ನಾ ಮಹಾಪತಿವ್ರತಾಸ್ತ್ರೀ ಇದ್ದೇನೆ, ಗಂಡನ ಬಿಟ್ಟು ಯಾರನ್ನೂ ಕಣ್ಣೆತ್ತಿ ನೋಡಿಲ್ಲ ನಾ ಇವತ್ತಿನ ತನಕ. ನಾವು ಅಂದಮೇಲೆ ನಾನು ಕೆಡಿಸಿ ಎಲ್ಲಿ ತಿಳ್ಕೊಂಡು ಹೋಗಿ ಹೇಳ್ತಾ ಹೇಳ. ಇಲ್ಲ ಅಂದವ, ಹಂಗೇನು ಕಾಜಿ ಮಾಡಬೇಡ, ನಿನ್ನ ಹೊಟ್ಟೆಯಾಗಿ ಏನು ಹುಟ್ಟನಲ್ಲ ಮಹಾಶೂರ ಆಗ್ತಾನವ, ಅಸಾಧ್ಯ ಆಗ್ತಾನವ ಅಂತ ಹೇಳ್ಬಿಟ್ಟವ. ಆಗೊಲ್ನ್ಯಾಕಂತ ಈಕೆ ಅಂದ್ಲು,
ಯಾವ ನನ್ನ ಹೊಟ್ಟೆ ಹುಟ್ಟಾನ ನಿನ್ನ ಹಂಗೆ ಕ್ರೂರ, ನಿನ್ನ ಹಂಗೆ ಭೃಷ್ಟ, ನಿನ್ನ ಹಂಗೆ ಅನಾಚಾರಿ, ನಿನ್ನ ಹಂಗೆ ಅತ್ಯಾಚಾರಿ ಇರ್ತಕ್ಕಂಥವ ಇರ್ತಾನ, ಅವ ಹುಡ್ತಾನ ಬೆಳಿತಾನ. ನನ್ನ ವಂಶ ಹುಟ್ಟತಕ್ಕಂಥ ಪರಮಾತ್ಮನ ಅವ ಸಂಹಾರ ಆಗಲಿ ಅಂತ ಶಾಪ ಕೊಟ್ಟು ನೋಡಿ. ಅಲ್ಲಿ ಹುಟ್ಟಿದೇವೆ ಅವ ಕಂಸ. ಅದಕ್ಕೆ ನನಗೆ ಸಂಶಯ ಬರುತ್ತೆ, ನಾನು ಹಿಂಗೆ ದುಷ್ಟಿದ್ದೇನೆ ನಿಂತ್ಕೊಂಡು ಅವಾಗ ಹೇಳ್ತಕ್ಕಂಥ ನಾರದ ನನಗೆ ಹೇಳಿದ್ರಪ್ಪಮ್ಮ ಅಂತ ಹೇಳ್ತಾ ಇದ್ದೇನೆ. ಆ ರೀತಿಯಾಗಿರ್ತಕ್ಕಂಥದ್ದು ಕಂಸ ವಿಚಾರ ಮಾಡ್ಕೊಂಡು ಕೂತ್ಕೊಂಡು ಕಂಸನಾಗಿರ್ತಕ್ಕಂಥವ. ಹಂಗಾರೆ ಹೆಂಗೆ ನಾವು ಯುದ್ಧ ಮಾಡ್ಕೊಂಡು ತಿಳ್ಕೊಂಡು ಕೃಷ್ಣ ರಾಮ ಬಂದರು. ಅವ ಕೋಲಯಾಪಿಡನ್ನ ಸಂಹಾರ ಮಾಡ್ತಾ ಇದ್ದಾರೆ. ರಂಗಶಾಲೆಗೆ ಕೃಷ್ಣ ಪ್ರವೇಶ. ಕೃಷ್ಣ ಬಂದಮೇಲೆ ರಾಜ ಮೊದಲು ಬರಲಿಲ್ಲ ಅವ ಅಲ್ಲಿ ಹೇಳ್ತಾ ಇದ್ದಾರೆ. ಯಾರು ಕಳಿಸಿಕೊಟ್ಟ? ಚಾಣೂರ ಮತ್ತು ಮುಷ್ಟಿಕ ಅಂತಕ್ಕಂಥ ಇಬ್ಬರು ಮಲ್ಲಯುದ್ಧರು. ಮಲ್ಲಯುದ್ಧ ವಿಶಾರದ ಅಂತ ಮಂತ್ರ. ಮುಷ್ಟಿಕ ಚಾಣೂರ ಮಲ್ಲಯುದ್ಧ ವಿಶಾರದ ಇರ್ತಕ್ಕಂಥ ಮಹಾನ್ ದೈತ್ಯರು, ಅಸಾಧ್ಯ ಕುಸ್ತಿಪಟುಗಳು ಅವರಿಬ್ಬರು ಕೂಡ. ಅವ್ರನ್ನ ಸೋಲ್ಸೋದು ಯಾರು ಇದ್ದಿನೇ ಇಲ್ಲ. ಅವ್ರು ಹೇಳಿದ, ತೋಡ್ರಿ ಹುಡುಗರನ್ನಿಬ್ಬರನ್ನ ತೋಡ್ರಿ, ಇವ್ರನ್ನ ಸಂಹಾರ ಮಾಡಿ ಬರ್ರಿ, ರಾಜಾಜ್ಞೆ, ಕಂಸನ ಕಟ್ಟಾಜ್ಞೆ ಇದು. ಕಂಸ ಹೇಳಿದ. ಅವ್ರಂದ್ರೆ ಯಾಕೆ ಕಾಳಜಿ ಮಾಡ್ತೀರಿ, ಒಂದು ಸಣ್ಣ ನೋಡಿದ್ದಂಗೆ ಈ ಕುಚಿಗಿಸಿ ಬರ್ತೀವಿ, ಅವ್ರನ್ನ ತೊಗೊಂಡ್ರಿ ಇಬ್ಬರು ಕೂಡ. ಅವರು ಅಲ್ಲಿ ಏನು ಜನರು ಕೂತಿದ್ರಲ್ಲ, ಇದನ್ನೆಲ್ಲ ನೋಡ್ಲಿಕ್ಕೆ ಆ ಮಥುರಾಪಟ್ಟ ಜನರು ನರನಾರಿಯರು ಕೂತಿದ್ರು. ಅವ್ರಂತ ಅಯ್ಯಯ್ಯೋ ಮಹಾಪರಾಧ ಆತಂದ್ರು. ಯಾಕೆ ಪಾಪ ಸಣ್ಣ ಹುಡ್ರವ ಈ ದೈತ್ಯ ಹೊಂಟರ ಮೆದ್ದುಕೊಂಡು ಅವ್ರು ಚಡ್ಪಡಿಸಿದಂಥವ್ರು. ಪಾಪ ದೇವ್ರ ಆ ಹುಡ್ರಿಗೆ ಏನಾಗಬಾರ್ದಪ್ಪ, ಅವ್ರು ಪ್ರಾರ್ಥನೆ ಮಾಡಿದ್ರು ಹೇಳ್ತಾ ತಿಳ್ಕೊಡ್ರಿ. ಅವ್ರ ದೇವ್ರೊಂದು ಗೊತ್ತಿಲ್ಲ ಅವ್ರಿಗೆ ತಿಳ್ಕೊಡ್ರಿ. ಕೃಷ್ಣ ಪರಮಾತ್ಮ ಬಲರಾಮ ಹೇಳಿದ, ನೀ ಇವನ್ ತಗೋ, ನಾ ಇವನ್ ತಗೋತೀನಿ ಅಂದ. ಆ ಮಹಾಮಾನ್ ದೈತ್ಯರನ್ನ ಚಾಣೂರನ ಸಂಹಾರ, ಮುಷ್ಟಿಕನ ಸಂಹಾರ, ಕೃಷ್ಣ ರಾಮೂರ್ತಿಕನ ಅವರು ಸಂಹಾರ ಮಾಡ್ತಾ ಇದ್ದಾರೆ. ಆ ಹೊತ್ನ್ಯಾಗ ಯಾರಿದ್ದಾರೆ ಅಲ್ಲಿ? ಜನರೆಲ್ಲ ಸೇರ್ಯಾರ. ಮಥುರಾಪಟ್ಟಣ ತಲೆಯಾಗಿರಲಿ ಮಗ. ಯಾರು ಬಂದಾರ ನೋಡಿಕ ಆ ಸಂಭ್ರಮವನ್ನು? ದೇವಕಿ ಬಂದಾಳಲ್ಲಿ. ಹಡದ ತಾಯಿ, ಕೃಷ್ಣ ತಾಯಿ ಅಲ್ಲೇ ಊರಾಗ ಇದ್ಲಿಲ್ಲ. ಮತ್ತಕ್ಕಿ ವಸುದೇವ ಅಲ್ಲೇ ಇದ್ನಿಲ್ಲ. ಅವರು ಆ ಜನ ತಗೊಂಡು ಬಂದು ನೋಡಿದ್ರು. ನೋಡಿಲ್ಲಕ್ಕಿ, ಗೊತ್ತಿತ್ತಕ್ಕಿ ನನ್ನ ಮಗ ಕೃಷ್ಣ ಅಂತ ತಿಳ್ಕೊಂಡು ಸಂತೋಷ ಆತಕ್ಕಿ. ತನ್ನ ಮಗನ ಶೌರ್ಯ ಪರಾಕ್ರಮ, ಅವನ ಅಂದ ಸೌಂದರ್ಯ ನೋಡಿ ನನ್ನ ಮಗ ಹೆಚ್ಚು ಚೆಂದಿದ್ದಾನ, ಕಣ್ಣೀರು ಹೋಗ್ತೈತಿ ದೇವಕಿ. ಮೊದಲು ನೋಡಿ ಮೊದಲು ಫಸ್ಟ್ ಟೈಮ್ ನೋಡ್ಲಿಕ್ಕೆ ತಾಳಿಕೆ ಈಗ ಅದ. ಇಟ್ಟಿದ್ದು ನೋಡೇ ಇಲ್ಲ ಅವನ. ಅಲ್ಲೆಲ್ಲೋ ಬೆಳೆದ ಪಾಪ ಹುಡುಗರು ಈಗ ಇಲ್ಲಿ ಬಂದಾನ, ಹೌದಾ, ನೋಡ್ತಾ ಇದ್ದಾನೆ. ಆ ರೀತಿಯಾಗಿ ಪ್ರಳಯಾಂತಕನಾಗಿರ್ತಕ್ಕಂಥ ಕಂಸ ಮಹಾನುಭಾವ ಇರ್ತಕ್ಕಂಥ ಬರ್ತಾ ಇದ್ದಾನೆ. ಕಂಸನ ಸಂತತಿ ಹೇಳ್ತಾ ಇದ್ದಾರೆ. ಕೃಷ್ಣ ಅವನು ಸಂಹಾರ ಮಾಡ್ತಾನೆ. ಹೆಂಗೆ ಸಂಹಾರ ಹೇಳ್ತಾ ಇದ್ದಾರೆ ಅಂತ ಅದ್ಭುತವಾಗಿರ್ತಕ್ಕಂಥ ಕಂಸನನ್ನು ಚಾಣೂರ ಮತ್ತು ಮುಷ್ಟಿನ ಸಂಹಾರ ಮಾಡಿದರೆ ಕಂಸ ಬಂದು ಕುತ್ಕೊಂಡ. ಇನ್ನು ಯಾರು ಚಾಣೂರು ಹೋದ, ಮುಷ್ಟಿಕ ಹೋದ, ಕವಲಯಾಪೇಟ ಆನೆ ಹೋತು, ಎಲ್ಲ ಮಲ್ಲರು ಹೋದರು, ತಾವು ಒಬ್ಬನ ಉಳಿದಾನೆ. ಅವನ ಯುದ್ಧಕ್ಕೆ ಬರೋ ಲಾಸ್ಟ್ ವಿಕೆಟ್ ಅದ. ಇದೆ ಖರೆ ವಿಕೆಟ್ ಇದೆ. ಉಳಿದ ವಿಕೆಟ್ ತೊಗೊಂಡು ಅಂತ ಇಂಥ ತೊಗೊಂಡೇ ಮಾಡೋದು. ಎಕ್ಕಾನು ಹೊಡೆದಂಗಪ್ಪ. ಮತ್ತೆ ನಾನು ಇಸ್ಪೀಟ್ ಹೇಳಿಲ್ಲ. ಮತ್ತೆ ಹಂಗೆ ಹೇಳಿದ್ದು ಯಾರೋ ಬಾಯಿಂದ ಕೇಳಿದ್ದು ನಾನು. ಮತ್ತೆ ಹೌದಾ ಹಂಗಿದ್ದಂಗೆ ಹೇಳ್ತಾ ಇದ್ದಾರೆ. ಆ ರೀತಿ ಖರೆ ರಾಜ ಬಂದು ನೋಡಿ ಕಂಸ. ಇವನ ಸಂಹಾರಕ್ಕಾಗಿ ಪರಮಾತ್ಮ ಅವತಾರ ಮಾಡತಕ್ಕಂಥದ್ದು ಅದನ್ನು ಹೇಳ್ತಾ ಇದ್ದಾರೆ. ಹೆಂಗೆ ಬಂದರೆ ಕುತ್ಕೊಂಡ ಆ ಸ್ಥಾನದ ಮೇಲೆ ಪರಮಾತ್ಮ, ಕೃಷ್ಣ ಪರಮಾತ್ಮ ಸಣ್ಣ ಹುಡುಗ, ಇಲ್ಲಿಂದ ಅಲ್ಲಿ ಹಾರಿದ ನಾನು ಒಮ್ಮೆಲಿ. ಕಂಸನ ಜುಟ್ಟಾನ ಹಿಡಿದಂತವೇ ನಾನು ಬಾ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾನೆ. ಹೆಂಗೆ ಅದು ವರ್ಣ ಮಾಡ್ತಾ ಇದ್ದಾರೆ. ನಿಗೃಹ್ಯ ಕೇಶೇಷು ಚಲತ್ ಕಿರೀಟಂ ನಿಪಾತ್ಯರಂಗೋಪರಿ ಸ್ತುಂಗ ಮಂಚಾತ್ ಶಸ್ಯೋಪರಿಷ್ಟಾತ್ ಸ್ವಯಂ ಅಬ್ಜನಾಭ ಪಪಾತ ವಿಶ್ವಾಸ್ತ್ರೀಯ ಆತ್ಮತಂತ್ರ. ಪರಮಾತ್ಮ ಆತ್ಮತಂತ್ರ ಅಂತಿರುವಂಥ ಭಗವಂತ ಆಗಿದೆ. ನಿಗ್ರಹ್ಯ ಹಿಡ್ಕೊಂಡ, ಕಿರೀಟ ಬಿತ್ತ ಒಂದು ಆ ಚಂದಿಕೆ ಹಿಡ್ಕೊಂಡು ಕೂದೋಣ ಗಪ್ಪನ ಒಗದು ನೋಡಿ ಕಂಸನ. ಅಂಥ ಶಿವರ ಪರಮಾತ್ಮ ಈಡಾಗಿ ಸಾಧ್ಯ ಇಲ್ಲ ಅಂತ ಸ್ವಲ್ಪ ಮಜಾ ಮಾಡದೆ ಮಾಡ್ಯಾನ, ಯುದ್ಧ ಮಾಡದೆ ಮಾಡ್ಯಾನ, ಶಕ್ತಿ ತೋರಿಸ್ಲಿ ಕಂಸಂದು. ಅಂತೂ ಕಂಸನ ಸಂಹಾರ ಮಾಡ್ತಾ ಇದ್ದಾನೆ. ಅಲ್ಲಿ ಕಂಸನ ಹನನಾತು ಅಂತ ಹೇಳ್ತಾ ಇದ್ದಾರೆ. ಕೃಷ್ಣ ಮಾಡ್ತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ಪ್ರಸಂಗ ಇದು. ಕೃಷ್ಣ ಉಗ್ರಸೇನೆ ಯಾವಾಗ ಕೊಂದ ಅಲ್ಲೆಲ್ಲರಿಗೂ ದುಃಖ ಸಾಗರ ಆತಲ್ಲ. ಮತ್ತು ಹಳ್ಳಿಗೆ ಹತ್ತಿರಷ್ಟು ಕೂಡ ಪಾಪ ಕಂಸನ ತಾಯಂದ್ರ ಆಗಲಿ, ಅವನ ಸಂತತಿ ಆಗಲಿ, ಅಥವಾ ಅವನ ಹೆಂಡಂದರು ಎಲ್ಲ ಹಳ್ಳಿಗೆ ಹತ್ತಾ ಇದ್ದಾರೆ. ಪರಮಾತ್ಮ ಆಗಿರ್ತಕ್ಕಂಥವ ಉಳಿಸ್ತಾ ತಡ್ರಿ ಒಂಚೂರು ಅಂದವ. ಕಂಸನ ವಧೆ ಮಾಡಿದ್ದು ಸಾರ್ಥಕ ಅನ್ನೋದನ್ನು ಭಾಷಣ ಮಾಡಿ ಹೇಳಿದ ಎಲ್ಲರಿಗೂ. ಅಲ್ಲಿ ಉಪನ್ಯಾಸ ಮಾಡಿದ ಕೃಷ್ಣ ಒಂದು, ನಾ ಕೊಂದದ್ದು ಅಪಚಾರ ಅಲ್ಲ, ಅನ್ಯಾಯ ಅಲ್ಲ, ದುಷ್ಟರ ಶಿಕ್ಷಣ. ಯಾಕೆ ನನ್ನ ಕೆಲಸ ಏನು? ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಅದಕ್ಕೆ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಕೋರ್ಟ್ನೊಳಗೆ ಇನ್ನು ಮುಂದೆ ದರ್ಶನ ಏನಾಗ್ತೋ ಗೊತ್ತಿಲ್ಲ. ಅಂತೂ ಅಕಸ್ಮಾತ್ ಅವ್ನು ಯಾರ ಒಂದು ಗಲ್ಲು ಶಿಕ್ಷಾ ಕೊಟ್ಟರು ಅಂತ ತಿಳ್ಕೊಡ್ರಿ, ಅವಾಗ ನೇಣಿ ಶಿಕ್ಷಾ ಕೊಟ್ಟರು ಅಂತ ತಿಳ್ಕೊಡ್ರಿ. ಅವಾಗ ಮನೆಗೆ ಅಲ್ಕೋತು ಕೊಡ್ತೀರಿ ನೀವೆಲ್ಲ. ಇದು ಲೂನ್ ಅವಾಗ ತಡಾಗಿ ಅಂತೀರಿ ನೀವು. ಯಾಕೆ ದುಷ್ಟರ ಶಿಕ್ಷಣ ಆಗಲಿಕ್ಕೆ ಬೇಕು. ಕಂಸ ಹೇಳ್ದ, ಮಹಾಪರಾಕ್ರಮಿ ಇದ್ದ, ಎಲ್ಲ ಖರೆ. ಆದರೆ ಇವ ಕೆಟ್ಟ ಮನುಷ್ಯ ಇದ್ದ, ದುರ್ದೈವ ಮಾಡಿದ್ದ, ಜನರಿಗೆ ತ್ರಾಸು ಕೊಡ್ದ ಅಂತ ತಿಳ್ಕೊಂಡು ಕೃಷ್ಣ ಪರಮಾತ್ಮ ಸಮಾಧಾನ ಮಾಡಿ ಆ ಉಗ್ರಸೇನನ್ನು ತಾಯಿಯನ್ನು ಕೂಡ ಸಮಾಧಾನ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಅಂಥ ಪರಮಾತ್ಮ ಇರ್ತಕ್ಕಂಥವ ಕಂಸನ ಅಂತ್ಯಕ್ರಿಯೆ ಹೇಳ್ದ. ಇಷ್ಟು ಮಾಡಿ ಹೇಳಿದ, ಕಂಸನ ತಮ್ಮ ಒಬ್ಬ ಇದ್ದ ಅಂತ ತಿಳ್ಕೊಡ್ರಿ. ಆ ಕಂಸ ತಮ್ಮನ್ನು ಕೂಡ ಸಂಹಾರ ಮಾಡ್ತಾ ಇದ್ದಾನೆ. ಏನು ಜನರಿಗೆ ಹೇಳಿದ,
ಕಂಸನ ಕರ್ಕೊಂಡೋಗಿ ಇವನ ದೇಹವನ್ನು ಪಲ್ಲಕ್ಕೆ ತಗೊಂಡೋಗಿ ದಹನ ಮಾಡ್ರಿ, ಮಾತ್ರ ಅಂತ್ಯಕ್ರಿಯೆ ಸರಿಯಾಗಿ ಮಾಡ್ರಿ ಅಂತ ಹೇಳ್ತಾನೆ ಕೃಷ್ಣ. ಆಗಿರ್ತಾವೆ ಎಲ್ಲೂ ಧರ್ಮ ತಪ್ಪೋದಿಲ್ಲ ಕೃಷ್ಣ ಬರ್ತವ ಆ ಧರ್ಮ ಆಚರಿಸ್ತದ. ವೈಶಿಷ್ಟ್ಯ ಪರಮಾತ್ಮ ಯಾಕೆ ಮಾಡಿ ತೋರಿಸನ, ಯದ್ಯದಾಚರತಿ ಶ್ರೇಷ್ಠ ತತ್ತತ್ತೇವ ಇತರೇ ಜನ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ. ಹಿರಿಯರು ಮಾಡ್ದಂಗೆ ಹಿರಿಯ ಅಕ್ಕನ ಶಾಲೆ ಹಂಗಿದ್ದಂಗೆ ಅಂತ ಅರ್ಥ. ಯದ್ಯದಾಚರತಿ ಶ್ರೇಷ್ಠ ತದ್ದದ್ದೇವ ಇತರೇ ಜನ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ. ದೊಡ್ಡವ್ರು ಮಾಡ್ದೆ ಮಾಡಿ ಎಲ್ಲ ಜನರು ಕರೀತಾರೆ ಮನೆಯೊಳಗೆ. ನಾವು ಹೆಂಗಿರ್ತೀವಿ ಹಂಗೆ. ಹೌದು, ನಾವು ಅಗದಿ ಮಗ 3 ಲಕ್ಷ ಕೊಟ್ಟು ಮುಂಜಿ ಮಾಡಿ ಮಗ ರೇ ಸಂಜೆ ಮಾಡು ಸಾಲಿಂದ ಬರ್ತು ಹುಡುಗ ಲೇ ಬಾ ಇಲ್ಲಿ ಇವ ಪೇಪರ್ ಓದಿ ಕೂತ ಚಹಾ ಕೊಟ್ಕೋತ ಟಿವಿ ಕೂತ್ಕೊಂಡಿರ್ತಾನ. ಮನ 3 ಲಕ್ಷ ಕೊಟ್ಟು ಮುಂಜಿ ಮಾಡೀನಿ ಸಂಧ್ಯಾ ಮಾಡು. ಅವ ಎರಡನ್ನ ಮಾಡ್ತಾನೆ, 3ನೇ ಕೇಳ್ತಾನೆ, ನೀ ಯಾಕೆ ಮಾಡೋದಪ್ಪ ಅಂತ ಕೇಳ್ತಾನ. ಅವ ಸಮಾಜ ಶುರು ಆಗ್ತದೆ ನೋಡ್ರಿ. ಹೌದಾ, ನಾವು ಹೇಳ್ಬೇಕಾದ್ರೆ ಮೊದಲು ನಾವು ತಯಾರಿ ಇರಬೇಕು. ನಾವು ಶುದ್ಧಿಲಿ ಮಂದಿ ಹೇಳಿಕೆ ಅಧಿಕಾರ ಬರ್ತದೆ ನಮಗೆ. ಯಾಕೆ ಹೇಳ್ಬೇಕಾಯ್ತು, ಕೃಷ್ಣ ಮಾಡಿ ತೋರಿಸ್ಯಾನ. ಕೃಷ್ಣ ಆಚರಣೆ ಮಾಡಿ ತೋರಿಸ್ತಕ್ಕಂಥ ಭಗವಂತ. ನಾ ಹಿಂಗಿದ್ದೀನಿ, ನೀವು ಹಿಂಗೆ ಮಾಡ್ರಿ ಅಂತ ತಿಳ್ಕೊಂಡು ಕೃಷ್ಣ ಒಂದು ಮಾತು ಹೇಳ್ಬಿಟ್ಟ ಅಂತ ತಿಳ್ಕೊಡ್ರಿ. ಇಡೀ ಕೃಷ್ಣಾವತಾರ ಸಂದೇಶ ಒಂದೇ ಮಾತೇ ಹೇಳ್ಬಿಡ್ತೇನೆ ನಿಮಗೆ. ಕೃಷ್ಣ ಹೇಳ್ಯಾನ, ನಾ ಮಾಡ್ದಂಗೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ನಾ ಹೇಳ್ದಂಗೆ ಮಾಡ್ರಿ ಅಂತ ಹೇಳ್ಯಾನ. ಕೃಷ್ಣ ಸಂದೇಶ ಅದು. ನಾ ಮಾಡ್ದಂಗೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಆಮೇಲೆ ತುಳಿದ ಒಂದು ಹೋಗಿ ತುಳಿಲಿಕ್ಕೆ ಹೋಗಿ ಹಾವು ಅನೇಕ ಮಂದಿ ಕನ್ನಿಕಾಸ್ತ್ರ ಬಟ್ಟೆ ತೊಳಿಕ್ಕೆ ಹೋದ. ಮುಟ್ಲಿಕ್ಕೆ ಹೋಗ್ರಿ, ಈಗ FIR ದಾಖಲೆ ಆಗ್ಬಿಡ್ತದೆ. ಮೊದಲ ಮುಂಚೆ ಕೂಡ ಪೊಕ್ಸೋ ಕಾಯ್ದೆಗಳಾಗ ಹೋದಿಲ್ಲ ಮಾಡ್ಲಿಕ್ಕಾಗುತ್ತೆ. ಕೃಷ್ಣ ಇಂಥ ಕೆಲಸ ಮಾಡೋದಕ್ಕೆ ನಾ ಮಾಡ್ದಂಗೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿಪ್ಪ, ನಾ ಹೇಳ್ದಂಗೆ ಮಾಡ್ರಿ. ಎಲ್ಲಿ ಹೇಳೀನಿ, ಗೀತಾದಾಗ 700 ಶ್ಲೋಕ ಹೇಳೇನ್ರಿ, ಅದ್ರಂಗೆ ಮಾಡ್ರಿ. ಕೃಷ್ಣ ಸಂದೇಶ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಅವಾಗಿರ್ತಕ್ಕಂಥವ ಕಂಸನ ಅಂತ್ಯಕ್ರಿಯೆ ಮಾಡ್ತಾ ಇದ್ದಾನೆ. ಅಂಸಕ್ರಿಯೆ ಮಾಡಿದ ಮೇಲೆ ಮಥುರಾಪಟ್ಟ ಖಾಲಿ ಆತಲ್ಲ. ಈಗ ರಾಜನ ಪೋಸ್ಟ್ ವೆಕೇಟ್ ಆತಲ್ಲ. ಮತ್ತೀಗ ಅಲ್ಲಿ ಯಾರು ಬೇಕಾತಲ್ಲ. ಇದಕ್ಕೆ ಪ್ರಾರ್ಥನೆ ಮಾಡಿಕೊಂಡು ಕೃಷ್ಣ ಸ್ವಾಮಿ ನೀನೇ ಬಂದು ಕೂತ್ಕೊಂತ. ಎಂಥ ಪರಮಾತ್ಮ! ಕೃಷ್ಣನ ಸಂದೇಶ ಹೆಂಗೆ, ಕೃಷ್ಣನ ಆದರ್ಶಗಳು ಹೆಂಗೆ, ಅದೇ ಕೃಷ್ಣಾವತಾರದ ಮಹಿಮಾ ತಿಳ್ಕೊಳ್ಳಿ. ಕೃಷ್ಣಂದ ಸಣ್ಣ ಹುಡುಗ ನನ್ನೇನು ಪಟ್ಟ ಕಟ್ತಿರೋ ಅಂದವ. ಕೂತ ನೋಡ್ರಿ ನಮ್ಮ ಅಜ್ಜಲ್ಲಿ ಅಂದವ. ಉಗ್ರಸೇನ ಮಹಾರಾಜ ಅವ ಅಂದ, ಅಲ್ಲಿ ಮಹಾರಾಜ ನಿನ್ನ ಮುನ್ನಾಗಲಿಕ್ಕೆ ಒಲ್ಲೆ, ಇಲ್ಲ ನೀನೇ ಆಗಬೇಕು ಅಂತ ಉಗ್ರಸೇನ ಕೂಡಿಸಿ ಪಟ್ಟಾಭಿಷೇಕ ಮಾಡ್ತಕ್ಕಂಥ ಮಹಾನುಭಾವ ಮಥುರಾಜರು. ನೋಡಿ, ಮಥುರಾರಾಜರು ಉಗ್ರಸೇನ ಮಾಡ್ತಕ್ಕಂಥ ಆಗ್ತಾ ಇದ್ದಾನೆ. ಆ ಉಗ್ರಸೇನ ರಾಜನ ಪಟ್ಟಕ್ಕೆ ಕೂಡಿಸಿ ಪಟ್ಟಾಭಿಷೇಕ ಮಾಡಿ ಅನೇಕ ಹೋಮ ಹವನಗಳನ್ನ ಮಾಡಿ ಬ್ರಾಹ್ಮಣರನ್ನೆಲ್ಲ ಕೂಡಿಸಿ ಎಷ್ಟು ಕೊಟ್ಟಂತ 10 ಕೋಟಿ ಬಂಗಾರ ನಾಣ್ಯ ದಾನ ಕೊಟ್ಟ ಅಂತ. ನಾವು ಸಿಕ್ಕಿದ್ದಿದ್ದಿಲ್ಲ ಅವಾಗ. ನೋಡೋದು ನಾವು ವಿದ್ಯುತ್ ಗೊತ್ತಿಲ್ಲ ನಮಗೆ. 10 ಕೋಟಿ ಬಂಗಾರ ನಾಣ್ಯ ಅಂತ ಸಂತೋಷಕ್ಕಾಗಿ ರಾಜ ಮಾಡಿದ್ದಕ್ಕೆ ಉಗ್ರಸೇನ ಕೃಷ್ಣ ಮಾಡಿರ್ತಕ್ಕಂಥ ದಾನದ ಮಹಿಮೆ ಹೇಳ್ತಾ ಇದ್ದಾರೆ. ಶ್ರೀವಂಶದೊಳಗಿಂತ ಅದ್ಭುತ ಕೃಷ್ಣ ಒಂದೊಂದು ಹೆಜ್ಜೆ ಒಂದೊಂದು ಮಾತು ಅಷ್ಟು ಸಂದೇಶ ಅಷ್ಟು ವಿಶಿಷ್ಟತೆ ಅಂತ ಹೇಳ್ತಾ ಇದ್ದಾರೆ. ಆತು ಕೃಷ್ಣ ಒಂದು ಕೆಲಸ ಮುಗಿಸ್ತಿಷ್ಟಿಗೆ ಇಲ್ಲಿ ಕೃಷ್ಣ ಒಂದು ಕಥಾ ಮುಗಿತಲ್ಲ ತಿಳ್ಕೊಡ್ರಿ. ನಿಮ್ಮ ತಲೆಯಾಗ ಬಂದದಿಲ್ಲ ಗೊತ್ತಿಲ್ಲ. ಇಷ್ಟೆಲ್ಲ ಅದು ಕೃಷ್ಣ ಮುಂಚೆವಾಗಿಲ್ಲ. ಇನ್ನು ಕೃಷ್ಣ ಅಂತ ಹೆಸರಿಟ್ಟರಲ್ಲ ಅವ್ರ ಗುರು, ಅವ್ರ ಮನೆ ಪುರೋಹಿತರು. ಹೌದಾ, ಅದು ಭಾಳ ಮಹತ್ವ ಇರ್ತಕ್ಕಂಥದ್ದು. ಇನ್ನು ನಮ್ಮ ಕೃಷ್ಣ ನಮ್ಗೆ ಗೊತ್ತಿ ಕೃಷ್ಣ ಅಂತೀವಿ ನಾವು. ಇನ್ನೂ ಹೆಸರಿಲ್ಲ ಹುಡುಗ ಅವ್ರು ಬಂದು ಹೆಸರಿಟ್ಟು ಅವ್ರ ಗುರುಗಳು ಬಂದಿರ್ತಾರೆ, ಅವ್ರು ಹೆಸರಿಟ್ಟಿರ್ತಾರೆ. ಏನು ಕೃಷ್ಣ ಶಬ್ದಕ್ಕೆ ಅರ್ಥ ತಿಳ್ಕೊಡ್ರಿ. ಕರ್ಷಯತಿ ಇತಿ ಕೃಷ್ಣ. ಕರ್ಷ ಎಳ್ಕೊಳ್ಳೋದು, ಡ್ರಾ ಮಾಡೋದು, ತಕ್ಕೊಳ್ಳೋದು. ಏನನ್ನ ನಾವು ಮಾಡಿದ ಪಾಪಗಳನ್ನ ಯಾವ ತಕ್ಕೋತಾನ ಅವ ಕೃಷ್ಣ. ಕೃಷ್ಣ 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 3 ಬಾರಿ ಕೃಷ್ಣ ಎನ್ನಬಾರದೆ ಅಂತ ಹಾಡಿರ್ಬೇಕಲ್ಲ. ಕೃಷ್ಣ 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 ಎಂದು ಕೃಷ್ಣ ಎಂದು ಆ ರೀತಿ ಹೇಳ್ದಂಗೆ ಕರ್ಷಯತಿ ಕೃಷ್ಣ ಅಂತ ಒಂದರ್ಥ. ಕೃಷ್ಣ ಭಗವಂತ ಕೃಷ್ಣ ವರ್ಣದವ. ನೀನು ಹೇಳೇನಿ ನಿಮಗೆ. ನೀರಲ್ಲಿ ಬರ್ತಕ್ಕಂಥ ನೀಲಮೇಘ ಶ್ಯಾಮ ಅಂತ ಒಂದು ಹೇಳೇನಿ. ಇನ್ನೊಂದೇ ಅದರಂತ ಮುಂದೊಂದು ಬಣ ಆಗಿತ್ತು ನೋಡಪ್ಪ ಮಾರ. ಅದಕ್ಕೆ ಬಣ ಆಗಿತ್ತು ಒಂದು ಅದಕ್ಕೆ. ಹೌದಿಲ್ಲ, ನಿಮಗೂ ಬಣ ನಮಗೂ ಬಣ ಆಗಿತ್ತು. ಫೋನ್ ಮಾಡಿದ್ದೀನಿ ನಾವು, ನೀನು ಯಾಕೆ ಅವರ ಕಾಣವಲ್ಲ ಅಂತ ತಿಳ್ಕೊಂಡು ಕೃಷ್ಣ 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 ಅಂತ ತಿಳ್ಕೊಂಡು ಇಂಥ ಕೃಷ್ಣ ಮಹಿಮಾ ಹೇಳ್ತಾ ಇದ್ದಾರೆ. ಮುಂದೊಂದು ಮತ್ತೆ ಕೃಷ್ಣ ಶಬ್ದಕ್ಕೆ ಅರ್ಥ ಹೇಳ್ತಾ ಇದ್ದಾರೆ. ಕೃಷ್ಣ ಪಕ್ಷದಾಗ ಹುಟ್ಟ್ಯಾನ ಕೃಷ್ಣ, ಶ್ರಾವಣ ಕೃಷ್ಣ ಪಕ್ಷ, ಅದಕ್ಕೆ ಕೃಷ್ಣ ಅಂತ ಹೆಸರು. ನಮ್ಮ ಸ್ವಾಮಿ ಶೇಖರ್ 108 ಅರ್ಥ ಹೇಳ್ತಾರೆ ಇದಕ್ಕೆ. ಬರೀ ಕೃಷ್ಣ ಶಬ್ದಕ್ಕೆ ಇಷ್ಟೇನೆ ಹೇಳ್ತಾರೆ ತಿಳ್ಕೊಡ್ರಿ ನಮಗೆ. ಕೃಷಿ ಅಂದ್ರೆ ಭೂಮಿ. ಹೌದಾ, ಕೃಷಿ ಶಬ್ದದಿಂದ ಕೃಷ್ಣ ಬರ್ತದೆ. ಭೂಮಿ ಸೊಳಗೆ ಅವತಾರ ಮಾಡ್ಯಾನ. ಪೂಜೆ ಪ್ರಾರ್ಥನೆ ಮಾಡ್ಕೊಂಡಿಲ್ಲ ನಿಮಗೆ ಎಷ್ಟು ಅರ್ಥ ಹೇಳ್ಬೇಕು ಕೃಷ್ಣ ಶಬ್ದದ ಮೇಲೆ. ಇಷ್ಟು ಕೃಷ್ಣ ಮಹಿಮಾ ಹೇಳ್ತಾ ಇದ್ದಾರೆ. ಅಂತ ಪರಮಾತ್ಮ ಇರ್ತಕ್ಕಂಥವ ಯಾರು ಮುಂಜಿ ಮಾಡ್ತಾರೆ? ಅವ್ರ ಗುರುಗಳು, ಮನಿ ಪುರೋಹಿತರಾಗಿರ್ತಕ್ಕಂಥವ್ರು. ಆ ಗರ್ಗ್ಯಾಚಾರ್ಯರು ಬಂದು ಮುಂಜಿ ಮಾಡಿದರು. ಸ್ವಾಮಿ ನಾ ಏನು ತಲೆ ಮುಂಜಿ ಮಾಡ್ತೀನಿ ಅಂದ್ರೆ ಅವ್ರು ಪರಮಾತ್ಮ ನೀನು. ಅದು ಭಗವಂತ ಮುಂಜಿ ಮಾಡಿಸ್ಕೊಂಡ. ಲೋಕಕ್ಕೆ ಪಾಠ ಆಗ್ಬೇಕಲ್ಲ. ನಾಳೆ ನಮ್ಮ ಹುಡುಗ ಕೃಷ್ಣ ಮಾಡ್ಕೊಂಡ ನಾ ಯಾಕೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ಕೃಷ್ಣ ಗಾಯತ್ರಿ ಉಪದೇಶ ಯಾರು ಮಾಡ್ಬೇಕ್ರಿ? ಗಾಯತ್ರಿ ಅಂದರೆ ಕೃಷ್ಣ ತಿಳ್ಕೊಂಬಿಡ್ರಿ. ಗಾಯತ್ರಿ ಮಂತ್ರ ಯಾರು ಹೇಳ್ತದೆ? ಸಾಕ್ಷಾತ್ ಭಗವಂತನ. ಗಾಯತ್ರಿ ಮತ್ತು ಸ್ತ್ರೀಲಿಂಗ ಶಬ್ದದ ಅದು. ಕೃಷ್ಣ ಸ್ತ್ರೀಲಿಂಗ ಅಂತೀವಿ. ಅವು ಸ್ತ್ರೀ ಶಬ್ದ ವಾಚ್ಯ, ಪುರುಷ ಶಬ್ದ ಎಲ್ಲ ವಾಚ್ಯ ಭಗವಂತನ. ಸರ್ವಶಬ್ದ ವಾಚ್ಯ ಭಗವಂತ. ಆ ರೀತಿ ಹೇಳ್ತಕ್ಕಂಥವ್ರು ಅಲ್ಲಿ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಗರ್ಗಾಚಾರ ಅಂದ್ರಂತೆ. ನಾ ಏನು ಉಪದೇಶ ಮಾಡ್ತೀನಿ ಮಹಾರಾಜ, ಉಪದೇಶ ಮಾಡೋದಿಲ್ಲ. ನಾ ಏನು ಮಂತ್ರ ಕಲ್ತೀನಿ ಅದು ನಿನಗೆ ಒಪ್ಪಿಸ್ತೀನಿ ಅಂದ್ರಂಥವ್ರು.
ಗುರುಗಳಿಗೆ ಪಾಠ ಒಪ್ಪಿಸಲ್ಲ ಹುಡುಗರು, ಹಂಗೆ ನಾ ಪಾಠ ಒಪ್ಪಿಸ್ತೀನಿ ಮಾರಾಯ, ಉದ್ಧಾರ ಮಾಡಿ ಸಾಕು ಅಂತಿಕೊಂಡು ಅವ್ರು ಉಪದೇಶ ಮಾಡ್ತಕ್ಕಂಥವ್ರು. ಆತು ಮುಂಜಿ ಮುಂದಿನ ಕೆಲಸ ಏನಪ್ಪ, ಸಾಲಿಗೆ ಹೋಗೋದು. ಕೃಷ್ಣ ಎಲ್ಲ ಮಾಡ್ತಾರೆ ಸರ್. ಹರಿವಂಶ ವಿಸ್ತಾರವಾಗಿ ಹೇಳ್ತೀವಿ ಪುರಾಣ, 100 ಶ್ಲೋಕದೊಳಗೆ ಕೃಷ್ಣ ಹೆಂಗೆ ಹೋದ, ಹೆಂಗೆ ಅಜ್ಜಿ ಇಟ್ಟ, ಅಷ್ಟು ವರ್ಣ ಮಾಡ್ಲಿಕ್ಕೆ ಸಾಧ್ಯ ಹೇಳ್ತಾರೆ ನಿಮಗೆ. ಇಲ್ಲಿ ಸಾಂದೀಪನಿಂದಾಗಿನ ಗುರುಗಳವರು ಅವ್ರು ವಿದ್ಯಾಕ್ಕೆ ಹೋಗ್ತಾ ಇದ್ದಾರೆ. ಗುರು ಬೇಕು ನೋಡ್ರಿ, ಗುರು ಇಲ್ಲದೆ ವಿದ್ಯೆ ಇಲ್ಲ. ಗುರು ಇಲ್ಲದೆ ನಾನಕ ಈಗ ನಿಮ್ಗೆ ಹಂಗೆ ಹೇಳ್ತೀನಿ ನಿಮಗೆ. ಸುಧಾ, ಪರಿಮಳ, ನ್ಯಾಯಾಮೃತ, ತರ್ಕತಾಂಡವ, ತತ್ವಪ್ರಕಾಶಕ ಎಲ್ಲ ಕಣ್ಣೆ ಪ್ರಿಂಟ್ ಆಗಿಬಿಟ್ಟಾಗಿದೆ, ಅನಾಹುತ ಲೈಬ್ರರಿ. ಹಂಗಾರೆ ಯಾವ ಗುರುಗಳು ಬೇಡಿ, ನಾವು ಮನೆಯಾಗ ಓದ್ತೀವಿ ಅಂದರೆ ಅರ್ಥ ಆಗ್ತಾವಿಲ್ಲ ನಾವು. ಗುರುಗ ಹೇಳಿದರೆ ತಿಳಿದು ಲಘು ಅದು ಎಷ್ಟೆಷ್ಟು ಬೇಕು ಅಂತಾನ. ಹಂಗೊಂದು ಸಹಜ ಹೇಳ್ತೇನೆ ನಿಮಗೆ. ವ್ಯಾಸರಾಯರು, ವ್ಯಾಸರ ಗೊತ್ತಿಲ್ಲ ನಿಮಗೆ, ಹುಳುವಾಗ ಮಾಡೋದು ವ್ಯಾಸರಾಯ ಸ್ವಾಮಿಗಳು. ವ್ಯಾಸರಾಯ ಸ್ವಾಮಿಗಳು ಹತ್ರ ವಿಜೇಂದ್ರ ಸ್ವಾಮಿಗಳು ಕುಂಭಕೋಣದಾಗಿದ್ದಾರಲ್ಲ, ರಾಯರ ಗುರುಗಳ ಗುರುಗಳು ವಿಜಯೇಂದ್ರ ಕರಾಬ್ಜೋತ್ತ ಸುಧೀಂದ್ರ ವರಪುತ್ರಕ. ರಾಯರ ಗುರುಗಳ ಗುರು ಕುಂಭಕೋಣ ನೋಡಿರಿ ನೀವೆಲ್ಲ. ಏನು ವೃಂದಾವನ ಏನು ತಾನ, ಅದ್ರ ಬಗ್ಗೆ ಒಂದು ಶ್ಲೋಕ ಅದ, ಹಂಗೆ ಹೇಳ್ತೀನಿ ಪಾತು ಹೇಳ್ತೇನೆ ನಿಮಗೆ. ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ. ಪುಣ್ಯಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪೋ ಭವಿಷ್ಯತಿ ಒಂದು ಶ್ಲೋಕ. ಹುಬ್ಬಳ್ಳಿ ಧಾರವಾಡದಾಗ ಮಾಡಿ ಗದಗನೆ ಮಾಡಿದ ಪಾಪ ಕಳ್ಕೊಳ್ಳಿಕ್ಕೆ ನಾವು ಪುಣ್ಯಕ್ಷೇತ್ರಕ್ಕೆ ಹೋಗೋದು. ಅನ್ಯಕ್ಷೇತ್ರ ಪಂಡ್ರಪುರ, ಮಂತ್ರಾಲಯ, ಉಡುಪಿ ಹೋಗೋದು ಯಾಕೆ ಪಾಪ ಕಳ್ಕೊಳ್ಳೋಕೆ. ಅನ್ಯಕ್ಷೇತ್ರ, ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ. ಪುಣ್ಯಕ್ಷೇತ್ರೇ ಕೃತಂ ಪಾಪಂ, ಅಲ್ಲಿ ಹೋಗಿ ಮತ್ತೆ ಚಪ್ಪಲ್ ಕದ್ದೆ ರೊಕ್ಕ ಕದ್ದೆ ಅಂತ ಮಾಡಿದರೆ ವಜ್ರಲೇಪೋ ಭವಿಷ್ಯತಿ. ವಜ್ರಲೇಪ ಹೆಂಗೆ ಹಂಗೆ ಉಳಿತಂತ. ಎಲ್ಲಿ ತನಕ ಕುಂಭಕೋಣದಾಗ ಪಾದಿರ ವಿಜಯಿಂದ ಬರೋ ತನಕನೂ ಅಶೋಕ ಬದಲು ಮಾಡ್ರೆ. ಆಮೇಲೆ ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ. ಪುಣ್ಯಕ್ಷೇತ್ರೇ ಕೃತಂ ಪಾಪಂ ಕುಂಭಕೋಣೇ ವಿನಶ್ಯತಿ. ಅವ್ರು ನೋಡ್ಬಿಟ್ರೆ ಸಾಕಂತ. ವೃಂದಾವನ ಏನು 104 ಗ್ರಂಥ, 63 ಕಲಾ. ಏನು ವಿಜೇಂದ್ರ ಸ್ವಾಮಿ ಮಹಾನುಭಾವ ಎಂಥವ್ರಾಗಿ ಹೇಳ ನಮ್ಮಲ್ಲಿ ಹೇಳ್ತಾ ಇದ್ದಾರೆ. ಆ ರೀತಿ ಯಾಕೆ ಹೇಳ್ಬೇಕಾಯ್ತು ಮೊದಲು ಕೇಳಿದ್ರೆ ಗುರುಗಳು ಬೇಕು ಅಂತ ಹೇಳ್ಬೇಕಾಯ್ತು. ಅಂಥ ಗುರುಗಳಿದ್ದು ಸಾಧ್ಯ ಹೋಗ್ಲಿಕ್ಕೆ. ಹಂಗೆ ವಿಜೇಂದ್ರ ಸ್ವಾಮಿಗಳು ವ್ಯಾಸರಾಯರ ಹತ್ರ ಸುಧಾನ 10 ನವಂಕೃತ 9 ಸಲ ಓದ್ಯಾರಂತ. ಒಂದು ಸಲ ಓದೋದು ಕುರಿ ಕೊಣ ಬಿದ್ದು ಹೋಗಿರ್ತಾವೆ ಇಲ್ಲಿ. ಮುಂದೆ ಯಾರು ಓದಿ ಮಂಗಳ ಮಾಡಿಟ್ರು ಮುಂದೆ ಯಾರ್ಯಾರು ಓದೋದು ಪುಸ್ತಕ ತೆಗೆಯೋದಿಲ್ಲ ಯಾರು. ಹಂಗೆ ಇರ್ತದೆ ಜೀವನ ಮಾಧ್ಯಮ. ಎಲ್ಲಿ ಓದ್ಲಿಕ್ಕೆ ಆಗ್ತದೆ? ಹೆಣ್ಣರು ಮಕ್ಕಳು ಪ್ರಪಂಚ ಗಂಡು ಬಿಡ್ತಾರೆ, ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದನ್ನು. ಅಂದ್ರೆ 9 ಸಲ ಹೋಗಿ ಅವ್ರು ಹೆಂಗೆ ಹೇಳಿದ್ದಾರೆ, ಇವ್ರು ಹೆಂಗೆ ಓದಿದ್ದಾರೆ ತಿಳ್ಕೊಡ್ರಿ ಮಗ. ಹಂಗೆ ಆ ರೀತಿ ಗುರುಗಳ ಮಹಿತ ಇವ ಇಷ್ಟೇ. ಕೃಷ್ಣನೇ ಹೇಳ್ಬಿಟ್ಟಾನ, ತದ್ವಿದ್ಧಿ ಪ್ರಣಿ 64 ವಿದ್ಯಾ, 104 ಪುಸ್ತಕ ಗ್ರಂಥಗಳು ಅವ್ರ ಕೃತಿ. ಚತುಷ್ಷಷ್ಟಿ ಕಲಾ ವಿದ್ಯಾರ್ಥ ಅಂತ ಒಂದಲ್ಲ ಹಂಗೆ 60 ಹೇಳ್ಕೋದ್ರು ಟೈಮ್ ಭಾಳ ಅಂತ ಹೇಳಿಕ್ ಹೋದ. ಆ ಪ್ರಕರಣ ಬೇರೆ ಮತ್ತೊಂದು ಹೇಳ್ತಾ ಇದ್ದಾನೆ. ಆ ರೀತಿಯಾಗಿ ವಿದ್ಯಾ ಮಹತ್ವ, ಗುರುಗಳ ಮಹತ್ವ ಕೃಷ್ಣ ಹೇಳ್ತಾ ಇದ್ದಾನೆ. ಏ ಅರ್ಜುನ ಕೇಳಿಲ್ಲ ಅಂದ. ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶನ. ಅರ್ಜುನ ಕೇಳೋ ಇಲ್ಲಿ ಅಂದವ, ನಿನಗೆ ವಿದ್ಯೆ ಹಂಗೆ ಬರೋದಿಲ್ಲ. ತದ್ವಿದ್ಧಿ ಪ್ರಣಿಪಾತೇನ, ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ. ಪರಿಪ್ರಶ್ನೇನ, ಪುನಃ ಪುನಃ ಗುರು ಪ್ರಶ್ನೆ ಮಾಡ್ಕೋದಿವ್ರು. ಮತ್ತು ಓಡೋ ಹೊತ್ತೆ ಪಾಠ ಓದೋ ಹೊತ್ನ್ಯಾಗ ನಾವೆಲ್ಲ ಶಾಲೆ ನೋಡಿರ್ತೀವಿ. ಮುಂದಿನ ಕೊಡೋ ಹಿಂದೆ ಕೂಡ ಹುಡುಗರು ಬೇರೆ. ನಾವು ಹೋಗಿಲ್ದ 9ನೇ ಪಾಠ ಮುಗಿದ 10ದು ಮಾನ್ಯ ಮುಗಿಸ್ತಂಗೆ ಕಾಣ್ತಪ್ಪ. 11ಕ್ಕೆ ಹೋಗಲೇ ಅಂದ್ರೆ ಆ ಹಿಂದೆ ಕೂತ್ ಹುಡುಗ 11ಕ್ಕರೂ ಹೋಗು 12ಕ್ಕರೂ ಹೋಗು ತಿಳಿದು ಬಡ್ಕೋತಾರ. ತಲೆಗಿರೋದು ಅವ್ರು ತಿಳ್ಕೊಡ್ರಿ ಅವ್ರಿಗೆ. ಹಂಗೆ ಪುನಃ ಪುನಃ ಪ್ರಶ್ನೆ ಮಾಡೋಕ್ಕಂತ ನಮ್ಮ ಆಚಾರ್ಯ ಹೇಳ್ತಿದ್ರು, ನಮ್ಮ ಪಂಡರಾತ್ರ ಹೇಳ್ತಿದ್ರು. ಸತ್ಯಧ್ಯಾನರು ಪಾಠ ಹೇಳೋ ಹೊತ್ತಿನೊಳಗೆ ಹಿಂಗೆ ಮುಂದೆ ಟೇಬಲ್ ವ್ಯಾಸಪೀಠ ಇಲ್ಲೆಲ್ಲ ಧೋತ್ರ ನೀರಿಗೆ ಹಾಕಿಟ್ಕೊಂಡಿರ್ಬೇಕಂತ. ಒಂದು 20-30 ಧೋತ್ರ ಇಟ್ಕೊಂಡಿರ್ಬೇಕು. ಮುಂದೆಲ್ಲ ಕೂಡ್ಲಿಕ್ಕಿರ್ಬೇಕು. ನಾವು ಅವ್ರು ತಾವು ಓದೋ ಕಾಲಕ್ಕೆ ಹೇಳ್ತಿದ್ರು. ನಮ್ಮ ಮುಂದೆ ಯಾರು ಪ್ರಶ್ನೆ ಕೇಳ್ತಾರ ಅವ್ ಮದ್ದೊಂದು ಧೋತ್ರ ಜೋಡು ಕೊಡೋದು ನಮಗೆ. ಮತ್ತೆ ಪಡಿಸೋರು ಹುಡುಪ ಪ್ರಶ್ನೆಗೆ ಹುಡುಪಾಗ್ಬಿಡೋದು ಅವ್ರಿಗೆ. ತಾವು ಪ್ಯಾಂಟ್ ಹಾಕೋದಿಲ್ಲ, ಪ್ಯಾಂಟ್ ಕೊಟ್ಟಿಲ್ಲ ಅವ್ರು. ಎಲ್ಲರೂ ಧೋತ್ರ ಹೊಡಿದ್ರು. ಇಲ್ಲಿ ಪ್ಯಾಂಟ್ ಪ್ರವೇಶ ಆಗಿದ್ದಿಲ್ಲ ಅವಾಗ ತಿಳ್ಕೊಟ್ಟು. ಅದಕ್ಕೆ ನಮ್ಮ ಆಚೆ ಚಾಟೆ ಅದು ಸುಳ್ಳ ಪ್ರಶ್ನೆ ಕೇಳ್ತೀವಿ ನಾವು. ನಮ್ಮ ಪ್ರಶ್ನೆ ಕೇಳೋದು ತಪ್ಪು ಒಂದು ಗೊತ್ತಿರ್ತೈತೆ ನಮಗೆ. ಯಾಕೆ ಒಂದು ಧೋತ್ರ ಸಿಗ್ತದೆ, ಮತ್ತು ನಮ್ಮ ಕಾಕಾಗ ನಮ್ಮ ಅಣ್ಣನ ಮಗ ಮತ್ತೊಂದು ಧೋತ್ರ ಆಗ್ತದೆ. ಇಷ್ಟ ಯಾಕೆ ಪರಿಪ್ರಶ್ನೆನ ಪುನಃ ಪುನಃ ಗುರು ಇದು ಯಾಕೆ ಸ್ವಾಮಿ ಇಲ್ಲಿ ಹಿಂಗೆ ಯಾಕೆ ಆಗ್ತದೆ ಪ್ರಶ್ನೆ. ಅದು ಒನ್ ವೇ ಟ್ರಾಫಿಕ್ ಆಗಬಾರ್ದು, ಎರಡೂ ಕಡೆ ಉಂಟು. ಅವನು ಕೇಳಬೇಕು. ಮುಂದೆ ಹೇಳ್ತಾ ಇದ್ದಾರೆ, ಪರಿಪ್ರಶ್ನೇನ ಸೇವಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶನ. ಹಂಗಾದಾಗ ಗುರುಗಳು ವಿದ್ಯಾ ಕೊಟ್ಟು ಸಾರ್ಥಕ ವಿದ್ಯಾ. ದ್ವಾಪರದಾಗ ಒಬ್ಬ ಕೃಷ್ಣ ಕಾಲಕ್ಕನೇ ಭಾಗವತ ಬರ್ತಕ್ಕಂಥ ಕಥಾ ಇದು. ಕೃಷ್ಣ ಪರಮಾತ್ಮ ಚಲುವ ಒಬ್ಬ 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 ಮನುಷ್ಯ. ಅವ ಡ್ರಾಯಿಂಗ್ ಟೀಚರ್, ಡ್ರಾಯಿಂಗ್ ಮಾಸ್ತರ್, ಚಿತ್ರಕಲಾ. ಕೃಷ್ಣನ ಹತ್ರ ಬಂದ. ಕೃಷ್ಣ ಅವನ ಸೇವಾ ಮಾಡಲಿ ಅಂದ.
ಮಾಡಿ ಯಾರು ಬೇಡ್ರಿ, ಯಾರು ರಂಗೋಲಿ ಹಾಕ್ತಾರೆ, ಯಾರು ಹೂ ತಂದು ಕೊಡ್ತಾರೆ, ನೀನು ಒಂದು ಸೇವಾ ಮಾಡೋದು ನಾವು. ಒಂದು ಡ್ರಾಯಿಂಗ್ ಮಾಸ್ತರ್ ಬೇರೆ, ನೀನು ಹೆಂಗೆ ತೆಗಿತೀನಿ, ಒಂದು ಚಿತ್ರ ತೆಗಿತೀನಿ ಅಂತ. ಹೆಂಗೆ ಹುಬೇ ಹೋಬ ಕೃಷ್ಣ ಹೆಂಗಿದ್ದ ಹಂಗೆ ಚಿತ್ರ ತೆಗೆದ. ಕೃಷ್ಣ ಬಂದ ನೋಡ್ತಾನೆ, ಕೃಷ್ಣ ಹೊರಗಾಯಿ ಬಿಟ್ಟಿದ್ದಾವತ್ತು, ಪೀತಾಂಬರ ಹೊರಗಾಯಿ ಬಿಟ್ಟಿದ್ದಾವತ್ತು. ನಾಲ್ಕು ಹಾಕೊಂಬರ್ತೀನಿ ಮತ್ತು ತೊಗೊಂಬಂದ. ಅವು ಶಂಖಾಚಕ್ರ ಹೊರಗಾಯಿ ಬಿಟ್ಟಿದ್ದು. ಎಷ್ಟು ತೆಗೆದ? 360 ಚಿತ್ರ ತೆಗೆದಾನ, ಒಂದಲ್ಲ ಎರಡಲ್ಲ. ದಿನ ಕೃಷ್ಣ ಹೊರಗ. ಕೃಷ್ಣ ಹಿಡ್ಲಿಕ್ಕೆ ಸಾಧ್ಯನ ಎಲ್ಲಿಗೆ? ಅನಂತ ರೂಪ ಭಗವಂತ, ಒಂದು ರೂಪ ಅಲ್ಲ ಎರಡು ರೂಪ ಅಲ್ಲ. ಬ್ಯಾಸರಾತವ ರಾಯ, ಅವ್ನು ಕೃಷ್ಣ ಸೇವಾ ತೊಗೊಂಡ ಹಂಗೆ ಬ್ಯಾಸರಾತವಾಗ ಅಳ್ಕೋತ ಕೂತ್ಕೊಂಡ. ಒಬ್ಬ ಜ್ಞಾನಿಗಳು ಋಷಿಗಳು ಹಾದು ಹೊಂಟಿದ್ರು ಆ ರಸ್ತೆದಾಗ. ಹೊರಗೆ ಕಟ್ಟಿ ಅಳ್ಕೋತ ಕೂತೀವ. ಯಾಕೆ ಕಳ್ತೀವಿ ಅಂತ ಕೇಳಿದ್ರು. ಏನು ಮಾಡಲಿ, ನನ್ನ ಸೇವಾ ಕೃಷ್ಣ ಮುಟ್ಟವಲ್ದು ಅಂದ. ಏನಾಗಿದೆ ಅಂದರು, ಒಳಬರಿ ತೋರಿಸ್ತಾನೆ ಅಂದ. ನೋಡಿದ 360 ಕೃಷ್ಣ ವಿವಿಧ ಭಂಗಿಗಳು. ಯಾರ ಕೊಳ ಅದ, ಯಾರ ಕೊಳ ಇಲ್ಲದ, ಮತ್ತೊಂದು ತೆಗೆದು ನೋಡಿ ನಮ್ಗೆ ಎಷ್ಟು ಮಾಡಿ ಕೃಷ್ಣಂದು ಭಾರಿ ಪುಣ್ಯ ಅಂತ. ಎಲ್ಲಿ ಪುಣ್ಯ ಅಂತ್ರಿ ಅಂದವ. ಕೃಷ್ಣ ಹಿಂಗೆ ಇಲ್ಲೇ ಇಲ್ಲ ಅಂದವ. ಹಂಗೆ ಕೃಷ್ಣ ಹಿಡಿಯೋದು ಹಂಗಲ್ಲ ಅಂತ ಹೇಳಿದ್ರು. ನಾ ಹೇಳಿಕೊಡ್ತೀನಿ ಹಂಗೆ ಹಿಡಿ ಅಂದರು. ಕಿವ್ಯಾಗಿ ಹೇಳಿದ್ರು ಅವ, ಕೃಷ್ಣನ ಹಿಂಗೆ ಹಿಡಿ ಅಂತ. ಓಡ್ಕೋತ ಹೋದ ಕೃಷ್ಣ ಆಸ್ಥಾನಕ್ಕೆ. ಕೃಷ್ಣ ಇವತ್ತು ಹಿಡಿದೈತೆ ನಿನ್ನ ಅಂದ. ಯಾರು ಬೇಡ ಅಂತ ಹಿಡಿದು ನನ್ನ ಹಂಗಿದ್ದ ಹಿಡಿ ಅಂದ. ಏನು ಮಾಡಿದೆ ಗೊತ್ತಾವ? ಗಪ್ಪನ ಒಂದು ಕನ್ನಡಿ ಹಿಡಿದ ಇದ್ರಿಗೆ. ಕೃಷ್ಣ ಹೇಗೆ ಹಂಗೆ ಕಾಣಬೇಕಲ್ಲ, ಮತ್ತೆ ರೂಪ ಪ್ರತಿಬಂಧ ಬದ ಬಿಂಬ ಪ್ರತಿಬಿಂಬ ಆಗಬೇಕಲ್ಲ ಅವ್ರು. ಕೃಷ್ಣ ಅಂದ ಡಬ್ಬ ಕನ್ನಡಿ ಡಬ್ಬ ಹಾಕೊಂಡು ನಿನ್ನ ಗುರುಗಳು ಸಿಕ್ಕಿದ್ರೆ ಹೌದಲ್ಲ ಅಂತ ಕೇಳ್ದ. ತದ್ವಿದ್ಯ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶನ. ಆ ರೀತಿ ಗುರುಕುಲಕ್ಕೆ ಹೋಲ ಕೃಷ್ಣ ಬಲರಾಮರು ಗುರುಕುಲಕ್ಕೆ ಹೋಗ್ತಾರೆ ಅಂತ ಹೇಳ್ಬೇಕಾಯ್ತು ನಿಮ್ಗೆ. ಇಷ್ಟೇನ ಈಗ ಗುರುಕುಲ ಸಾಂದೀಪನಿ ಗುರು ಆಗಿನ ಕಾಲ ಪ್ರಸಿದ್ಧಿ ಗುರುಗಳು ಅಭ್ಯಾಸ ಹೋಗ್ತಾ ಇದ್ದಾರೆ. ಸಾಂದೀಪನಿ ಮಹರ್ಷಿ ಹತ್ರ ರಾಮಕೃಷ್ಣ ವಿದ್ಯಾ ಅಖಂಡ. ಎಷ್ಟು ಜನ ಇದ್ದಾರೆ ಗುರುಕುಲದಾಗ? 64 ಜನ ಇದ್ದಾರೆ. ವಿದ್ಯಾ ಇರುವ 64, 65ನೇ ವಿದ್ಯೆ ಇಲ್ಲೇ ಇಲ್ಲ ಜಗತ್ನ್ಯಾಗ. ಅದ್ರಾಗ IT BT ಎಲ್ಲ ಬರ್ತಾವ. ಮತ್ತೆ ಎಲ್ಲ ಅವ್ನು ಸಂಜೆ ನೋಡ್ಬೇಕು, ಎಲ್ಲ ದಂಧೆ ಒಟ್ಟು ಉದ್ಯೋಗ ಬರ್ತಾವೆ. ಅದ್ರಾಗ ಚರ್ಮ ಮತ್ತೊಂದು ತಯಾರು ಮಾಡೋದು, ಬಂಗಾರ ತಯಾರು, ಎಲ್ಲ ವಿದ್ಯೆ 64 ಕೊಡ್ತಾವೆ. 64 ವಿದ್ಯಾನೂ ಗುರುಗಳು ಕಲಿಸ್ಬೇಕು. 64 ದಿವಸ ಇದ್ರು ಕೃಷ್ಣ ವಿದ್ಯಾಗಳು ಅವಶ್ಯಕತೆ ಏನಿದೆ ನೋಡ್ಬೇಕಲ್ಲ, ಪಾಠ ಆಗ್ಬೇಕಲ್ಲ ಜನರಿಗೆ ಮುಂದೆ. ನೀವು ಹಿಂಗೆ ಮುಂಚೆ ಮಾಡ್ಕೊಂಡು ಪಾಠ ಓದ್ರಿ, ಕೃಷ್ಣ ಹೇಳ್ಯಾನ ನೋಡ್ರಿ, ತಿಳ್ಕೊಡ್ರಿ. ಅಕಸ್ಮಾತ್ ಹುಡ್ರು ಕೃಷ್ಣ ಸಾಲಿಗೆ ಹೋಗಿಲ್ಲ, ನಾವ್ಯಾಕೆ ಹೋಗೋಣ, ಯಾಕೆ ಕೂತ್ಕೊಂಡ್ರೆ ಕೃಷ್ಣ ಹೋಗ್ಯಾನ, ನೀವು ಹೋಗ್ಬೇಕು ಸಾಲಿ ಅಂತ ಹೇಳ್ಬೇಕಾಗ್ತದೆ. ಆ ರೀತಿ ಕೃಷ್ಣ ಪರಮಾತ್ಮ ಅಲ್ಲಿ ತೋರಿಸಿ 64 ಯಾಕಿದ್ರು ಅಂತ ಕೇಳಿದ್ರೆ, 64 ಯಾಕೆ ತೊಗೊಂಡು ಗುರುಗಳು ಸಾಂದೀಪನಿ ಗುರುಗಳು ವಿದ್ಯಾ ಇರೋ 64 ಒಂದೊಂದು ದಿವ್ಸ ಒಂದು ವಿದ್ಯಾ ಪಾರಾಯಣ ಮಾಡ್ಲಿಕ್ಕೆ ಬೇಕು ಬೇಡ ಅವರಿಗೆ. ಅದಕ್ಕೆ 40 ದಿನ ತೊಗೊಂಡ ಅಂತ ಅರ್ಥ. ವಿದ್ಯಾ ಮುಗೀತು, ಮನೆ ಹೊಂಟ್ರು ಬಲರಾಮಕೃಷ್ಣರು. ಕೃಷ್ಣ ಕೇಳಿದ ಅದೇ ಮಾಡೋಕ್ರೆ ಹೆಂಗಾರ ಅಂತ ಕೇಳಿದ್ರೆ, ಗುರುದಕ್ಷಿಣೆ ಕೊಡ್ಬೇಕಲ್ಲ, ಪಾಠ ಕಲ್ತದಕ್ಕೆ ಏನು ದಕ್ಷಿಣೆ ಕೊಟ್ಟು ಹಂಗೆ ಹೋಗ್ತಕ್ಕದಲ್ಲ ಅಂತ ತಿಳ್ಕೊಂಡು ಅದು ಸಾರ್ಥಕ ಆಗ್ತದೆ ಪಾಠ ಅಂತ ತಿಳ್ಕೊಂಡು ಗುರುಗಳನ್ನ ಕೇಳಿದರು. ಸ್ವಾಮೀಂದ್ರವರು ನೀನು ಕೊಟ್ಟು ದಕ್ಷಿಣೆ ಬಂದು ಕೇಳ್ತಾ ಇದ್ದಾರೆ. ಹೇಳಿದರೆ ಆಗಿರ್ತಕ್ಕಂಥ ಮಹಾನುಭಾವರು ಅಂತಾರ, ಅಪ್ಪ ಅಂದ್ರವರು ನಮಗೇನು ಬೇಡಪ್ಪ ಅಂತ ಇಂದಾಗಿರ್ತಕ್ಕಂಥ ಬೇಡ, ನಮಗೆ ನೀವೇನು ಕೊಡ್ಬೇಕು ಅಂತ ಕೇಳಿದ್ರೆ ಗುರುಪುತ್ರ ಹೇಳ್ತಾ ಇದ್ದಾರೆ. ತಮಾಹ ವರ್ಣೋ ದೇವೋ ವಿನಯಾವನಸ್ಥಿತಃ ನ ಚಾ ಹರ್ಷವಂ ದೇವ ದೈತ್ಯ ಪಂಚಜನೋ ಹರತ ಅಹೋರಾತ್ರಿ ಚತುಸೃಷ್ಟ ಸಂಯತವು ತಾವತೀ ಕಲಾ ಗುರುದಕ್ಷಿಣಾಯ ಆಚಾರ್ಯಂ ಛಂದಯಾಮಾಸ ಸತು ನೃಪ. ಹೇ ನೃಪ ಕೇಳು, ಛಂದಯಾಮಾಸ ಹೇಳ್ತಾ ಇದ್ದಾರೆ. ನೋಡು, ಆ ಕೃಷ್ಣ ಪರಮಾತ್ಮವನ್ನು ಕೇಳಿದ ಗುರುಗಳ ದಕ್ಷಿಣೆ ಕೊಡಬೇಕು ಅಂತಿದ್ರು. ಗುರುಗಳು ಹೇಳಿದರು, ನಾವು ಒಂದು ಕೊರತೆ ಇದೆ ನನಗಂದ್ರೆ. ನನಗೊಬ್ಬ ಮಗ ಇದ್ದ, ನಾವು ಯಾತ್ರಕ್ಕೆ ಹೋಗಿದ್ವಿ. ಹೋದ ಹೊತ್ತಿನೊಳಗೆ ಸ್ನಾನ ಮಾಡಿ ಹೊತ್ತಿನಾಗ ನನ್ನ ಮಗನ ಮೊಸಳು ತೊಗೊಂಡು ಹೋಗಿಬಿಡ್ತು. ಇರೋ ಒಬ್ಬ ಮಗ ಕಳ್ಕೊಂಡು, ಆ ಮಗನ ಹೊಳ್ತಂದು ಕೊಡ್ತೀಯಾ? ನಿನ್ನ ಹೇಳ್ತೀನಿ ಮನ ಆಯ್ತಾನೆ. ಭಗವಂತ ಅನ್ಯಥಾ ಕರ್ತಂ ಆಚಾರ ದ್ವಾಯಿಸ್ತೋರ್ದ ಅಂತಾರೆ. ಮರಣ ಪ್ರಾಣದ ಪಾಲಕ ಜಗತಿ ಶಾವ ಸುಭಕ್ತಿಂ ಕರುಣಾಪೂರ್ಣ ವರಪ್ರದಚರಿತಂ ಜ್ಞಾಪಯಮೇತೆ. ದ್ವಾಯಿಸ್ತೋತ್ರ ಕರುಣಾ ಸ್ವಾಮಿ ಪ್ರಾರ್ಥನೆ ಮಾಡ್ಕೊಂಡ್ರು ಆಚಾರ್ಯರು. ಕರುಣಾಪೂರ್ಣ ವರಪ್ರದಚರಿತಂ ಜ್ಞಾಪಯಮೇತೆ. ನಿನ್ನ ಚರಿತ್ರ ಹಂಗೆ ತಿಳಿಸ್ಕೊಡ್ತೀಯಾ? ಎಂಥ ಚರಿತ್ರ ಅದಕ್ಕೆ? ಮರಣ ಪ್ರಾಣದ, ಸತ್ತವ್ರನ್ನ ಬದುಕಿಸ್ತಕ್ಕಂಥ ಶಕ್ತಿ ಅದಕ್ಕೆ, ಇದನ್ನು ಕೊಲ್ಲೋ ಶಕ್ತಿನೂ ಅದಕ್ಕೆ, ಮರಣ ಬರೆದ ನೋಡೋ ಶಕ್ತಿ ಇರತಕ್ಕಂಥ ಹೆಸರು ಪರಮಾತ್ಮನ ಹೆಸರು ಅಂತ ಕೊಟ್ಟೆ. ಆ ರೀತಿಯಾಗಿ ಕೃಷ್ಣ ಅಂದ, ಅದೇನು ದೊಡ್ಡ ಕೆಲಸ ಯಾಕೆ ಮಾಡೋಣ, ಯಾರು ಬೇಡ ಅಂದಾರ. ಹೋದ ಸಮುದ್ರಕ್ಕೆ ಹೋದ. ಅಲ್ಲಿ ನೇರ ವರುಣ ಹತ್ರ ಹೋಗ್ತಾ ಇದ್ದಾನೆ. ಅವ ಹೇಳ್ತಾರೆ ತಮಾಹ ವರುಣ. ಕೃಷ್ಣ ಪರಮಾತ್ಮದು ವರುಣಗ ಆಶ್ಚರ್ಯ ಯಾತ್ರೆ. ಇಲ್ಲಿ ಯಾಕೆ ಬಂದಿಯೋ ಸ್ವಾಮಿ ಅಂದವ. ಆ ನಮ್ಮ ಗುರುಗಳ ಮಗನ ತೊಗೊಂಡಿ ಅಂತ ಒಳಗೆ ತಂದು ಕೊಡೋ ಅವನ ಅಂದವ. ಅವ ಹೇಳ್ತಾ ಇದ್ದಾನೆ ಸ್ವಾಮಿ ಅಂದವ. ಪಂಚಜನೋ ಹರತ, ನಾ ಮಾಡಿಲ್ಲ ಕೆಲಸ ಅಂದವ. ಅವ ಬಂದು ಬಿದ್ದಾಗ ಪಂಚದು ರಾಕ್ಷಸ ಇದ್ದ, ಅವನ ಹೆಸರು ಪಂಚಜನ ಅಂತ. ಅವ ತೊಗೊಂಡು ಹೋಗ್ಬಿಟ್ಟ, ಅವನ್ನ ನಾ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಹೌದಾ, ಎಲ್ಲಿದ್ದಾನೆ ಹಂಗಾರಿ ಅವ? ಆ ಪಂಚಜನ ಅವನ ಒಂದು ಶಂಖಿತ್ರಿ, ಅದೇ ಪಾಂಚಜನ್ಯ ತಿಳ್ಕೊಡ್ರಿ ಅರ್ಥ ಇಲ್ಲಿ ಮಗ. ಅದನ್ನೇ ಕೃಷ್ಣ ತೊಗೊಂಬಂದ. ಕೃಷ್ಣಗೆ ಇರ್ತಕ್ಕಂಥ ಸಂಗತಿ ಹೆಸರೇನು? ದೇವದತ್ತು ಧನಂಜಯ. ಒಂದೇ ಕೃತಾದಾಗ ಒಂದೇ ಆಯ್ತು. ಯಾರ್ಯಾರು ಶಂಕ ಎಲ್ಲ ವರ್ಣ ಮಾಡಿಬಿಟ್ಟಾರೆ. ಅವನ ಕೈಯಿನ ಶಂಕ, ಭೀಮನ ಕೈಯಿನ ಶಂಕ. ಪಾಂಚಜನ್ಯ ಯಾರ್ದು? ಕೃಷ್ಣ ಪರಮಾತ್ಮಂದು. ಪಾಂಚಜನ್ಯೋ ಹತಃ ಅವನು ಕೃಷ್ಣ ಅವನ ಶಂಕ ಕಸ್ಕೊಂಡ. ಎಲ್ಲಿ ಹೋಗೋಣ? ಯಮಲೋಕನ. ನೇರ ಅಲ್ಲಿ ಹೋದ ಕೃಷ್ಣ ಪರಮಾತ್ಮ. ಯಾರು ಮಾಡ್ಲಿಕ್ಕೆ ಸಾಧ್ಯ ಅಂದ್ರೆ ಇದನ್ನು ತಿಳ್ಕೊಡ್ರಿ. ಯಮನ ಕರ್ದ. ಅವ ಹೇಳ್ತಾ ಇದ್ದಾನೆ ತದಂಗ ಪ್ರಭುಂ ಶಂಖಮಾದಾಯ ರಘು ರಥಮಾಗತ ತತಃ ಸಂಯಮನೀಂ ನಾಮ ಯಮಶ್ಯ ದಯಿತಾಂ ಪುರೀಂ
ಸಂಯಮನಿ ಪಟ್ಟಣ ಯಮನ ಪಟ್ಟಣ ಅಲ್ಲಿ ಹೋಗ್ತಾ ಇದ್ದಾನೆ. ಹೇಳ್ದ ಅವಾಗ ಗುರುಪುತ್ರ ಮಿಹಾನಿತಂ ನಿಜ ಕರ್ಮನಿ ಬಂಧನಂ. ನಮ್ಮ ಗುರು ಮಗನ ತೊಗೊಂಬಂದಿ ಅಂತವ್ರು ಯಾಕೆ ಕೊಡೋದಿಲ್ಲ ಅಂತ ಕೇಳ್ದ. ಯಮದೇವ್ರು ಅಂದರು ಸ್ವಾಮಿ ಪಾದ ಪೂಜೆ ಮಾಡ್ತೀನಿ, ದಕ್ಷಿಣೆ ಕೊಡ್ತೀನಿ, ಬೇಕಾದ್ರೆ ನೀವು ಊಟಕ್ಕೆ ಹಾಕಿ ಕಳಿಸ್ತೀನಿ, ಅದನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತವ. ನಮ್ಮ ಲೋಕದ ಕರಾರ್ ಹಂಗದ ಅಂದವ. ಸತ್ತವ್ರು ಹೊಳಿ ಕಳಿಸೋಪ್ಪ ಗ್ಯಾಲ್ ನಾವು ಅಂದವ. ಆ ಕರಾರ್ ನೀನೇ ಮಾಡಿದ್ದದು ಅಂದವ. ವಿಶ್ವ ಗುರುವಿನೇ ಹೋಗಿ ಮತ್ತೆ ವ್ಯವಸ್ಥೆ ಮಾಡಿಲ್ಲ ಬಿಟ್ಟಿಲ್ಲ ಅಂದ. ಕೆಲವು ಎಕ್ಸೆಪ್ಷನ್ ಇರ್ತಾವೆ, ಹಂಗೆಲ್ಲ ಮಾಡಬೇಡ ಅಂದವ. ಡೈರೆಕ್ಟ್ ತೊಳೆದ್ರು ಕೆಳಗೆ ತೊಳಿ ಬರ್ತಲ್ಲ ಅನ್ಸ ನಾನು ಬೇರೆ ಯಾರು ಇರ್ತಾವಲ್ಲ ಮತ್ತೊಂದು ದಂಧೆ ಮಾಡ್ಲಿಕ್ಕೆ ಬರ್ತಾ ತಿಳ್ಕೊಡ್ರಿ. ಹಂಗಿದ್ದಂಗೆ ಎಕ್ಸೆಪ್ಷನ್ ಎಲ್ಲದಕ್ಕೂ ಎಕ್ಸೆಪ್ಷನ್ ಅವೋ ಜಗತ್ತಿನೊಳಗೆ. ಹೌದು ಮಡಿ ಪಿಡಿ ಬಂದಾಗ ಏನು ಹಿಡಿತು ಇರಲಿ ಅಂತೇಳಿ ಹಂಗಿದ್ದಂಗೆ ಹೇಳ್ತಾ ಇದ್ದಾರೆ. ಆ ರೀತಿ ಕೃಷ್ಣ ಹೇಳ್ದ ಉತ್ಸಾಹ ಅಂದವ. ನಾನೇ ಮಾಡಿದ ಕಾಯ್ದೆ ನಾನೇ ಮುರ್ಲಿ ಯಾಕೆ ಬರೋದು ಆ ರೀತಿ ಹೇಳ್ತಾ ಇದ್ದೀನಿ. ಆ ಹುಡುಗನ ಕೂಡಲೇ ಅವನ ಆಯುಷ್ಯ ಮುಗಿದಿಲ್ಲ ಅಂದ. ಯಮದೇವರಾಗಿರ್ತಕ್ಕಂಥವ್ರು ಸಾಕ್ಷಾತ್ ಅಮ್ಮನ ಒಪ್ಪಿಸ್ತಾರ. ಭಗವಂತ ಆ ಮಗನ ತೊಗೊಂಬಂದು ಗುರುದಕ್ಷಿಣೆ ಯಾಕೆ ಕೊಟ್ಟಾಗ ತಂದೆ ತಾಯಿ ಭಯಂಕರ ಸಂತೋಷ ಆಗ್ತದೆ. ಅಲ್ಲಿ ಸತ್ ಮಗ ಎಲ್ಲಿ ಜೀವಂತ ಮಗ ಹೆಂಗೆ ಬರೋಕು ಅಂದ್ರೆ ಪರಮಾತ್ಮ ಇಷ್ಟ ಹೆಂಗೆ ನೋಡಿ ಅಕರ್ತುಂ ಅನ್ಯಥಾ ಕರ್ತುಂ. ಭಗವಂತ ಬೇಕಾದ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಮುದ್ರೆಗೆ ಬರ್ತಕ್ಕಂಥವ ಗುರುದಕ್ಷಿಣೆ ಅರ್ಪಿ ಮಥುರಾಪಟ್ಟಣ ಬರ್ತಾ ಇದ್ದ ಅಂತ ಹೇಳ್ತಾ ಇದ್ದಾರೆ. ಮಥುರಾಪಟ್ಟಣಕ್ಕೆ ಬಂದ. ಆ ರೀತಿ ಬಂದರು. ಮಥುರಾಪಟ್ಟಣ ಎಲ್ಲ ಸಂತೋಷಪಟ್ಟದ. ಕೃಷ್ಣರಾಮನ ಸ್ವಾಗತ ಮಾಡ್ಯಾರ. ಓಹೋ ವಿದ್ಯಾರ್ಥಿಗಳು ಬಂದರು, ಸಂಯಮನಾಗಿ ಬಂದಾರ, ಆ ವಿದ್ಯಾಕಲ್ ಬಂದಾರ, ಸರ್ಟಿಫಿಕೇಟ್ ತೊಗೊಂಬಂದಾರ ಅಂತ ಸ್ವಾಗತ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟಾದ ಮೇಲೆ ಇಲ್ಲಿ ಜರಾಸಂಧ ಅಂತಕ್ಕಂಥವ ಆಗಿನ ಕಾಲಕ್ಕೆ ಕಂಸ ಸತ್ತ ಗೊತ್ತಾತ ನಿಮಗೆ, ನೀನು ನೋಡಿರಿ. ಕಂಸನ ಹನನಾತು. ಅವನ ಹೆಂಡಂದರು ಆಸ್ತಿ ಮತ್ತು ಪ್ರಾಸ್ತಿ ಅಂತ ಹೆಸರು ಅವರಿಗೆ. ಅವರಿಬ್ಬರು ಜರಾಸಂಧನ ಮಕ್ಕಳು. ಅವ್ರು ಏನಾಯ್ತು ಒಯ್ದು ಹೋಗಿ ಬಂದಿತ್ತು ಅವರಿಗೆ, ಗಂಡು ಹೋಗಿಬಿಟ್ಟ ಮತ್ತವ್ರಿಗೆ ಅಳ್ಕೋದು ಹೋಗಿದ್ರು ಅವರು. ಜರಾಸಂಧ ಸಿಟ್ಟು ಶುರು ಆತು ನೋಡ್ರಿ. ಯಾರ ಮೇಲೆ? ಕೃಷ್ಣ ಮೇಲೆ. ಅವ್ನು ಕೊಂದವೇ ಅವ ಕೃಷ್ಣ ಮತ್ತಂತ ತಿಳ್ಕೊಂಡು ಜರಾಸನಾಗಿರ್ತಕ್ಕಂಥವ ಅಂದ ನಾ ಮಥುರಾಪುರ ದಾಳಿ ಮಾಡ್ತೀನಿ ಹೇಳ್ತಾ ಇದ್ದಾನೆ. ಆ ರೀತಿಯಾಗಿ ಅನೇಕ ಜನರನ್ನು ಕೂಡಿಸ್ಕೊಂಡ. ಯಾರ್ಯಾರಿದ್ರು ಹಂಗೆ ಹೇಳ್ತಾನೆ ನಿಮಗೆ. ಇವರೆಲ್ಲ ದುಷ್ಟ ಲಿಸ್ಟ್ ಕೊಟ್ಟಾರ ಹರಿವಂಶದೊಳಗೆ. ಭಾಗವತ ಈ ಲಿಸ್ಟ್ ಇಲ್ಲ, ಅಲ್ಲಿ 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 ಹೇಳ್ತಾರೆ. ಪುರಾಣ ಫರಕಿರ್ತದೆ. ಅದು ಯಾರ್ಯಾರಿದ್ರು ಹೇಳ್ತಾ ಇದ್ದಾರೆ. ಹೆಸರು ಹಂಗೆ ನೋಡ್ರಿ. ದಂತವಕ್ತ್ರ, ಶಿಶುಪಾಲ, ಕಲಿಂಗ, ಪೌಂಡ್ರಕ, ಸಾಂಕೃತಿ, ರುಕ್ಮಿ ಮುಖ್ಯಸ್ಥರು ಇವರೆಲ್ಲ. ಅವ್ರ ಕೆಳಗೆ ವೇಣುಧಾರಿ, ಶುದ್ಧವರ್ಗ, ಕಥಾ, ಅಂಶುಮಾನ್, ಅಂಗರಾಜ, ವಂಗರಾಜ, ದಶಾಣಾಧಿಪತಿ, ವಿದೇಹರಾಜ, ಮದ್ರರಾಜ, ತ್ರಿಗದೀಶ್ವರ, ಹೆಂಗೆ ಉಳಿಗುತ್ತು ಹೋಲಿ ಹೆಸರು ಇಷ್ಟೇ ಒಂದು 106 ಹೆಸರು. ಇಷ್ಟು ಮಂದಿ ಇವ್ರಿಗೆ ಜರಾಸಂಧ ಸಹಾಯ ಮಾಡೋರು ಇವರೆಲ್ಲ ದುಷ್ಟರು. ಇಷ್ಟು ಮಂದಿ ದುಷ್ಟಿದ್ರ ಆವಾಗಿನ ಕಾಲಕ್ಕೆ. ಇವ್ರನ್ನ ಹರಣ ಮಾಡೋದೇ ಕೃಷ್ಣ ಉದ್ದೇಶ ಆಗಿತ್ತು ಅಂತ ಹೇಳ್ತಾ ಇದ್ದಾನೆ. ಆ ಕೃಷ್ಣ ಮೇಲೆ ಇಷ್ಟು ಮಂದಿ ಇವ್ರು ಒಬ್ಬರ ಅಲ್ಲ, ಇವ್ರ ಹೆಸರು ಹೇಳಿದೆ. ಇವ್ರ ಸಂಗತಿ ಲಕ್ಷಗಟ್ಟಲೆ ಮಂದಿ ಸೈನಿಕರು. ಅವ್ರನ್ನ ಕರ್ಕೊಂಡು ದಾಳಿ ಮಾಡ್ತಾ ಇದ್ದಾರೆ. ಪರಮಾತ್ಮ ಜರಾಸನಾಗಿರ್ತಕ್ಕಂಥ ಅಪಾರದಿಂದ ತಗೊಂಡ ಕೃಷ್ಣರಾಮರಿಗೆ ಯುದ್ಧ ಮಾಡಿ ಬರ್ತಾ ಇದ್ದಾನೆ. ಕೃಷ್ಣ ರಾಮ ಕೂತಿರ್ತಕ್ಕಂಥ ಮಥುರಾಪಟ್ಟಣದ ಮೇಲೆ ಅವ್ರು ದಾಳಿ ಮಾಡಿದ್ರೆ ಇವಕ್ಕೆ ಏನಿಲ್ಲೇ ಇಲ್ಲ. ಇವರಿಬ್ರು ಕೈಯಾಗ ಅಸ್ತ್ರ ಇಲ್ಲ, ಶಸ್ತ್ರ ಇಲ್ಲ, ಏನಿಲ್ಲೇ ಇಲ್ಲ. ನೆನೆಸ್ಕೊಂಡ್ರು ಬಲರಾಮ ಮತ್ತು ಕೃಷ್ಣ. ನಮ್ಮ ಅಸ್ತ್ರಗಳು ನಾವು ಯಾರು ನೆನೆಸ್ಕೊಂಡ್ರು? ಯಾವಾಗ ನೆನೆಸ್ಕೊಂಡ್ರು ಬಲರಾಮ 2 ಅಸ್ತ್ರ ಬಂದು ನೋಡ್ರಿ ಮೂಲ ರೂಪದಾಗ. ಒಂದು ನೇಗಿಲ, ಇನ್ನೊಂದು ವನಿಕಿ ಅವನ ಅಸ್ತ್ರ. ನೇಗಿಲ ಗೊತ್ತಿಲ್ಲ ನಿಮಗೆ, ನೇಗಿಲ ಹಾಕ್ತಕ್ಕಂಥದ್ದು ಒಂದು ನೇಗಿಲ ಆಗ್ತವೆ. ಇನ್ನೊಂದು ವನಿಗೆ ಬರ್ತಾ ಇದೆ. ಕೃಷ್ಣ ಪರಮಾತ್ಮಗ ಶಂಖ, ಚಕ್ರ, ಶಾರ್ಂಗನಕ್ಕಂಥ ಧನಸ್ಸು ಅದು ಬರ್ತಾ ಇತ್ತು. ಯುದ್ಧಕ್ಕೆ ತಯಾರಾದರು. ಇಷ್ಟು ಅಸ್ತ್ರ ಸಿಕ್ಕ ಮೇಲೆ ಬಿಡ್ತಾರೆ ಇಲ್ಲ ಹಳ್ಳಿ ಹಿತ್ತರು ಒಂದನೇ. ಬಲರಾಮನ ಅದ್ಭುತ ಶೌರ್ಯ ನೋಡಿ ಎಲ್ಲರೂ ಓಡಿ ಹೋಗಿಬಿಡ್ತಾರೆ. ಬಲರಾಮ ಹೆಂಗೆ ಮಾಡೋದು ಗೊತ್ತಾ ನಿಮಗೆ? ನೇಗಿಲ್ಲ ಅಂದ್ರೆ ನಮ್ಮ ನೇಗಿಲಲ್ಲ ಮತ್ತದು. ಅದು ಎಷ್ಟು ಹಲ್ಲಿದ್ದು ಎಂತನೋ ಬಲರಾಮನ ಇರ್ಲಿಕ್ಕೆ ಸಾಧ್ಯದನ. ಬಲರಾಮ ಹೆಂಗೆ ಕೊಲ್ಬೇಕು ಜನರನ್ನ? ಸೈನ್ಯ ಹಿಂಗೆ ನಿಲ್ಬೇಕು, ಉದ್ದಕ್ಕೆ ನಿಂತಿರು, ಲಕ್ಷ ಸೈನ್ಯ ನಿಂದಿರ್ಬೇಕು. ಅದೇನು ನೇಗಿಲ ಇತ್ತು ಅದನ್ನ ತೊಗೊಂಡು ಹಿಂಗೆ ಜಗ್ಬೇಕು ಹೆಂಗೆ ಅವ್ರನ್ನಷ್ಟರು. ಆ ನೇಗಿಲಿಕ್ಕೆ ಒಮ್ಮೆಲೆ 1 ಲಕ್ಷ ಬರ್ತಿತ್ತು ಅದಕ್ಕೆ. ಅವ್ರಿಷ್ಟು ಬಂದು ದಪ್ಪನೆ ಬೀಳ್ಬೇಕು, ಒಣಗಿ ತೊಗೊಂಡು ಅಷ್ಟು ಹೊಡಿಬೇಕು, ಮತ್ತು 2ನೇ ರೌಂಡ್ ಹೊಡಿಬೇಕು. 1 ರೌಂಡಿಗೆ 1 ಲಕ್ಷ, 1 ರೌಂಡಿಗೆ 1 ಲಕ್ಷ ಹಿಂಗೆ ಹೊಡ್ಕೋತ ಇರ್ತಕ್ಕಂಥ ಬಲರಾಮನ ಶೌರ್ಯ. ಇದನ್ನು ನೋಡಿದ್ರು ರಾಜರು ನಾವು ಬೇಡ ಬಾಡ್ ಹೋಗ್ಬಿಡ್ತೀವಿ ಅಂತ ಅಷ್ಟು ಹೋಗ್ತಾ ಇದ್ದಾರೆ. ಬಲರಾಮನ ಶೌರ್ಯ ಹೇಳ್ತಾ ಇದ್ದಾರೆ. ಒಂದು ಕೈಯಾಗ ಒಂದು ನೇಗಿಲು, ಇನ್ನೊಂದು ಒನಕಿ, ಅದರಿಂದ ಜಗ್ಗೋದು ಒಮ್ಮೆ ಹಾಕೋದು ಅವ್ರನ್ನ ಹೇಳ್ತಾ ಇದ್ದೇನೆ. ಆ ರೀತಿಯಾಗಿ ಹೇಳ್ತಾರೆ ಹೊಡಿರ್ತಕ್ಕಂಥ ರಾಜರು. ಜರಾಸಂಧ ಸಿಟ್ಟು ಬಂತವಾಗ ಎಲ್ಲರೂ ಕರೆದು ಕೂಡಿಸಿ ಹೇಳ್ತಾನೆ. ಎಲ್ಲರೂ ಹಿಂಗೆಲ್ಲ ಯಾಕೆ ಮಾಡ್ತೀನಿ ತಿಳ್ಕೊಂಡು ಕೃಷ್ಣ ಕರುಣಾದಿಂದ ನಾನು ಜರಾಸಂಧ ಯುದ್ಧ ಮಾಡ್ತಾ ಇದ್ದೇನೆ. ಜರಾಸಂಧಗೂ ಬಲರಾಮಗೂ ಗದಾ ಯುದ್ಧ ನಡೀತದೆ. ಇವ ಅಂದ ಈ ವನಿಕೆ ಪನಿಕೆ ಬೇಡ, ಗದಾ ಯುದ್ಧ ಮಾಡಿ ಅಂದ್ಕೊಂಡು ಇಬ್ಬರು ಗದಾಯುದ್ಧ ಪ್ರವೀಣರು. ಜರಾಸಂಧನು ಭಯಂಕರ ಗದಾಯುದ್ಧ ಆಡವ. ಅವ ಜರಾಸಂಧ ಹುಟ್ಟಿರ್ತಕ್ಕಂಥ ಕಥೆ ಮನೆ ಹೇಳೇ ನಿಮಗೆ. ಜರಯಾ ಸಂಧಿತೋ ಯಸ್ಮಾ ಜರಾಸಂಧ ಇತಿ ಸ್ಮೃತ ಅಂತ. ಅವನ ತಾಯಿ ಜರಾಸಂಧ ಹುಟ್ಟಿದ ಕೂಸು. ಹುಟ್ಟಿದಗಳೇ ಆ ಕೂಸು ಬೇಡ ತಕಿ. ಹುಟ್ಟಿದ ಕೂಸು ಬೇಡ ಆಗ್ತಾವನ ಯಾವ್ರ ಆ ಕೂಸು ಅಕರಾಳಿ ವಿಕರಾಳಿತ್ತು ಕೂಸು. ಹೆಂಗಿತ್ತು? ಹುಟ್ಟಿದ ಕೂಡ 2 ಭಾಗ ಆಗಿಬಿಟ್ಟು ಕೂಸು. ಅರ್ಧ ಒಂದು ಕಣ್ಣಿಗೆ, ಒಂದು ಮೂಗಿತ್ಲ ಕಡೆಗೆ, ಒಂದು ಕೈ ಇತ್ಲ ಕಡೆಗೆ ತಿಳ್ಕೊಂಡು ಆ ಹೆಣ್ಮಗಳು ಅದನ್ನು ತಿಪ್ಪೆ ಆಗೋದು ಹೋಗ್ಬಿಡ್ಲಿ ಕೂಸ ಬ್ಯಾಂಡಂಗೆ ತಿಳ್ಕೊಂಡು. ಪ್ರಾತಃ ಕಾಲಕ್ಕೆ ಅಲ್ಲೊಂದು ರಾಕ್ಷಸಿ ಅದು. ಆಕೆ ಅದು ಜರ ಅಂತ ಆಕೆ ಹೆಸರು. ಆಕೆಯಲ್ಲಿ ಹಾದು ಹೊಂಟಿದ್ಲಕ್ಕಿ. ಈ ಕೂಸು ಹಳ್ಳಿಗೆ ಹತ್ತಿತ್ತು ನೋಡ್ರಿ. ಅದು ನೋಡಿದ್ಲಕ್ಕಿ. ಆ ರಾಕ್ಷಸಿ ಕರುಣೆ ಬಂತಂದ ಆ ಕೂಸಿನ ಮೇಲೆ. ಆ ಕೂಸು ಹೆಂಗೆ ಹೇಳ್ತಿರ್ಬೇಡ, ಪಾಪ ಸಣ್ಣ ಮಗು ತಿಳ್ಕೊಂಡು ಆಕೆ ಬಂದು ಏನು ಮಾಡಿ ಗೊತ್ತಾ, 2 ತುಂಡು ಕೂಡಿಸಿದ್ಲು, ಜರಾಸಂಧ ಆಗ್ಬಿಟ್ಟು ನೋಡ್ರಿ. ಅದಕ್ಕೆ ಹೆಸರು ಜರಯಾ ಸಂಧಿತೋ ಯಸ್ಮಾತ್
ಜರಾಸಂಧ ಇತಿ ಸ್ಮೃತಃ. ಅಂತಕ್ಕಂಥ ಕೂಡಿಸಿದ್ರಿಂದ ಜರಾಸಂಧ ಅಂತಕ್ಕಂಥ ಮಹಾನುಭಾವತಕ್ಕಂಥವ ಅದನ್ನು ಹೇಳ್ತಾ ಇದ್ದಾರೆ. ಇಬ್ಬರು ಗದಾ ಯುದ್ಧ ಪ್ರಾರಂಭ ಮಾಡ್ತಾ ಇದ್ದಾರೆ. ಗದಾ ಯುದ್ಧ ಪ್ರಾರಂಭ ಮಾಡಿದರೆ ಬಲರಾಮನ ಯುದ್ಧ ಹೊರತಕ್ಕೆ ಜರಾಸಂಧ ಓಡಿ ಹೋಗಿಬಿಟ್ಟ ಅಂತಾನ. ಪುನಃ ಅನೇಕ ಜನರನ್ನು ಕೂಡಿಸ್ಕೊಂಡು ಪುನಃ ಎಷ್ಟು ಸಲ ಯುದ್ಧ ಮಾತುಕತೆ 21 ಸಲ ಅವ ದಾಳಿ ಮಾಡಿದ ಕೃಷ್ಣವೇ. 1 ಸಲ 2 ಸಲ. ಒಮ್ಮೆ ಬಂದಾಗ 18 ಅಕ್ಷೋಹಿಣಿ ಸೈನ್ಯ. ಇದು ಯಾರ ಪ್ರತಾಪ? ಇದು ಬಲರಾಮ ಜರಾಸಂಧ ಪ್ರತಾಪ. ಅಷ್ಟು ಅದ್ಭುತವಾಗಿದ್ದಂಥ ಮಹಿಮಾ ಒಂದು ಹೇಳ್ತಾ ಇದ್ದಾರೆ. ಆವಾಗ ಯುದ್ಧ ಮುಗಿದ ಮೇಲೆ ಆ ಓಡಿ ಹೋದ ಮೇಲೆ ಕೃಷ್ಣ ಪರಮಾತ್ಮನ ಕೂಡಿಸಿಕೊಂಡು ವಿಕ್ನು ಅಂತಕ್ಕಂಥವ ಯಾದವರು ಹೆಂಗೆ ಬಂದರು, ಯಾವ್ದ್ರ ವೈಶಿಷ್ಟ್ಯೇನು, ಅವ್ರು ಹೆಂಗೆ ಹೋಗ್ತಾ ಇದ್ದಾನೆ. ಆವಾಗ ಮುಂದೆ ಕೃಷ್ಣರಾಮರು ಮಥುರಾ ನಗರದ ದಕ್ಷಿಣಕ್ಕೆ ಪ್ರಯಾಣ ಮಾಡ್ತಾ ಇದ್ದಾರೆ. ಹೋಗೋ ಹೊತ್ತಿನಾಗ ಅಲ್ಲಿ ಗಿಡದಕ್ಕೆ ನೋಡಿದ್ರು ಅವರು ವಿಚಿತ್ರ ವ್ಯಕ್ತಿ ಕೂತಿತ್ತು. ಒಂದು ಹೆಂಗಿತ್ತು, ಜಟಾಧಾರಿ ಗಡ್ಡ, ಇಲ್ಲಿಂದ ನೆಲ ತನಕ ಗಡ್ಡಿದ್ದು. ನಮ್ಮಲ್ಲಿ ಗಡ್ಡದ ಮಹಿಮಾ ಗೂಡದಷ್ಟು ಅಂತಿರ್ತಾರೆ. ಅದು ಗಡ್ಡ ಬಿಟ್ಟರು ಭಾಷೆ ಹಿಂಗೆ ತಿಳ್ಕೊಂಡಿರ್ತಾರೆ. ಇಷ್ಟ ಹಂಗೇನಿಲ್ಲ ಏನಿಲ್ಲ, ಅದು ತಿಳ್ಕೊಂಡಿರ್ತಾರೆ. ಹಂಗೆ ಅದು ನಮ್ಮ ಬುದ್ಧಿಜೀವಿ ಓಡಾಡ್ತಾರಲ್ಲ ನಮ್ಮಲ್ಲಿ. ಮತ್ತೆ ಗೀತಾ ಏನೆಲ್ಲ ವ್ಯವಸ್ಥದ ಹಂಗೆ ಹಿಂಗೆ ಅಲ್ಗೋದಾಡ್ತಾರೆ. ಮತ್ತು ಇವೆಲ್ಲ ಗಡ್ಡ ಮಂದಿನ ಇವರಲ್ಲ ಅಂತ ಇಂದ ಗಡ್ಡ ಬಿಟ್ಟಿರ್ತಾರೆ, ತಿಳ್ಕೊಡ್ರಿ. ಆ ರೀತಿಯಾಗಿ ಬಿಟ್ಟುಕೊಂಡಿದ್ದ. ಕೈಯಾಗ ಕಮಾಂಡರು, ಮಾರಿ ಮೇಲೆ ವಿಚಿತ್ರ ತೇಜಸ್ಸು. ಯಾರಿವರು ಗೊತ್ತಾಗೋದು ಕೃಷ್ಣರಾಮರಿಗೂ ಕೃಷ್ಣಗೆಲ್ಲ ಗೊತ್ತದ. ಆ ನಾಟಕ ಆಡನೆ ಕೃಷ್ಣ ಆಗಿರ್ತಕ್ಕಂಥ. ನೋಡಿ ಬಲರಾಮಕ್ಕೆ ಅದು ಯಾರು ಇವ ಅಂತ ತಿಳ್ಕೊಂಡು, ನನಗೂ ಗೊತ್ತು ಅಲ್ಪ ಮಹಾನುಭಾವ ಇನ್ನು ತೇಜಸ್ಸು ಮಾರಿ ಮೇಲೆ ತಿಳ್ಕೊಂಡು ಪತ್ತೆ ಹತ್ತಿ ನೋಡ್ರಿ ಅವ್ರಿಗೆ. ದ ಮ್ಯಾನ್ ಈಸ್ ನೋನ್ ಬೈ ದ ಕಂಪನಿ ಹಿ ಕೀಪ್ಸ್ ಅಂದು ಮಾತು ಇಂಗ್ಲೀಷ್ನ. ಹಂಗಿದ್ದಂಗೆ ಅವನು ಹೆಗಲ ಮೇಲೆ ಚಲೋ ಚೂಪನ ಕೊಡ್ಲಿತ್ತು. ಹಂಗಾರೆ ಯಾರಿವ? ಪರಶುರಾಮ ಅಂದ್ರೆ ಅವರು. ಪರಶುರಾಮ ಅವ್ರದ್ದು ಹೋಗಿದ್ದ, ಹೋಗಿ ಸಾಷ್ಟಾಂಗ ಹಾಕಿದ್ರು. ಅವನಿಗಿಂತ ಸೀನಿಯರ್ ಅವತಾರ ಅದು. ಹೌದಿಲ್ಲ, ಕೃಷ್ಣಕ್ಕಿಂತಾರ ಅವನ ಅವತಾರನ ಅದು. ಒಂದೇ ವ್ಯಕ್ತಿ ಎರಡು ಅವತಾರ ಇರ್ತಕ್ಕ. ಕೃಷ್ಣ ಎಷ್ಟು ಆಟ ನೋಡಿ, ಲೀಲಾ ಮಾನುಷ ವಿಗ್ರಹ ಅಂತ ಪರಮಾತ್ಮ ಹೆಸರು ಹೇಳ್ತಾ ಇದ್ದಾನೆ. ಆ ರೀತಿಯಾಗಿ ಪರಶುರಾಮ ಹೇಳ್ತಾ ಇದ್ದಾನೆ, ನೀವು ಗೋಮಂತಗಿರಿ ಅಂತದ ಅಲ್ಲಿ ಹೋಗ್ರಿ ಅಂತ ಹೇಳ್ದ. ದೊಡ್ಡ ಪರ್ವತ ಹೇಳ್ತಾ ಇದ್ದಾನೆ. ಕೃಷ್ಣ ಬಲರಾಮರು ಗೋಮಂತಗಿರಿಗೆ ಹೋಗಿ ಕೂತ್ಕೊಂಡ್ರು. ಗೋಮಂತಗಿರಿ ಕೂತ್ಕೊಂಡು ಸ್ವಲ್ಪ ಹೀಗೆ ಇರೋ ಹೊತ್ತಿನಾಗ ಅಲ್ಲಿ ಮ್ಯಾಲಿಂದ ಕೃಷ್ಣನ ತಲೆ ಒಂದು ಕಿರೀಟ ಬಿತ್ತ. ಅಲ್ಲಿ ಮ್ಯಾಲಿಂದ ಕೃಷ್ಣನ ತಲೆ ಮೇಲೆ ಬಿತ್ತು ಕಿರೀಟ. ಕರೆಕ್ಟ್ ಫಿಟ್ ಆತವ, ಹೇಳಿ ಮಾಡಿಸ್ದಂಗೆ ಆಗಿತ್ತು. ಅದು ಚೂರು ಕಮ್ಮಿ, 1 ಇಂಚ್, ಒಂದು ನೂಲು ಹೆಚ್ಚೆಲ್ಲ ಫರಕಿಲ್ಲ. ತಲೆ ಕೃಷ್ಣ ಸರಿಯಾಗಿ ಹೊಂದತಕ್ಕಂಥ ಕಿರೀಟ. ಯಾರು ಹಾಕಿದ ಮ್ಯಾಲಿಂದ? ಗರುಡವಾಗಿ ಕಟ್ಟಿದ್ದ ಮ್ಯಾಲಿಂದ. ಅದಿನ ಕಥಾಂಗೆ ಹರಿವಂಶ ಹೇಳ್ತಾ ಮಾತನ್ನು. ಬಲಿಚಕ್ರವರ್ತಿ ಕೃಷ್ಣ ಪರಮಾತ್ಮ ಮಲ್ಕೊಂಡಲ್ಲಿ ಹೋಗಿ ಸೇವಾ ಮಾಡ್ಲಿಕ್ಕೆ ಹೋಗಿದ್ದ. ಹೆಂಗದ ನೋಡಿ, ವಿಚಿತ್ರ ಕಥೆ ಅಲ್ಲ, ವಿಚಿತ್ರ ಕಥೆಗಳು. ಕೃಷ್ಣ ಪರಮಾತ್ಮ ಸನ್ನಿಧಾನ ಇದ್ರೂ ಕೂಡ ಕೆಟ್ಟವಣ ಹೋಗೋದಿಲ್ಲ. ನಾವು ಹಾಗಿದ್ದು ಎಲ್ಲರೂ ಚಲೋ ಆಗಿಬಿಡ್ತಿರು. ರಾಯರ ಸನ್ನಿಧಾನದಾಗ ನಿಂತಿರ್ತೇವೆ, ನಮಸ್ಕಾರ ಮಾಡ್ತಿರ್ತೀವಿ, ತಲೆಯಾಗಿನ ಕೆಟ್ಟ ವಿಚಾರ ಹೋಗಿರೋದೇ ಇಲ್ಲ. ಹಾಗಿದ್ದು ಎಲ್ಲ ಶುದ್ಧ ಆಗಿಬಿಡ್ತಿದ್ರು. ನೋಡ್ಬೇಕು ನೀವು, ಮಠದಾಗ ಏನು ಸುತ್ತ ಹಾಕ್ತಿರ್ತಾರೆ ಮಂದಿ. ರಾಯರ ಪ್ರದಕ್ಷಿಣೆ ಹಾಕೋದು ಹುಚ್ಚು. ಎಲ್ಲರಿಗೂ ರಾಯರು ಬೇಕು, ಪ್ರಶ್ನೆ ಇಲ್ಲ. ವಿಪ್ರ ಕ್ಷತ್ರ ವಿಡಂಗ್ರಿ ಜಾತ ಮುಖರ ಅನೇಕ ಪ್ರಜಾ ಸೇವಿತ. ರಾಯರ ಗುಂಪಿದು. ವಿಪ್ರ, ಕ್ಷತ್ರ, ವಿನಾಯಕ, ಫಾರಿನರ್ಸು, ಚಡ್ಡಿಯವರು, ಪ್ಯಾಂಟ್ನವರು, ಜೇಟಿ ಅದೆಲ್ಲ ಲಂಗಾದವರು ಎಲ್ಲರೂ ಇರ್ತಾರೆ ರಾಯರಿಂದ. ಒಟ್ಟು ರಾಯರಬೇಕು. ವಿಪ್ರ, ಕ್ಷತ್ರ, ವಿಡಂಗ್ರಿ ಜಾತ ಮುಖರ ಅನೇಕ ಪ್ರಜಾ ಸೇವಿತ. ನಾಯಕರಿಂದ ಗೊತ್ತೇ ನಿಮ್ಗೆ. ಕಳ್ಳೆ ಮಾಡಿ ರಾಯರು ಸುತ್ತಾಡ್ತಿದ್ದಾರೆ. ಆಡೋದು ಏನು, ಯಾವ ಪ್ಯಾಂಟ್ ಹಾಕೊಂಡ್ಬರ್ತಾವೆ, ಯಾವ ಜೀನ್ಸ್ ಹಾಕೊಂಡ್ಬರ್ತಾವೆ, ಯಾವ ನೈಟಿ ಹಾಕೊಂಡ್ಬರ್ತಾವೆ, ನೋಡ್ತಿರ್ಬೇಕದನ್ನು. ಪ್ರದಕ್ಷಿಣೆ ಹಾಕೋ ಹೊತ್ತೆ ಕಿವ್ಯಾಗ ಫೋನ್ ಇಲ್ಲ, ಒಂದು ಕಣ ಬಿಡ್ಲಿಕ್ಕೆ ಕೊಲ್ರ. ರಾಯರಂತಾರೆ, ಹಿಂಗೂ ಬಂದಿ ಅಲ್ಪ ಸಾಕು, ನಮೋ ಅತ್ಯಂತ ದಯಾಳವೇ ಇಂಥ ಮಹಾನುಭಾವರು ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಯಾಕೆ ಹೇಳ್ಬೇಕಾಗಿ ಮಾತನಿಕ್ಕಾದ್ರೆ ಕೃಷ್ಣ ಗರುಡ ವೈಶಿಷ್ಟ್ಯ. ಅವ ಬಲಿರಾಜ ಚಕ್ರವರ್ತಿ ಮ್ಯಾಲಿದ್ದಾನೆ ಕೃಷ್ಣ ಸನ್ನಿಧಾನ. ಕೃಷ್ಣ ಮಲ್ಕೊಂಡಾಗ ನಟನಾ ಮಾಡಿತಿದ್ದ. ಅವಾಗೇನು ನಮ್ಮ ಹಂಗೆ ನಿಧಿ ಪದ್ದಿಲ್ಲ, ಅವಾಗ ಯೋಗ ನಿದ್ರಾ ಮಾಡ್ತಿದ್ದ. ಬಲಿಚಕ್ರವರ್ತಿ ತಲೆ ಕೆಟ್ಟ ವಿಚಾರ ಬಂತಂತ. ಏನು ಕೆಟ್ಟ ವಿಚಾರ? ಏನು ಕಿರೀಟ ಹಾಕ್ಕೊಂಡವನು ಮಹಾರಾಯಮ್ಮ, ನಾ ಹಾಕೊಂಡು ಹೆಂಗೆ ವಿಚಾರ ಅಂತ ನೋಡ್ರಿ. ನಮಗೂ ಅನಿಸ್ತಿರ್ತದೆ, ಯಜ್ಞ ಪದಾರ್ಥ ಇದು ನೈವೇದ್ಯ ಇಟ್ಟಾಗ ಲಘು ನೈವೇದ್ಯ ಹಾಕಿ ಊಟ ಮಾಡೋಕ್ಕಾಗಿದೆ. ನಾ ಮನುಷ್ಯರು, ನಮ್ಮ ಬುದ್ಧಿ ಸಮ ಇರೋದಿಲ್ಲ, ಯಾವಾಗ ಹೇಳ್ಕೊಂಬಿಟ್ರೆ ನಮಗೆ. ಆದರೆ ನಾನು ಹಂಗೆ ಸರಿ ಹೇಳ್ತೇನೆ ನಿಮಗೆ. ಪಾಪ ಹೆಣ್ಮಗಳು ಊಟಕ್ಕೆ ಹೇಳಿದ್ಲು, ಹೋಗಿದ್ದೆ ಆಚಾರ ನೈವೇದ್ಯ ನೀವೇ ಮಾಡ್ಕೊಂಡ್ಲು. ಆತ್ಮ ನಾನ ಮಾಡ್ತೇನೆ, ಸ್ನಾನ ಮಾಡಿ ನೈವೇದ್ಯ ಕೂತ್ಕೊಂಡೆ. ಪಾಪ ಎಷ್ಟು ಚಂದ ಅಡುಗೆ ಮಾಡಿದ್ಲು, ಎಂತಲ್ಲ ಲಕ ಚಂದ ಬಡಿಸಿಟ್ಟಿದ್ಲು. ನಾನು ನೈವೇದ್ಯ ತುಳಸಿ ಆಗ್ಲಿಕ್ಕೆ ನಾನು. ಆಕೆ ಹೇಳಿದ್ ನನಗೆ, ಬೈ ನಗಬೇಡ್ರಿ ಮತ್ತೆ. ಹೌದಾ ಹೇಳಿದ್ ನನಗೆ, ಆಚಾರ ಆ ಶಂಕದ ನೀರು ಹೋಗ್ತಿರಲ್ಲ, ಈ ಪುರಿದ ಮೇಲೆ ಹೋಗ್ಬೇಡಿ, ಎಲ್ಲ ಉಬ್ಬಿ ಚಂದ ಮಾಹಿತಿ ಅವನ್ನ ನೀರು ಬಿಡ್ರಿ ತೊಳಗಾಬಿಟ್ರೆ ಅವು. ಲೈಕ್ ನಾ ಅಂದೆ, ಅವ್ನು ನೀರು ತಿಂದ್ಬಿಡು, ಆಮೇಲೆ ನೈವೇದ್ಯ ಮಾಡ್ತಾನೆ ಬೇಕಾ ಆಕೆ ಓ ಮಾವಿಟ್ಟು ಆಗಲ್ಲ ಅಂತ ತಿಳ್ಕೊಂಡು ಹೇಳಿದ್ರು. ಸೂಕ್ಷ್ಮತ ಹೇಳಿಗತ್ತೆ ಇಷ್ಟ ನಮಗೆ ಹೆಂಗೆ ಇರುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಆ ಬಲಿಚಕ್ರವರ್ತಿ ಅವ್ರಿಗೆ ಮಾಡಿದ. ಕೃಷ್ಣ ಮಲ್ಕೊಂಡ ಅಂತ ತಿಳ್ಕೊಂಡ್ರಿ ಅವ. ನಾರಾಯಣ ಕಿರೀಟ ತೊಗೊಂಡೋಗ್ಬಿಟ್ಟು ನೋಡ್ರಿ ಅವ. ಅದನ್ನು ಗರುಡ ನೋಡಿದ. ಭಗವಂತರ ವಾಹನ ಅದು. ಓಡ್ಕೋತ ಬೆನ್ನತ್ತಿದ. ಪಾತಾಳಕ್ಕೆ ಹೋಗ್ಬಿಟ್ಟವ. ಅಲ್ಲೇ ಹೋದವನು ಅವನ ಸಂಗತಿ ಗುದ್ದಾಡಿ ನ್ಯಾಯಾಡಿ ಹೊಡೆದಾಡಿ ತನ್ನ ಮಾಲಕನಿಗಿಂತ ತೊಗೊಂಬಂದ. ಯಾರು ಗರುಡ ಆಗಿರ್ತಕ್ಕಂಥ ಹುಡುಕೋತ ಬಿಟ್ಟಿದ್ದ. ಕೃಷ್ಣ ನೋಡಿದೆ ಕೆಳಗೆ, ಹಬ್ಬ ನಮ್ಮ ಸ್ವಾಮಿ ಕೂತಾನಂದ. ಮ್ಯಾಲಿಂದ ಒಗದ ಕೃಷ್ಣ ಕಿರೀಟ ಹಾಕಿದ.
ಏನು ಪುಣ್ಯ ಭಗವಂತ ತಿಳ್ಕೊಡ್ರಿ ಅಂತ ಸೇವೆ ಮಾಡ್ತಾ ಇದ್ದಾನೆ. ಆ ಕೃಷ್ಣ ಕಥೆ ಹೇಳಿದ್ರೆ ಸರಿ ಅಂದ. ಬಲರಾಮ ಅರ್ಥ ಮಾಡ್ತಾನೆ. ಬಲರಾಮ ಅಂದ, ಪಾಪ ನೋಡು ಆ ಹಕ್ಕಿ ಗರುಡ ಮೈ ಮೇಲೆಲ್ಲ ಗಾಯ ಆಗ್ಯದಕ್ಕೆ, ಪಾಪ ಯುದ್ಧ ಮಾಡಿ ಬಂದದ, ಕೃಷ್ಣಾರ್ಪಣ ಅಂತಂದೇನೋ ಗರುಡ ಆಗಿರ್ತ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಬಲರಾಮ ಕೃಷ್ಣರು ಅಲ್ಲಿ ಕೂತಾರ ಅಂತ ಜರಾಸಂಧ ಗೊತ್ತಾತ. ಎಲ್ಲಿದ್ದಾರ ಗೋಮಂತಪುರದ ಕೂತಾರ ಅಂತ ಗೊತ್ತಾತವ. ಏನು ಮಾಡ್ತಾ ಇದ್ದಾನೆ, ಗೋಮಂತಪುರದ ಕೂತ್ಕೊಂಡ್ರೆ ಅವ ಅಂದ, ಗೋಮಂತ ಪರ್ವತಕ್ಕೆ ಬೆಂಕಿ ಹಚ್ಚಿಬಿಡ್ತಾನೆ ಅಂದವ. ಕೆಳಗಿಳಿಲಿಕ್ಕೆ ಸಾಧ್ಯ ಇಲ್ಲ, ಇವರು ಹಂಗೆ ಸುಟ್ಕೊಂಡು ಹೋಗ್ತಿರ್ತದೆ, ಸುಟ್ಟು ಹೋಗ್ತಾನೆ ಅಂತ ತಿಳ್ಕೊಂಡು ಅವ್ನ ಬುದ್ಧಿ ಅಷ್ಟೇ. ಗೋಮಂತ ಪರ್ವತಕ್ಕೆ ಬೆಂಕಿ ಹಚ್ಚಿಬಿಟ್ಟ, ಉಗಿ ಎಲ್ಲ ಕಡೆ ಇಡೀ ಪರ್ವತ ಧಗ 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 ಉರ್ಲಿಕ್ಕೆ. ಕೃಷ್ಣಾರಾಮ ಅಲ್ಲಿಂದ ಮೇಲೆ ಬಲರಾಮ ಮೊದಲು ಹಾರ್ಯಾನ. ಅಲ್ಲಿಂದ ಒಂದ ಹೊಡೆತಕ್ಕೆ ಹಾರಿದ್ರೆ ಹೆಂಗೆ ಹೊಡೆತದಕ್ಕೆ ಆ ಜರಾಸಂಧನ ಸೈನ್ಯದ ನಡುವೆ ಬಂದು ನಿಂತ್ಕೊಂಡ. ಕೃಷ್ಣ ಪರಮಾತ್ಮ ಬಲರಾಮಗಿಂತ ಶಾಣ್ಯ ನೋಡ್ರಿ ಭಗವಂತ, ಸಾಕ್ಷಾತ್ ನಾರಾಯಣ. ಅವ ಹಂಗೆ ಮಾಡಲಿಲ್ಲ. ಹಾರು ಮುಂದೆ ಒಂದು ಕಾಲು ಒತ್ತೇವಿಲ್ಲ ನಾವು. ಕೃಷ್ಣ ಒಂದು ಕಾಲೇ ಪರ್ವತ ಒತ್ತಿದ, ಇನ್ನೊಂದು ಕಾಲೇ ಮೇಲೆ ಹಾರಿದ. ಒತ್ತಿದ ಹೊಡೆತಕ್ಕೆ ಆ ಪರ್ವತ ಭೂಮಿ ಒಳಗೆ ಹೋತದು. ಕೃಷ್ಣ ಒಂದು ಹೆಜ್ಜೆಗೆ ಒಳಗಿಂದ ನೀರು ಬಂತು, ನೀರು ಮೇಲೆ ಚಿಮ್ಲಿಗೆ ಹತ್ತು, ಕಾರಂಜಿ ಮೇಲಿಂದ ಆ ಬೆಂಕಿ ಒಟ್ಟು ಆರಿಸಿ ಬಿಟ್ಟು ತಿಳ್ಕೊಳ್ಳೋದು. ಕೃಷ್ಣ ಒಂದ ಕಲಿಗೆ ಎರಡು ಹೊಡೆದಂಗೆ ಇಲ್ಲಿ ನಿಂತ್ಕೊಂಡ, ಅಲ್ಲಿ ಹಾರದ ನೇರವಾಗಿ ಅಲ್ಲಿ ಹೋಗಿ ತಮ್ಮ ಆಯುಧಗಳಿಂದ ಯುದ್ಧ ಮಾಡ್ತಾ ಇದ್ದಾರೆ. ಆ ರೀತಿಯಾಗಿ ಶ್ರೀಗಾಲ ಸಂಹಾರ ಮಾಡ್ತಾ ಇದ್ದಾರೆ. ಅಲ್ಲಿ ಮರಿತಕ್ಕಂಥ ಮತ ಶ್ರೀಗಾಲ ಅಂತಕ್ಕಂಥ ಮಹಾಶೂರ, ಆ ಶ್ರೀಗಾಲ ಅಂತಕ್ಕಂಥ ದೊಡ್ಡ ರಾಜ್ಯಭಾರ ಅಲ್ಲಿಂದ ನಡ್ಕೊಂಡು ಬಂದಾರ. ಆ ಸೈನ್ಯವನ್ನು ಸೋಲಿಸಿ ಕೃಷ್ಣ ಬಲರಾಮರು ನಡ್ಕೋತ ಇಲ್ಲಿಗೆ ಕರವೀರಪುರಕ್ಕೆ ಬಂದಾರ. ಹಂಗೆ ಹರಿವಂಶ ಹೇಳ್ತದೆ. ಕರವೀರಪುರ ಅಂದ್ರೆ ಕೊಲ್ಹಾಪುರ. ಕೊಲ್ಹಾಪುರದ ಒಬ್ಬ ರಾಜ ಇದ್ದಾಗ ಶ್ರೀಗಾಲಪುರ ಅಂತೂ ಹೆಸರು ಅದಕ್ಕೆ. ಅದು ಟೀಕಾ ಇತಿಹಾಸ ಇದು ಬರ್ತಕ್ಕಂಥ ಸಂದರ್ಭ ಶ್ರೀಗಾಲಪುರ ಅಂತ. ಆ ಶ್ರೀಗಾಲಪುರತಕ್ಕಂಥ ರಾಜ ಮಹಾರಾಜ ಏನು ಮಾಡ್ತಾ ಇದ್ದ ಗೊತ್ತಾತವ, ಕೃಷ್ಣರಾಮ ಬಂದರ ಅಂತ. ಅವ ಜರಾಸಂಧ ಪಾರ್ಟಿ ಅವ ಸಂಹಾರ ಮಾಡ್ಲಿಕ್ಕೆ ಹೋದ. ಯಥಾ ಪ್ರಕಾರ ಪರಮಾತ್ಮ ಶ್ರೀಗಾಲನ ಸಂಹಾರ ಮಾಡ್ತಾ ಇದ್ದಾನೆ, ಕೊಲ್ಹಾಪುರ ಉಳಿಸ್ತಾ ಇದ್ದಾನೆ ಹೇಳ್ತಾ ಇದ್ದಾರೆ. ಯಾವಾಗ ಆ ಶ್ರೀಗಾಲ ಸತ್ತ ಅವನ ಹೆಂಡತಿ ಪದ್ಮಾವತಿ ಅಂತ ತಿಳ್ಕೊಂಡು ಹೇಳಿ ಭಾಳ ಹಳ್ಳಿಗೆ ಹತ್ತಿಲ್ಲಕ್ಕಿ. ಕೃಷ್ಣ ಪರಮಾತ್ಮ ಬಂದು ನಾವು ಸಾಷ್ಟಾಂಗ ಹಾಕ್ತಾಳಕ್ಕೆ ನೋಡಿ, ನನ್ನ ಗಂಡ ಮಾಡಿದ ತಪ್ಪೇ ಇತ್ತು ಸ್ವಾಮಿ, ನೀ ಬರುವರಿ ಮಾಡಿದಲ್ಲ, ಆದರೆ ನಾವು ಅನಾಥರಾದ್ವಿ, ನಮ್ಮನ್ನ ಹೆಂಗೆ ಉದ್ಧಾರ ಮಾಡೋ, ಕಾಳಜಿ ಮಾಡಬೇಡವಾ ಅಂದ ಕೃಷ್ಣ. ನಾವು ಅಂತೀವಿ ರಾಯರಿಗೆ ನಮ್ಮ ಅತ್ಯಂತ ದಯಾಲವೇ ಅಂತ ಅಂತೀವಿ. ಭಗವಂತ ಹೆಂಗಿರ್ಬೇಡ, ವಾಯುದೇವರು ಹೆಂಗಿರ್ಬಾರ್ದು, ಅದಕ್ಕಿಂತ ಭಗವಂತ ಎಷ್ಟು ಋಣ ಹೇಳ್ಬೇಡ, ಅವ್ರಿಗಿಂತ ಅವರು ಅವ್ರಿಗಿಂತ ಅವರು ಎಂಥ ಉದಾರಿ ಭಗವಂತ. ಅಂಥ ವೈರಿ ಇದ್ದರೂ ಕೂಡ ಅವನ ಮಗನಾಗಿರ್ತಕ್ಕಂಥವನ್ನ, ಅವನ ಹೆಸರು ಶಕ್ರದೇವ ಅಂತ ಅವನ ಹೆಸರು, ಅವನ ಪಟ್ಟಕ್ಕೆ ಕೂಡಿಸಿ ರಾಜ್ಯಾಭಿಷೇಕ ಮಾಡಲಿಕ್ಕೆ ಹಚ್ಚಿ ಅನುಗ್ರಹ ಮಾಡಿ 100 ಶತಮಾನ ಆಳಪ್ಪ ಅಂತ ಹೇಳ್ತಾ ಇದ್ದಾನೆ. ಇದು ಕೃಷ್ಣ ಮಾಡಿರ್ತಕ್ಕಂಥ ಪಾಠ, ಅವನ ಕರುಣೆ, ಭುವನ ಕರುಣೆ, ಕಡು ಕರುಣೆ ಎಂದರು ಅಂತ ಹೇಳ್ತಾ ಇದ್ದಾರೆ. ಅಂತ ಭಗವಂತನ ಮಹಿಮೆ ಹೇಳ್ತಾ ಇದ್ದಾರೆ. ಎಷ್ಟು ಭಗವಂತ ಉದಾರ, ಎಷ್ಟು ಅಂತಃಕರಣೆ, ಎಷ್ಟು ನಮ್ಮ ಮೇಲೆ ಪ್ರೀತಿ ಭಕ್ತರು ಏನು ಕೇರೆ. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತರೆ ನಿಲುವ, ನಿಂತರೆ ನಲಿವ, ನಲಿದರೆ ಒಲಿವೆ ನಿಮಗೆಂಬ ಸುಲಭನೋ ಹರಿ. ಎರಡರ್ಥ, ಭಾಳ ಸುಲಭ ಭಗವಂತ. ನಮಸ್ಕಾರ ಮಾಡಿ ಸಾಕು ಒಂದರ್ಥ. ನೋ ಸುಲಭ ಇಂಗ್ಲೀಷ್ ನೋ ಅದು, ಹೌದಾ? ಅವನ ಸಹಜ ಸುಲಭ ಇರುತ್ತೆ. ತನ್ನವರನು ಅರಹಳಿಗೆ ಬಿಟ್ಟಗಲನು, ರಮಾಧವನನ್ನು ಒಲಿಸಲು ಅರಿಯದೆ ಪಾಮರರು ಬಳಲುವಳಿಗೆ ಹರಿಕಥಾಮೃತಸಾರ. ಮಲಗಿ ಪರಮಾದರಲ್ಲಿ ಪಾಡಲು ಕುಳಿತು ಕೇಳುವ. ಯಾರು ಮಲ್ಕೊಂಡಿದ್ರು? ಭೀಷ್ಮಾಚಾರು ಹೇಳಲಿಕ್ಕಾಗಿದ್ದಿಲ್ಲ. ಕೃಷ್ಣ ಇದ್ರಿ ಕೂತ್ಕೊಂಡ್ರೆ ಸ್ವಾಮಿ ಮಲ್ಕೊಂಡು ಕೂಟ ಕೃಷ್ಣ ಕೂತ್ಕೆ ಇದ್ದ. ಅಲ್ಲಿ ವಿಷ್ಣು ಸಹಸ್ರನಾಮ ಹೇಳಿಸ್ತೇವೆ ಅವ್ರ ಕಡೆಯಿಂದ. ಕುಳಿತರೆ ನಿಲುವ, ಧ್ರುವ ಮಹಾರಾಜ ಕೂತ್ಕೊಂಡು ಪ್ರಾರ್ಥನೆ ಮಾಡಿದ್ರೆ ಕೃಷ್ಣ ಸಾಕ್ಷಾತ್ ವಾಸುದೇವ ನಿಂತುಕೊಂಡಿದೆ. ನಿಂತರೆ ನಲಿವ, ಪ್ರಹ್ಲಾದರ ನಿಂತ್ಕೊಂಡ್ರೆ ಪರಮಾತ್ಮ ಅವ್ರ ಮುಂದೆ ನೃತ್ಯ ಮಾಡಿದ್ದಾನೆ. ನಲಿದರೆ ಒಲಿವೆ ನಿಮಗೆಂಬ ವಿಜಯದಾಸರು, ಮೋಹನ್ ದಾಸರು, ಪುರಂದರದಾಸರು ಕುಣಿದ್ರೆ ಭಗವಂತ ಹೊಂದಿ ತಾನು ಕುಣಿದ ಅಂತ ತಿಳ್ಕೊಟ್ರೆ ನಮಗೆ ಸುಲಭನೋ ಹರಿ ಅಂತ ದಾಸರು. ಪರಮಾತ್ಮ ಎಷ್ಟು ಸರಳಿದ್ದಾನೆ, ನಮಗೆ ಕಲ್ಪನಾ ಇಲ್ಲ. ನಮಗೆ ಭಾಳ ತಿಳ್ಕೊಂಡ್ಬಿಟ್ಟಿವಿ. ಪರಮಾತ್ಮನ ಒಂದು ಹೆಸರು ತೊಗೊಂಡ್ರೆ ಎಷ್ಟು ದುಃಖ ಕಷ್ಟಮನ ಆಗ್ತಾವೆ, ಎಷ್ಟು ಅಂತಃಕರಣೆ ಭಗವಂತ. ಹೆಜ್ಜೆ ಹೆಜ್ಜೆಗೆ ಅವನ ಹೆಸರು ತಗೋಬೇಕು. ಅಚ್ಯುತ ಅನಂತ ಗೋವಿಂದ ನಾಮೋಚ್ಚಾರಣ ಭೇಷಜಾತ್ ನಶ್ಯಂತಿ ಸಕಲ ರೋಗಾ ಕ್ಲಿಷ್ಟಾ ಅರಿಷ್ಟಾ ಅನಿಷ್ಟಾ ಎಲ್ಲ ಹಾಕೋಬೇಕಂತ ತಿಳ್ಕೊಡ್ರಿ ನಮಗೆ. ಅಂತ ಆ ರೀತಿ ಇರ್ತಕ್ಕಂಥ ಮಹಿಮೆ ಹೇಳ್ತಾ ಇದ್ರೆ ಅಂತ ಪರಮಾತ್ಮ ಇರ್ತಕ್ಕಂಥವ ಗೊತ್ತಾ ಸುದ್ದಿ ಅವಾಗ ಏನಂತ. ಆಗಿನ ಯಾರೋ ಬಂದು ಹೇಳಿದರು ಹೀಗೆ ಈ ಸುದ್ದಿ ನಡೆದು ಅಂತ ತಿಳ್ಕೊಂಡು. ಏನಾಗ್ತಾ ಇದೆ, ಭೀಷ್ಮಕ ಅಂತ ಒಬ್ಬ ರಾಜ, ಕುಂಡಿನೀಪುರ ಅಂತ ಒಂದು ಊರು. ಅವಾಗ ರುಕ್ಮ ಅಂತಕ್ಕಂಥ 4 ಮಂದಿ ಮಕ್ಕಳು. ರುಕ್ಮಿಣಿ ಅವನ ಮಗಳು. ರುಕ್ಮಿಣಿ ಮಗಳಾಗ್ಲಿಕ್ಕೆ ಹತ್ತಿದ, ಲಗ್ನ ಆಗ್ಲಿಕ್ಕೆ ಹತ್ತಿದ, ಸ್ವಯಂವರ ಆಗ್ಲಿಕ್ಕೆ ಹತ್ತಿದ ಅಂತ ಕೃಷ್ಣ ಸುದ್ದಿ ಗೊತ್ತಾಗ್ತದೆ. ಆ ರುಕ್ಮಿಣಿ ಸಾಕ್ಷಾತ್ ಲಕ್ಷ್ಮೀದೇವಿ ಅಂಶ. ಸಾಕ್ಷಾತ್ ಲಕ್ಷ್ಮೀದೇವಿನೇ ಅಂಶ. ಯಾಕೆ ಪೂರ್ತಿ ಅವತಾರ ಇದ್ದಂಗೆ ಲಕ್ಷ್ಮೀ ಇರ್ತಕ್ಕಂಥ ರುಕ್ಮಿಣಿ. ಆ ರುಕ್ಮಿಣಿಯನ್ನು ಯಾರಿಗೆ ಕೊಡು ಮಾಡಿದ್ರು? ರುಕ್ಮಿ ಮತ್ತು ಜರಾಸಂಧ ಪಾಠ ಆಗಿದ್ದು ನೋಡ್ರಿ. ಅವ ಕೃಷ್ಣ ಕೊಡೋ ಹಂಗೆಲ್ಲ. ನಮ್ಮ ಮಗಳು ನಮ್ಮ ತಂಗಿನ ಅವ ರುಕ್ಮಿಣಿ ತಂಗಿ ಆಗ್ಬೇಕು. ಅವಾಗ ನಮ್ಮ ತಂಗಿನ ಅಪ್ಪ ಹೇಳಿದ್ದವ ಭೀಷ್ಮಕ ಪಾಪ ಮುದುಕಾಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮಕ್ಕಳು ಹೇಳಿದಂಗೆ ಕೇಳ್ಬೇಕಾದ ವಯಸ್ಸಾದ್ಮೇಲೆ ಮತ್ತೆ, ಹೌದಾ? ಅದಕ್ಕೆ ಅಪ್ಪ ನಿಸ್ಮ ಕೊಡು, ನಮಗೆ ತಿಳಿಯಂಗಿಲ್ಲ ನನಗೆ. ಆ ರುಕ್ಮಿಣಿನ ನಾ ಯಾರಿಗೆ ಕೊಡೋದಲ್ಲ, ಆ ಕೃಷ್ಣ ಮದ್ದು ಕೊಡಂಗಿಲ್ಲ ಅಂತ. ಬೇಕಾದ್ರೆ ದನ ಕಾಯೋ ಹುಡುಕ್ ಕೊಡ್ತೇನೆ ನಾನು,
ಕೃಷ್ಣ ನಾಯಕ ಹುಡುಗ ಹೌದಲ್ಲ ಮತ್ತೆ ಅವ್ನು ತಾನೇ ಅಂದ್ಬಿಟ್ಟ ಅವ್ನು ಕೊಡೋಂಗಿಲ್ಲ ಅಂತ ಹೇಳ್ತಾ ಇದ್ದಾನೆ. ಆ ರೀತಿಯಾಗಿ ಪರಸ್ಪರ ಕುತ್ಕೊಂಡಿದ್ದವ. ಯಾರಿಗೆ ಕೊಡ್ಬೇಕು? ಶಿಶುಪಾಲ ಅವನು ಬೆಳೆಸಿದ್ದವ. ಶಿಶುಪಾಲ ಹೇಳಿದ, ಲಗ್ನ ಮಾಡ್ತಾನೆ, ರುಕ್ಮಿಣಿ ಕೊಟ್ಟು ಅಂತ ಸುಂದರ ಹುಡುಗಿ ಸೀತಾಳ ಮಗಂದ, ಯಾರು ಬೇಡ ಅಂತಾರೆ ನಾವು. ಲಗ್ನ ಪತ್ರ ಪ್ರಿಂಟ್ ಮಾಡಿ ಸೆಕ್ಕೆಗಳ ತೊಗೊಂಬಂದು ಊರಾಗ ಹೋಗ್ಬಿಟ್ಟಿದ್ದಾವ. ಆಗಲೇ ಹಾಕೊಳ್ಳಿಕ್ಕೆ ಅಂತ ತಿಳ್ಕೊಂಡು ಅಷ್ಟು ಪ್ಲ್ಯಾನ್ ಒಂದು. ಇದು ಮನುಷ್ಯ ಅಂತ. ದೇವ್ರ ಪ್ಲ್ಯಾನ್ ಬೇರೆ ಇರುತ್ತೆ. ಮ್ಯಾನ್ ಪ್ರಪೋಸಸ್, ಗಾಡ್ ಡಿಸ್ಪೋಸಸ್ ಅಂತಾರೆ ಆಚಾರ. ಅವಂತ ಸತ್ಯ ಸಂಕಲ್ಪ ಏಕೋ ವರೆಣ್ಯೋ ವಶಿ. ಸತ್ಯ ಸಂಕಲ್ಪ ನಾವು ಭ್ರಷ್ಟ ಸಂಕಲ್ಪರು. ನಮ್ಮ ಸಂಕಲ್ಪ ಈಡೇರಬಹುದು, ಈಡೇರಲಿಕ್ಕಿಲ್ಲ. ಅವನ ಸಂಕಲ್ಪ ನಿಶ್ಚಯವಾಗಿರ್ತಕ್ಕಂಥ. ನಮ್ಮ ಸಂಕಲ್ಪಕ್ಕೆ ಅವನ ಇಚ್ಛಾ ಬರಬೇಕು, ಅನುಗ್ರಹ ಮಾತ್ರ ಸಾಧ್ಯ ತಿಳ್ಕೊಡಿ. ಅದನ್ನು ಹೇಳ್ತಾ ಇದ್ದೇನೆ. ಆ ರೀತಿಯಾಗಿರ್ತಕ್ಕ ಪರಮಾತ್ಮ ಆ ತಂದ ಏನು ಮಾಡ್ತಾ ಇದ್ದಾನೆ? ಆಗಿನ ಕಾಲಕ್ಕೆ ರುಕ್ಮಿಣಿಯ ಮಾತು ಹೇಳ್ತಾ ಇದ್ದಾನೆ. ಮತ್ತೊಬ್ಬ ರಾಕ್ಷಸ ಆಗಿರ್ತಕ್ಕಂಥವ ಕಾಲಯವನ ಅಂತ ತಿಳ್ಕೊಂಡು ಹೇಳಿ. ಕಾಲಯವನ ಅಂತಕ್ಕಂಥವ ಇಲ್ಲೇ ಹುಟ್ಟಿದ್ದವ, ಒಬ್ಬರು ಮುಸಲ್ಮಾನ್ ಹತ್ರ ಬೆಳೆದಿದ್ದವ. ಅದು ಕಾಲಯವನ ಅಂತ. ಅವಾಗ ಮುಸಲ್ಮಾನ್, ಯವನ ಅಂದ್ರೆ ಮುಸಲ್ಮಾನ್ ಅಂತ ಅರ್ಥ. ಅವಾಗಿರ್ತಕ್ಕಂಥವ ಕಾಲಯವನಿಗೆ ಜರಾಸಂಧ ಹೇಳಿ ಕಳಿಸಿದ, ಇಲ್ಲ ಹೆಂಗಾದ್ರೂ ಮಾಡೋಣಂತ ಕೃಷ್ಣನ ನಾವು ಸಂಹಾರ ಮಾಡೋಕ್ಕಾಯ್ದೆ, ನೀನು ಸೈನ್ಯ ತಗೊಂಬ ಅಂತ ಹೇಳಿ ಕಳಿಸ್ತಾ ಇದ್ದಾನೆ ಕಾಲಯವನಿಗೆ. ಕಾಲಯವನಂದ ಒಳ್ಳೆ ಚಾನ್ಸ್ ಸಿಕ್ತನಗಂದ, ಭಾಳ ತಾರೀಕು ಆಯ್ತಿದ್ದು ನಾನು, ಇನ್ನು ಹೆಂಗಾದ್ರೂ ಮಾಡಿ ಕೃಷ್ಣ ಸಂಹಾರ ಮಾಡ್ಕೊಂಡು ಬರ್ತಾ ಇದ್ದಾನೆ. ಆವಾಗ ಕೃಷ್ಣ ಯಾದವರನ್ನ ಅಂದ, ಇನ್ನು ಮೇಲೆ ಬಹಳಷ್ಟು ಜನ ಅಟ್ಯಾಕ್ ಮಾಡ್ತಾರೆ, ಬಂದು ದಾಳಿ ಮಾಡ್ತಾರೆ ನಮ್ಮಲ್ಲಿ. ಯಾದವರು ಈ ಮಥುರಾಪಟ್ಟಣದಾಗ ಇರೋದು ಚಲೋ ಅಲ್ಲ ಅಂತ ತಿಳ್ಕೊಂಡು ಬೇರೆ ಕಡೆ ಸ್ಥಳಾಂತರ ಮಾಡಿದೆ. ಅವ್ರನ್ನ ಮನಿ ಬದಲು ಮಾಡಿಸ್ತ್ಯಾ, ಊರು ಬದಲು ಮಾಡಿಸ್ತ್ಯಾ, ಯಾರ ಕಡೆಯಿಂದ ಅವ್ರ ಕಡೆ ಹೇಳ್ತಾ ಇದ್ದೆ. ಎಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ? ಅದು ದ್ವಾರಕಾಪಟ್ಟಣಕ್ಕೆ ಕರ್ಕೊಂಬಂದ. ಚಲೋ ಪಟ್ಟಣ ಕಟ್ಟಿದ ಕೃಷ್ಣ, ಅದಕ್ಕೆ ಕುಶಸ್ಥಲಿ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದಾರೆ. ಅಲ್ಲಿ ಪರಮಾತ್ಮ ಎಲ್ಲ ಯಾವ್ದಾರು ಮನೆ ಕಟ್ಟಿನ, ಬಿಲ್ಡಿಂಗ್ ಕಟ್ಟಾನ. ಕೃಷ್ಣ ಏನ್ರಿ ಅದು ಹೇಳ್ತಾ ಇದ್ದಾರೆ, ಇಚ್ಛಾ ಮಾತ್ರ ಸೃಷ್ಟಿ ಪ್ರಭು. ಭಗವಂತ ಕಣ್ ತೆಗೆದು ಬೇಕಾದ, ಕಣ್ಣು ಮುಚ್ಚಿದ್ರೆ ಬೇಕಾದಾಗ್ತದೆ ಅಂತ ಕುಶ ನಿರ್ಮಾಣ ಮಾಡಿ, ದ್ವಾರಕಾಪಟ್ಟಣ ನಿರ್ಮಾಣ ಮಾಡಿ, ಆ ದ್ವಾರಕಾದ ಎಲ್ಲ ತಂದಿಳಿಸಿ ಆಮೇಲೆ ಕಾಲಿ ಹುಗಿದು ಹೋಗ್ತಾ ಇದ್ದೇನೆ. ಕಾಲಯವನ ಅಂತಕ್ಕಂಥವ ನೋಡಿ ಸಂಹಾರ ಮಾಡ್ತಾ ಇದ್ದೇನೆ. ಅವ ಹೆಂಗವ ಅಂತ ಕೇಳಿದ್ರೆ ಗಾರ್ಗ್ಯಮನಿಂದ ಹುಟ್ಟಿರ್ತಕ್ಕಂಥ ಮಹಾನುಭಾವ. ಆ ಕಾಲಯವನ ಹೋದ ಕೃಷ್ಣ ಯುದ್ಧಕ್ಕಂತ ತಿಳ್ಕೊಂಡು. ಅವನು ಕಾಲಯವನನ್ನು ನೋಡಿದ ಕೂಡಲೇ ಕೃಷ್ಣ ಓಡ್ಲಿಕ್ಕೆ ಹತ್ಬಿಟ್ಟ. ಅವನು ಸೈನ್ಯದಲ್ಲಿ ಕೃಷ್ಣ ಹೋದ, ಕೃಷ್ಣ ನೋಡಿದ. ಕೃಷ್ಣ ಯಾವಾಗ ಕಾಲವನ್ನು ನೋಡಿದ ಓಡ್ಲಿಕ್ಕೆ ಹತ್ಬಿಟ್ಟ. ಕೃಷ್ಣ ಓಡ್ಕೋತಂದ. ಕಾಲವನ್ನು ನನಗೆ ಹೆದರಿ ಓಡ್ಲಿಕ್ಕೆ ಹತ್ಯ ನೋಡಿವ ಅಂತ. ಜರಾಸಂಧ ಹಿಂಗೆ ನನಗೂ ಹಿಂಗೆ ಮಾಡೋಣ ಇವ ಬೆನ್ನತ್ತವನ್ನ ಅಂದ. ಕಾಲವನ್ನು ಬೆನ್ನತ್ತವನ್ನ. ಜರಾಸಂಧ ಅಲ್ಲೇ ಕೂತಾನ. ಜರಾಸಂಧನ್ನ ಬಲರಾಮ ದೇವರು ಕುತ್ತಿಗೆ ಹಿಡ್ಕೊಂಡು ಕೊಲ್ಲಿಕ್ಕೆ ಹೋಗು ಕೊಲ್ತಾರ ಅನ್ನೋದ್ರಾಗನೇ ಆಕಾಶವಾಣಿ ಆಗ್ತದ. ತಡಿ ಅಂದ ಬಲರಾಮಗೆ. ಅವನು ಕೊಲ್ಲೋ ಹಂಗಿಲ್ಲ ಅಂದ್ರು. ಇವನು ಕೊಲ್ಲೋ ಬೇರೆದಾಗಿದ್ದ ಮತ್ತೊಬ್ಬಮ್ಮ. ಜರಾಸಂಧಾಂತ ಗೋ ಭೀಮೋ ದುಶ್ಯಾಸನ ವಿನಾಶನ. 5 ಜನ ಬರ್ಬೇಕು ಅದಕ್ಕೆ. ನಿನ್ನ ಕತೆ ಅಲ್ಲಿ ನಿನ್ನ ವಿಕೆಟ್ ಅಲ್ಲದು, ಅವ್ರ ವಿಕೆಟ್ ಅದು ಹೇಳ್ತಾ ಇದ್ದಾನೆ. ತಿಳ್ಕೊಂಡು ಹಂಗೆ ಹೇಳ್ತಾ ಇದ್ದಾನೆ. ಆ ರೀತಿಯಾಗಿ ಬಲರಾಮ ಬಿಟ್ಟಿರ್ತಾನೆ ಅವನು ಕೊಲ್ಲೋದನ್ನು. ಜರಾಸಂಧನ ಹೋದ ಕಾಲಯವನ ಬೆನ್ನಟ್ಟಿಗೋತ ಹೋಗ್ತಾ ಇದ್ದಾನೆ. ಕೃಷ್ಣ ಹೋದ ಓಡಿದ. ಇವನು ಬೆನ್ನತ್ತಿದ. ಒಂದು ಗುಹಾದಾಗ ಹೋಗಿ ಮಲ್ಕೊಂಡ್ಬಿಟ್ಟ. ಕಾಲಯವನ ಆ ಗುಹಾದಾಗ ಒಳಗೆ ಬಂದ. ಅಲ್ಲಿ ಉದ್ದಗ ತುಂಬ ಹೊತ್ತು ಮಲ್ಕೊಂಡ್ಬಿಟ್ಟಿದ್ರಲ್ಲಿ. ಅದನ್ನು ನೋಡಿದ ಕಾಲಯವನ. ಇವನ ಕೃಷ್ಣ ಅನ್ಕೊಂಡ. ಹೌದಾ? ಹೋದವನನ್ನ ಜಾಡಿಸೋತ ಓದ್ ನೋಡ್ರಿ. ಅವನು ಏಳ ಮೇಲೆ ಕಂತಿಕೊಂಡು ಮುಸುಕು ತೆಗೆದು ಕಣ್ಣು ನೋಡಿದವ. ಇವ ಪೂರ್ತಿ ಸುಟ್ಟು ಹೋಗ್ಬಿಟ್ಟವ ಕಾಲಯವನ. ಒಂದ ಹೊಡ್ತಕ್ಕನ ಅಲ್ಲಿ ಮಲ್ಕೊಂಡಿರ್ತಕ್ಕಂಥವ. ಅವ ಯಾರು ಮಲ್ಕೊಂಡ? ಮುಚಕುಂದ ಪ್ರಸಾದತಃ ವಿಷ್ಣು ಸಹಸ್ರನಾಮ. ಹೌದಾ? ಅಲ್ಲಿ ಮಲ್ಕೊಂಡ ಮುಚುಕುಂದ ಮಹಾರಾಜ ಅಂತಕ್ಕಂಥವ. ಆ ಮುಚುಕುಂದ ಮಹಾರಾಜ ಎದ್ದು ನೋಡಿದ. ಇವ ಬೂದಿಯಾಗಿ ಬಿದ್ದಾನ, ಕಣ್ಣು ತೆಗ್ದಾನ. ಹಿಂಗೆ ಹತ್ಲ ಇತ್ತ ನೋಡಿದ. ಸಾಕ್ಷಾತ್ ಭಗವಂತ ಸ್ವಾಮಿ ಅಂದವ. ಎಷ್ಟು ತಪಸ್ ಮಾಡ್ರೆ ನೀ ಸಿಗುವುದಿಲ್ಲ, ಪಾರಾಯಣ ಮಾಡ್ರೆ ನೀ ಸಿಗುವುದಿಲ್ಲ, ಪೂಜಾ ಮಾಡಿ ಸಿಗುದಿಲ್ಲ. ನನಗೆ ಸಿಕ್ಕಿ ನನ್ನ ದೈವ ಅಂತದನ್ನು ಸೇತಾ ಇದ್ದೀನಿ. ನಾ ಮಾಡಿದ ತಪಸ್ಸಿಗೆ ಪೂಜಾಗೆ ನೀವು ಬಲ್ದಿಯಲ್ಲ ಕೃಷ್ಣ ಅಂತ ಸಾಷ್ಟಾಂಗ ಹಾಕಿದ. ಯಾರು? ಮುಚುಕುಂದ ಮಹಾರಾಜ ಆಗಿರ್ತಕ್ಕಂಥವ. ಒಂದು ಕ್ಷಣದಾಗ ಕೃಷ್ಣ ಕೇಳ್ತಾ, ಮುಚುಕುಂದ ನಾ ಯಾವ ಮಕ್ಕೊಂಡಿದ್ದೆ ಗೊತ್ತಿಲ್ಲ, ಮತ್ತು ಎಷ್ಟನಾಗ ಹೇಳಪ್ಪ ಇಲ್ಲಿ ಅಂದವ. ಅವ ಹೇಳ್ತಾನಂತ ನೋಡ್ರಿ. ಅವಾಗ ನೀನು ತ್ರೇತಾಯುಧ ಪ್ರಾರಂಭಕ್ಕೆ ಬಳ್ಕೊಂಡಿದ್ದಿ, ಅದು ಮುಗಿದು ದ್ವಾಪರ ಶುರು ಆಗಿದೆ ಈಗ ಅಂದವ. ಆ ನಮೂನಿ ಗಾಡ್ನಿದ್ರಿ ಅವನು ಮುಚುಕುಂದಂತ. ಯಾಕಂತ ಕೇಳಿದ್ರೆ ಮುಚುಕುಂದ ಮಹಾರಾಜ ಅಸಾಧ್ಯ ಕೆಲಸ ಮಾಡ್ಯಾನ. ಎಲ್ಲ ದೈತ್ಯನ ಸಂಹಾರ ಮಾಡ್ಯಾನ. ಆ ಸಂಹಾರ ಮಾಡೋ ಕಾಲಕ್ಕೆ ಸ್ವರ್ಗ ಲೋಕದಾಗ ದೈತ್ಯರಿಗೂ ದಾನವರಿಗೂ ದೇವರಿಗೂ ಕೂಡ ಯುದ್ಧ ಆಗಿತ್ತು. ಆ ಯುದ್ಧ ದೈತ್ಯ ಸಾಯ್ಲಿಕ್ಕೆ ಹತ್ತಿದ್ರು. ದೇವತೆಗಳು ದೈತ್ಯರಿಂದ ಅವು ದೈತ್ಯರಿಗೆ ಗೆಲ್ಲಿಕ್ಕೆ ಹತ್ತಿದ್ರು. ಅವರಿಗೆ ತೊಂದರೆ ದೇವತೆಗಳಿಗೆ ಏನು ಮಾಡಿದ ಹಂಗಾರ ಅವರು ಒಂದು ಎಕ್ಸ್ಟರ್ನಲ್ ಹೆಲ್ಪ್ ತೊಗೊಂಡು ಅಂದ್ರೆ ಅವರು ಮುಚುಕುಂದ ಮಹಾರಾಜ ಭೂಲೋಕದವ. ಅವನು ಕರೆಸ್ಕೊಂಡ್ರ ಮೇಲೆ ಪಾರ್ಪ ಮಾಡಿ ಹೆಲ್ಪ್ ಮಾಡ್ಬಾ ಅಂತ ಮುಚುಕುಂದ ಮಹಾರಾಜ ಹೋಗಿ ಅವರೆಲ್ಲರೂ ಸಂಹಾರ ಮಾಡಿ ದೈತ್ಯನ ಹೊರಗಟ್ಟಿ ಆ ಸ್ವರ್ಗಪಟ್ಟಣ ಅವ್ರಿಗೆ ಕೊಟ್ಟು ಬಂದ. ಹೊಳ್ಳಿ ಬರೋ ಹೊತ್ತಿನ ದೇವತೆಗಳು ಏನು ಕೊಡ್ಬೇಕು ಕೇಳೋಂದ್ರು, ಬೇಕಾದ ಕೇಳೋಂದ್ರು. ನನಗೇನು ಬೇರೆ ಎಲ್ಲ ಅದಂದ. ನಾ ಮಲ್ಕೊಂಡ್ರೆ ನಿದ್ದೆ ಬೇಕಾಗಿದೆ ನನಗೆ. 4 ತಿಂಗಳು ಕಾಯ ಎಬ್ಬಿಸ್ಬಾರ್ದು ಯಾರು, ನಾನು ಹಂಗೆ ಮಲ್ಕೊತೀನಿ ನಾನು ಅಂದ. ಅಷ್ಟು ರೆಸ್ಟ್ಲೆಸ್ ಆಗಿದ್ದವ ಪಾಪ. ನಮ್ಮ ಇವರು ಮೃತರು ಅವರು ರೆಸ್ಟ್ಲೆಸ್ ಆಗಿರ್ತಾರೆ. ಅವಾಗ ಭಾಳ ಕೆಲಸ ಮಾಡಿ ಭಾಳ ಕೆಲಸ ಮಾಡ್ತಾರೆ. ಹಂಗಂಗೆ ರೆಸ್ಟ್ಲೆಸ್ ಆಗೇನಿ, ನಿದ್ದೆ ಬೇಕಾಗಿದೆ ನನಗೆ ಅಂತ ಇದ್ದಾನೆ. ಅವ್ರಂದರು ಹಂಗೆ 1-2 ವಾರ ಕೊಡ್ರಿ ಅಂದವ.
ನಾ ಅಖಂಡ ಮಲ್ಕೋಬೇಕು, ನಿದ್ದೆ ಸಾಕಾಗಿ ನನಗಂದ. ಇವನ್ನೇದು ಯಾರ ಬಂದು ನನ್ನ ನಿದ್ದೆ ಡಿಸ್ಟರ್ಬ್ ಮಾಡಿದಾಗ ಕಣ್ ತೆಗೆದು ನೋಡಿದ್ರೆ ಅವ್ರು ಬಸ್ ಮಾಡ್ಬೇಕು ಅಂತ ತಥಾಸ್ತು ಅಂದ್ರೆ. ಕೃಷ್ಣ ಇವನ್ನೂ ಕೊಲ್ಬೇಕು, ದೇವರನ್ನ ಕರೆ ಮಾಡಬೇಕು. ಕೃಷ್ಣನ ಯೋಜನಾ ಹೆಂಗೆ ನೋಡಿ, ಅದಕ್ಕೆ ಹೇಳೋದು ಲೀಲಾ ಮಾನುಷ ವಿಗ್ರಹ ಪರಮಾತ್ಮ ಇಷ್ಟು ಆಗಿರ್ತಕ್ಕಂಥ ಪರಮಾತ್ಮ ಅದನ್ನು ಹೇಳ್ತಾ ಇದ್ದಾರೆ. ಮುಚ್ಕೊಂಡು ಸಂಹಾರ ಮಾಡ್ತಾ ಇದ್ದ ಅಂತ ಹೇಳ್ತಾ ಇದ್ದಾರೆ. ಅಷ್ಟಾದಮೇಲೆ ದ್ವಾರಾವತಿ ನಿರ್ಮಾಣ ಮಾಡ್ತಾ ಇದ್ದಾನೆ. ಅಲ್ಲೇ ಶಂಖನ ಕರೆಸಿ ಅವನ ಸ್ಥಾಪನೆ ಮಾಡ್ತಾ ಇದ್ದಾನೆ. ಆ ರಾಜ್ಯಕ್ಕೆ ವ್ಯವಸ್ಥೆ ಮಾಡ್ತಾನೆ ಹೇಳ್ತಾನೆ. ಮುಂದೆ ಪರಮಾತ್ಮ ಆಗಿರ್ತಕ್ಕಂಥವ ರುಕ್ಮಿಣಿ ಲಗ್ನ ಮಾಡ್ಕೊಂಡು ವಿಚಾರ ಮಾಡಿದ. ಸ್ವಲ್ಪ ಭಾಗವತ ಸಂದರ್ಭ ಬ್ಯಾರೆ, ಹರಿವಂಶ ಸಂದರ್ಭ ಬ್ಯಾರೆ. ಅಲ್ಲಿ ಸಾಕ್ಷಾತ್ ರುಕ್ಮಿಣಿ ಆಗಿರ್ತಕ್ಕಂಥಕ್ಕೆ ರುಕ್ಮಿಣಿ ಪ್ರಣಯ ಭಾಗವತ ಹೇಳ್ತಕ್ಕಂಥದ್ದು. ರುಕ್ಮಿಣಿ ಇವನ ಗುಣಗಳನ್ನ ನೋಡಿದ್ದಿಲ್ಲ, ಕೇಳಿದ್ಲಿಕ್ಕೆ ಬರೀ. ಯಾಕೆ ಕೃಷ್ಣ ಪರಮಾತ್ಮ ವರ್ಣ ಕೇಳಿದ್ಲಿಕ್ಕೆ, ಆಕೆ ನೋಡಿದ್ದಿಲ್ಲ ಏನಿಲ್ಲ. ಯಾವಾಗ ಶಿಶುಪಾಲ ಕೊಡಬೇಕು ಅಂತ ಮನ್ಯಾಗ ಡಿಸ್ಕಷನ್ ಮಾಡಿದ್ರು, ಆಕೆ ಅಂದ್ಲು ಯಾರ ಲಗ್ನ ಕೃಷ್ಣನ ಕೈ ಆಕೆ ಅವರು ಯಾವಾಗಿಂದಲೋ ಪತಿ ಪತ್ನಿಯರವು. ಈ ಜನ್ಮಾಂತರ ಈ ಒಂದಷ್ಟೇ ಅಲ್ಲ, ಅವನ ನಿಯಾಮಕ ಹೆಂಡತಿ ಆಗಿರ್ತಕ್ಕ ಲಕ್ಷ್ಮೀದೇವಿ ಆಕೆನೇ ರುಕ್ಮಿಣಿಯಾಗಿ ಅವತಾರ ಮಾಡಿದ್ಲು. ಮತ್ತು ಬೇರೆಯವ್ರನ್ನ ಹೆಂಗೆ ಲಂಗ್ ನೋಡ್ರಿ, ಲಕ್ಷ್ಮೀದೇವಿಗಿನ ಮುಟ್ಟುವ ಅಧಿಕಾರಿ ಯಾರ್ಯಾರಿಗೂ ಇಲ್ಲ, ಪರಮಾತ್ಮಗೊಬ್ಬಗೆ ಮೀಸಲಾಗಿರ್ತಕ್ಕಂಥದ್ದು. ಅಕ್ಕಿ ಅಂದ್ಲು ಭಾಗವತ ಬರ್ತಕ್ಕಂಥ ಬೆಳಕತ್ತೆ ನೀವು. ನಾನು ಪತ್ರ ಬರ್ದಾಳಕ್ಕೆ ಕೃಷ್ಣ ಒಂದು ಪತ್ರ ಪೋಸ್ಟ್ ಇದ್ವ, ಏನಕ್ಕೆ ಇವು ಕೋರಿಯರ್ ಸರ್ವಿಸ್ ಇದ್ವ ಅವಾಗ. ನೋಡಿ ಹೆಂಗೆ ಇರಿಸಿಟ್ಟಿರ್ತ ನೋಡಿ. ಬಹುತೇಕ ನಾ ಅನ್ನೋದು ಹಂಗೆ ಪ್ರಪಂಚದ ಮೊದಲೇ ಲವ್ ಲೆಟರ್ ಅದು. ಪತ್ರ ಬರ್ದಾಳಕ್ಕೆ, ಆ ಪತ್ರ ನೋಡ್ಬೇಕು ನೀವು. ಅದ ಈ ಹುಡುಗರು ಪತ್ರ ಬರೀತಾವೆ, ಹುಚ್ಚು ಜಾಗರ ಪತ್ರ ಬರೀತಾವೆ. ನೀವು ಬರಲಿದ್ರೆ ನಾ ಸಾಯ್ತೀನಿ, ಗಾಡಿ ಬಾಯಾಗಿ ಬಿಡ್ತೀನಿ, ಈ ಹುಚ್ಚು ಜಾಗರ ಪತ್ರ ಬರೀತಾವೆ. ಈ ಪತ್ರ ಇವಲ್ಲ. ಹೌದಾ? ಆಗಿನ ಪತ್ರ ಹೆಂಗಿತ್ತು? ಪತ್ರ ಬರ್ದಾಳಕ್ಕೆ ಶ್ರುತ್ವಾ ಗುಣಾನ್ ಪರಮ ಸುಂದರ ಸುಂದರ ಸುಂದರಂತೆ. ಆಕೆನ ಫೇಸ್ಬುಕ್ನೇ ನೋಡಿಲ್ಲ, ಫೋನ್ಯಾಗ ಮಾತಾಡಿಲ್ಲ, ಏನು ಡಿಸ್ಕಷನ್ ಹೆಂಗೆ ಮಾಡ್ಯಾಳ? ಶ್ರುತ್ವಾ ಅಂತ ಆಕೆ ಪರಮಾತ್ಮ ಕೃಷ್ಣ ನಿನ್ನ ಗುಣಗಳನ್ನ ಕೇಳಿ ನಾ ಮೆಚ್ಚಿಕೊಂಡೇನಿ ಅನ್ಲಕ್ಕೆ. ನಾನು ನೋಡಿಲ್ಲ, ನೀ ಏನು ಕೇಳಿದಿ ಅಂತ ಕೇಳಿದ್ರೆ ಉತ್ತರ ಹೇಳ್ತಾಳೆ ಆಕೆ. ತಗೊಳ್ರಿ, ಮೊನ್ನೆ ನಮ್ಮ ಮನೆಗೆ ನಾರದರು ಬಂದಿದ್ದರು. ನೀ ಲೋಕ ಸಂಚಾರಿ ಅವರು. ನಮ್ಮಪ್ಪ ಕರೆದು ಪಾದ ಪೂಜೆ ಮಾಡಿಸಿ ಕೂಡಿಸ್ತೆ ಅವ್ರನ್ನ. ಹಿಂದಿನ ಕಾಲಕ್ಕೆ ಹಿಂಗಿತ್ತು. ದೊಡ್ಡವ್ರ ಮನೆ ಬಂದು ಕೂಡೇನೆ ಪಾದ ತೊಳೆದು ಅವ್ರ ಒಳಗೆ ಕೂಡಿಸಿ, ಸ್ವಾಮಿ ಇನ್ನೂ ಒಂದು ಭಗವತ್ ವಿಷಯಕ್ಕೆ ನಾಲ್ಕು ಹೇಳ್ರಿ ಅಂತ ಕೇಳೋ ಪ್ರಸಂಗ ಇತ್ತ. ಈಗೂ ಇದ್ದಾರಂತಾರ, ಎಲ್ಲೋ ಒಬ್ಬರು ಇರ್ತಾರೆ ಈಗ. ಹಂಗಲ್ಲ ಬಂದ್ಗಳ ಮೊದಲಿಗೆ ಶಾ ಅದೆಲ್ಲ ಅದನ್ನು ಕೊಟ್ಟು ಕುಡಿಸಿ ಮುಂದೆ ಶುರು ಆಗ್ತದೆ. ಆಗಿನ ಕಾಲ ಹಂಗಿತ್ತು. ನಾರರು ಬಂದ್ಕೊಳ್ಳಿ ಪಾದ ಪೂಜೆ ಮಾಡಿ ಕುಡಿ ಸ್ವಾಮಿ ಒಂದು ನಾಲ್ಕು ಭಗವತ್ ವಿಷಯ ಹೇಳ್ರಪ್ಪ ಅಂತ ಕೇಳ. ಏನು ಹೇಳ್ಬೇಕ್ರಿ ಅವರು? ಕೃಷ್ಣ ಪರಮಾತ್ಮನ ಹೇಳ್ಕೋತ ಹೊಂಟ್ರ ಅವ್ರು. ಶ್ರುತ್ವಾ ಅದನ್ನು ಕೇಳಿ ನಾನು ಅಂದ ಕೇಳಿ. ಗುಣಾನ್ ಯಾರು? ಭಗವಂತನ. ನಾರಾಯಣಂ ಗುಣಶರ್ವೈ ಉದೀರ್ಣಂ ದೋಷ ವರ್ಜಿತಂ ನೇಯಂ ಗಮ್ಯಂ ಗರುಶ್ವಾಪಿ ನತ್ವಾ ಸೂತ್ರಾರ್ಥ ಮುಚ್ಚತೆ. ಏನು ವೈಶಿಷ್ಟ್ಯ ಹೇಳ್ತಾ ಇದ್ದಾರೆ. ಇದನ್ನೇ ಏನು ಭಾಷಾಂತರ ಟೀಕಾಕೃತ್ಪಾದರು ತತ್ವಪ್ರಕಾಶಿಗಾರಗೆ ಭಗವಂತ ಗುಣವಣ ಮಾಡ್ತಾರೆ. ಶುದ್ಧಾನಂದೋರು ಸಂವಿದ್ಯುತಿ ಬಲ ಬಹುಲೌ ದಾರ್ಯ ವೀರ್ಯಾದಿ ದೇಹಂ ಚಿಂತಾ ಸಂತಾಪಲೇಪೋದ್ಭೋರತಿ ಮುಖರ ಅಶೇಷ ದೋಷಾತಿ ದೂರಂ ಸದ್ಭಿರ್ವೈರಾಗ್ಯ ಭಕ್ತಿ ಶ್ರುತಿ ಮತಿ ನಿಯತ ಧ್ಯಾನಜ ಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದ ಭಿದಮಲ ಮಮಲಂ ಬ್ರಹ್ಮ ವೇದಾಂತ ವೇದ್ಯಂ. ಟೀಕಾರ್ಯಾರ ಮಾತು. ಇದರ ಭಾಷಾಂತರ ಅಲ್ಲ, ಅನುವಾದ ಅಲ್ಲ, ಇದರ ಧ್ವನ್ಯಾನುವಾದ ವ್ಯಾಸರಾಯರು. ಇದು ಹೆಂಗೆ? ಇದು ಶಬ್ದ ನಿಖಿಲ ಗುಣ ನಿಕಾಯಂ ನಿತ್ಯ ನಿರ್ಧೂತ ಹೇಯಂ ಶುಭತಮ ಮತಿಮೇಯಂ ಶುದ್ಧ ಸೌಖ್ಯಾಪ್ತ್ಯುಪಾಯಂ ಸಕಲ ನಿಗಮಗೇಯಂ ಸರ್ವಶಬ್ದಾಭಿಧೇಯಂ ನವ ಜಲಧರ ಕಾಯಂ ನವಮಿ ಲಕ್ಷ್ಮೀ ಸಹಾಯಂ. ಈಗ ಮುಂದೆ ರಾಯರಂತರ ಹೇಳ್ಕೊತ ಹೋಗ್ಬೇಕು. ಮುಂದೆ ಹಿಂಗೆ ಎಷ್ಟು ಮುಂದಕ್ಕೊಂದು ಬರ್ತಕ್ಕ ಪರಂಪರೆ ಹೆಂಗೆ ನೋಡಿ, ನಮ್ಮ ದಿವ್ಯ ಪರಂಪರೆ. ಅವ್ರು ಹೇಳಿದ್ದವರು, ಅವ್ರ ವರ್ಣ ಅವರು ಹೇಳ್ತಾರೆ. ಹಂಗೆ ಭಗವಂತ ಶ್ರುತ್ವಾ ನಾ ಕೇಳಿದೆ. ನಾರದರು ಹೇಳಿದರು ಆ ಭಗವಂತ ಕೃಷ್ಣ ಅಂತಕ್ಕಂಥವ್ ನಾನು ನೋಡಿಲ್ಲ. ಬೆಂಕಿ ಕೊಡುನಂತೆ, ಗಾಳಿ ಮೇಲೆ ಅಡ್ಡಾಡಿದಂತೆ, ಪೂತನಾ ಸಂಹಾರ ಮಾಡಿದಂತೆ, ಕೇಶಿನ ಕೊಂದಂತೆ, ತನ್ನ ತಾಯಿಗೆ ವಿಶ್ರುಪ ತೋರಿಸಿದಂತೆ. ಇಂಥ ಗುಣನ ಕೇಳೇ ಅವನ ಮೇಲೆ ಲವ್ ಹುಟ್ಟಿದ ನನಗಂದಕ್ಕೆ. ಯಾರು? ರುಕ್ಮಿಣಿ. ಶ್ರುತ್ವ ಗುಣಾನ್ ಪರಮ ಸುಂದರ 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 ಅಂತೆ. ಪರಮಾತ್ಮ ಎಷ್ಟು ಸುಂದರ ನನಗೆ ಗೊತ್ತ ಕಲ್ಪನಾ ಮಾಡಿಕೊಟ್ರು. ಹಂಗೆ ನಿಮಗೆ ನಾವೇನು ಪ್ರಪಂಚದ ಮಂದಿ ಅಂತಿದ್ದೇವಲ್ಲ, ನಾವೆಲ್ಲ 100 ಸಲ ಸುಂದರ ಅಂದರೂ ಅದಕ್ಕೂ ಸುಂದರ ಭಗವಂತ ಆಗಿರ್ತಾರೆ. ಕಲ್ಪನಾ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಮಗಂಥದ್ದು. ಅಂಥ ಮಾತು ಹೇಳ್ತಾ ಇದ್ದಾರೆ. ಆ ರೀತಿ ರುಕ್ಮಿಣಿ ಆಗಿರ್ತಕ್ಕಂಥ ಪ್ರತಾಪರು ಯಾರು ಕೈ ಕೊಟ್ಟು ಕಷ್ಟ ಅದನ್ನು ಹೇಳ್ತಾ ಇದ್ದಾರೆ. ಯಾರು ನಂಬಿಕೆ ಇಲ್ಲೇ ಇಲ್ಲ. ಭಾಳ ನಂಬಿಕೆ ಬ್ರಾಹ್ಮಣರ ಮೇಲೆ ಇತ್ತವಾಗ. ಈಗ ಹಂಗಿಲ್ಲ, ಎಲ್ಲರೂ ಕಪಟ ಆಗಿಬಿಟ್ಟಾರೆ. ನೋಡ್ರಿ ಇಲ್ಲಿ ಅಲ್ಲ ಹಿಂಗದ ಸ್ಥಿತಿ. ಎಡಗೈ ಬಲಗೈ ನಮ್ಮಂಗಲ್ಲ, ಬಲಗೈ ನಾಯಿ ಹಿಂಗೆ ಮುಂದೆ ಪ್ರಶ್ನೆ ಇಲ್ಲೇ ಇಲ್ಲ. ಹೆಂಡತಿ ನಮ್ಮಂಗಲ್ಲ, ಗಂಡ ನಂಬ ಹೋಗಿಲ್ಲ, ಮಕ್ಕಳ ಅಪ್ಪನ ಹಂಗಲ್ಲ, ಅಪ್ಪನ ಮಕ್ಕಳು ಎಲ್ಲ ವ್ಯವಹಾರ ಹಂಗೆ ಇರ್ತದೆ. ಎಲ್ಲರ ಮೇಲೆ ಸುದ್ದಿನ ಇದು ತಿಳ್ಕೊಡ್ರಿ. ಒಂದಲ್ಲ ಎರಡಲ್ಲ. ಆ ರೀತಿಯಾಗಿ ಚಲೋ ಬ್ರಾಹ್ಮಣ ಹುಡುಕಲಕ್ಕಿ ಕರಲ್ಲ ಅವನ ಬ್ರಾಹ್ಮಣ. ಈ ಪತ್ರ ತೊಗೊಂಡು ಕೃಷ್ಣ ಮುಟ್ಟಿಸ್ತೀರಾ ಸ್ವಾಮಿ ಅನ್ಲಕ್ಕಿ. ಅಮ್ಮ ಅಂದ, ಅವ್ವ ಏನು ಭಾಗ್ಯ ನಂದು ಅಂದ. ಲಕ್ಷ್ಮೀದೇವಿ ಹಿಡಿದು ಮಾಡಿ ಕೆಲಸ ಮಾಡೋ ಭಾಗ್ಯ ಬಂತಲ್ಲ ನನಗೆ. ಆಕೆ ಸೇವಾ ಮಾಡ್ತಕ್ಕಂಥದ್ದು. ಅದು ಎಲ್ಲಿ ಹೋಗಿ ನೇರ ಕೃಷ್ಣನ ಹತ್ರ
ಒಂದು ಅರ್ಥ. ಇನ್ನೊಂದು ಅರ್ಥ, ನಾವು ಹೋಗ್ಬೇಕಾದ್ರೆ ಲಕ್ಷ್ಮೀದೇವಿ ಮುಖಾಂತರನೇ ಹೋಗ್ಬೇಕು ತಿಳ್ಕೊಳ್ರಿ, ಬೇರೆ ಹಾದಿಲ್ಲ ನಮಗೆ. ಮುಖ್ಯ ಪ್ರಾಣ ಅಂತಕ್ಕಂಥ ಭಾರತೀಯ ರಮಣ ಲಕ್ಷ್ಮೀ ರಮಣ ಪ್ರಿಯ ಪ್ರೀತಿ ಅಂತ ಹೋಗ್ಬೇಕು, ಬೇರೆ ಹಾದಿಲ್ಲೇ ಇಲ್ಲ ನಮಗೆ. ಅವ್ವ ಅಂತಾರ, ದಾಸ ಅಂತಾರ, ಲಕ್ಷ್ಮಿಗೆ ಹೇಳ್ತಾರ ತೋರಿಸಬಾರದೆ ವಾಸುದೇವನ್ನ ತೋರಿಸಿ ಒಂದು ಹಾಡದಲ್ಲ ದಾಸ ಮಾಡ್ತಕ್ಕಂಥದ್ದು. ಆ ರೀತಿ ಇರ್ತಕ್ಕಂಥದ್ದು ನಮಗೇನು ಕರುಣಾ ಬೇಡ, ಭಗವಂತ ತೋರಿಸು ಅಂತ. ಆ ರೀತಿಯಾಗಿ ಬ್ರಾಹ್ಮಣ ತೊಗೊಂಬಂದು ಪತ್ರ ಕೊಟ್ಟ. ಯಾರು ಪತ್ರ ಕೊಟ್ಟರಲ್ಲ ಅದೇ ಬ್ರಾಹ್ಮಣ ಮುಂದೆ ವಾದಿರಾಜ ಸ್ವಾಮಿಗಳು ಎಲ್ಲ ಗೊತ್ತು ನಿಮಗೆಲ್ಲ, ಕೇಳಿದ್ರೆ ಅಲ್ಲೇ ಕಡೆಗೆ. ಅದಕ್ಕೆ ಮುಂದೆ ರುಕ್ಮಿಣಿ ವಿಜಯ ಬರೀತಾರೆ ಅವರೇ. ಭಾಗವತ ದಶಮಸ್ಕಂದ ತಗೊಂಡು ಅವ್ರ ಗ್ರಂಥ ಯಾವುದು ರುಕ್ಮಿಣಿ ವಿಜಯ, ಯಾರ್ದೋ ವಾದಿರಾಜರು ಆ ಕೆಲಸ ತಾವ ಮಾಡ್ಯಾರ. ಅವರು ಏನು ವರ್ಣನ ಮಾಡ್ತಾರ ಆ ದಶಮಸ್ಕಂದ ಭಾಗವತ ತಗೊಂಡು ಮಹಾನುಭಾವ. ಒಂದು 700-800 ಶ್ಲೋಕಗಳು, ಅದ್ಭುತ ಗ್ರಂಥ, ಸಾಹಿತ್ಯ ಗ್ರಂಥ, ಪ್ರಪಂಚ ಅಂತ ಗ್ರಂಥ. ಈ ಲೋಕೋತ್ತರವಾಗಿರ್ತಕ್ಕಂಥ ಕಾವ್ಯ ಶೈಲಿ ನೋಡು ವಾದಿರಾಜನ ಪಾಂಡಿತ್ಯನ ಪ್ರತಿಭೆನೂ ಅದು ಹೇಳ್ತೇನೆ. ಇಲ್ಲಿ ಹಂಗಾಗಿಲ್ಲ. ಇಲ್ಲಿ ಬರ್ತಕ್ಕಂಥದ್ದು ಲಗ್ನ ಇಷ್ಟು ಗೊತ್ತಾಯ್ತು, ಕೃಷ್ಣ ಪರಮಾತ್ಮ ಹೋದ, ಹಂಗಾರೆ ತಾನು ಹೋಗ್ಬೇಕು ಅಂತ ತಿಳ್ಕೊಂಡು ಆಗಲೇ ಎಲ್ಲ ಕೊಟ್ಟು ರಾಜರು ಸೇರಿದ್ರು ನೋಡ್ರಿ. ಅಲ್ಲೆಲ್ಲ ಏನಂತ ಅವ್ರ ಪತ್ರ ನೋಡ್ರಿ ಅಂದ್ರೆ ಅವರು ಕಾನ್ಸ್ಟಿಟ್ಯೂಷನ್ ತಪ್ಪೇದಿಲ್ಲ ಅಂದ್ರೆ, ಅವರು ಸಂವಿಧಾನ ತಪ್ಪೇದಿಲ್ಲ ಅಂದ್ರೆ, ಸಂವಿಧಾನ ಏನಾದ್ರು ಅಲ್ಲಿ ಸಂವಿಧಾನ, ಇಲ್ಲಿ ಈ ಸಂವಿಧಾನ ಅಲ್ಲ. ಏನು ಸಂವಿಧಾನ ಇತ್ತದು? ರಾಜಕುಮಾರರು ಮಾತ್ರ ಬರಬೇಕು ಅಂತದ. ಕೃಷ್ಣ ರಾಜಕುಮಾರ ಅಲ್ಲ, ಪಟ್ಟಾಭಿಷೇಕ ಆಗಿಲ್ಲ ನಮಗೆ. ಸಣ್ಣ ಹುಡುಗ ಅವಿನ ತಲೆ ಬರ್ತಾನೆ, ಕೃಷ್ಣ ಬರೋ ಹಂಗಿಲ್ಲ. ಜರಾಸಂಧ, ಶಿಶುಪಾಲ, ಹುಟ್ಟುವರ ರಾಜರವರೆಲ್ಲ ಒಂದು ಕೂತ್ಕೊಂಡು ಒಂದೊಂದಾಗಿ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಬಂದು ಕೂತ್ಕೊಂಡು ಹೇಳಿದ್ರು ಕೃಷ್ಣ ಬರೋ ಹಂಗಿಲ್ಲ. ಆದ್ದರಿಂದ ಕೃಷ್ಣ ಮಾಡೋಕ್ಕೋ ಕರ್ಸೋಂಗಿಲ್ಲ ಅಂತ ಕೂತ್ಕೊಂಡ್ರು. ಈ ಸುದ್ದಿ ಯಾರಿಗೆ ಗೊತ್ತಾಯ್ತು? ಭೀಷ್ಮಕನ ತಂದೆ ಗೊತ್ತಾಯ್ತಿದ್ದು. ಅಮ್ಮ ಅಂದ, ನನ್ನ ಮೊಮ್ಮಗಳನ್ನ ಅಲ್ಲಿ ಲಗ್ನ ಕೊಡೋದಿಲ್ಲ, ಕೃಷ್ಣ ಕೊಡ್ಬೇಕು ಅಂತ ಅವನ ಇಚ್ಛೆ ಆಯ್ತು. ಮನೆ ಹೆಂಗದ ನೋಡ್ರಿ, ಏನು ಮಾಡೋ ಹಂಗಾರ ಕೃಷ್ಣ ರಾಜ ಆಗ್ಬೇಕು ಸರಿ ಅಂದವ. ಇದು ನನ್ನ ರಾಜಿಸಿದು ಅಂದವ. ನನ್ನ ಮಗ ನಾ ಕೊಟ್ಟೀನಿ, ನನಗೂ ಒಂದು ತುಂಡದ, ಕೃಷ್ಣ ಬಾ ಇಲ್ಲಿ ಅಭಿಷೇಕ ಮಾಡ್ತೇನೆ ಬಾ ಅಂತ. ನೋಡ್ರಿ ಎಂಥ ಪುಣ್ಯ ಅಂತ. ಕೃಷ್ಣನ ಕುಡಿಸಿ ಪಟ್ಟಾಭಿಷೇಕ ಮಾಡ್ಯಾನ ಆಗಿರ್ತಕ್ಕಂಥ ಮಾನವ. ಕುಡಿಸಿ ಪಟ್ಟಾಭಿಷೇಕ ಮಾಡಿದರೆ ಆ ಸಿಂಹಾಸನ ತೋರಿಸ್ತಾ, ಕೃಷ್ಣ ಇಲ್ಲಿ ಕೂಡು ಪಟ್ಟಾಭಿಷೇಕ ಮಾಡಿದ್ರಿ. ತಡಿ ಅಂದ್ರೆ ಮ್ಯಾಲಿಂದ ದೇವದೂತ ಗಪ್ಪನ ಸಿಂಹಾಸನ ತೊಗೊಂಬಂದ. ಹರಿವಂಶ ಹೇಳ್ತೀವಿ ಮಾತನ್ನು ತೊಗೊಂಬಂದ. ಆ ಮನುಷ್ಯರ ತೆಗಿ, ಆ ಕುರ್ಚೆ ಬೇಡ, ಆ ಸಿಂಹಾಸನ ಬೇಡ ತೆಗಿ ಅಂದರು. ಇಂದ್ರಲೋಕದ ಸಿಂಹಾಸನ ತಂದೇನ ಅಂತ ಹೇಳ್ಬಿಡ್ದ. ಭಗವಂತ ಅದ್ರ ಮೇಲೆ ಕೂತ್ಕೊಂಡ, ಅವಾಗ ಅಭಿಷೇಕ ಮಾಡಿದರು, ಪಟ್ಟಾಭಿಷೇಕಗಳು. ಕೃಷ್ಣಗರ ಏನಾದ ರಾಜ ಆದ ಅಂದ್ರೆ ನಾವು ಕ್ವಾಲಿಫೈಡ್ ಟು ಸಿಟ್ ಇಂತ ಸಭಾ. ಅದೇ ಈಗ ಅವ್ನು ಕ್ವಾಲಿಫಿಕೇಶನ್ ಮತ್ತೆ ಕೂಡ್ಲಿ ಸಭಾದಾಗಿಲ್ಲ, ಕೃಷ್ಣ ಕ್ವಾಲಿಫಿಕೇಶನ್ ಇಲ್ಲ. ಕೃಷ್ಣ ನಾವು ಕುರ್ಚಿ ಕೂತು ಬಂದು ನೋಡಿ ಕೂಡು ನಡ್ರಿ ಅಲ್ಲಿ ಅಂದ ರುಕ್ಮಿಣಿಗೆ. ಆ ರುಕ್ಮಿಣಿ ಆಗಿರ್ತಕ್ಕಂಥಕಿ ತಾನು ಹೇಳ್ತಾ ಇದ್ದಾಳೆ ಏನಂತ ತಿಳ್ಕೊಂಡ್ರು. ರುಕ್ಮಿಣಿ ಆಗಿರ್ತಕ್ಕಂಥಕಿ ಪ್ರಾತಃ ಕಾಲಕ್ಕೆ ಅವ್ರ ಪರಂಪರ ಲಗ್ನ ಮಾಡಿಕೊಂಡು ಹೆಣ್ಣು ಹುಡುಗರು ಊರು ಹೋಗಿರ್ತಕ್ಕಂಥ ಶಿವನ ದೇವಾಲಯಕ್ಕೆ ಬಂದು ಅಲ್ಲಿ ನಮಸ್ಕಾರ ಮಾಡಿ ಹೋಗ್ಬೇಕು ಅಂತ ಒಂದು ಪರಂಪರ ಇತ್ತು. ರುಕ್ಮಿಣಿ ಒಬ್ಬೇಕೆ ಬಂದಲ್ಲಿ ಕೃಷ್ಣ ಕಾಯ್ಕೋತ ಹೋಗಿದ್ದ. ಅಪಹರಣ ಮಾಡ್ಕೊಂಡು ಕೃಷ್ಣ ಹೋಗಿಬಿಟ್ಟ. ಇನ್ನು ರುಕ್ಮಿಣಿ ಬೆನ್ನತ್ತಿದ್ದ ಅವ್ರ ಅಣ್ಣ. ಹೋದ್ರೆ ಕೊಲ್ಲಿಕ್ಕೆ ಹೋದ ಭಗವಂತ. ರುಕ್ಮಿಣಿ ಹೇಳಿದ್ರು, ನಮ್ಮ ಅಣ್ಣನ ಕೊಲ್ಲಿಕ್ಕೆ ಬೇಡ, ನಂಗೆ ದುಃಖ ಆಗ್ತಂತ ತಿಳ್ಕೊಂಡು ಹಂಗಾರೆ ಏನು ಮಾಡ್ಬೇಕು ಅಂತ ತಿಳ್ಕೊಂಡು ಅವ್ನ ತಲೆ ಸ್ವಚ್ಛ ಬೋಳಿಸ್ತಾ, ಖಡ್ಗ ತೊಗೊಂಡು ಒಂದು ಮಿಷಿ ತೆಗೆದ, ಒಂದು ಮಿಷಿ ಹಂಗೆ ಉಳಿಸ್ತಾ, ಬದುಕಿ ಹೋಗತ್ತ ಕಡೆಗೆ ಅಂದ. ಅವ ಅಂದ, ಈ ಅಷ್ಟಡ್ಲಾಗಿ ಇಸ್ತಾ ಊರಾಗ ಹೋದ್ರೆ ಮಂದಿ ಏನಂತಾರೆ ಅಂತ ತಿಳ್ಕೊಂಡು ಬೇರೆ ಊರಿಗೆ ಒಂದು ವರ್ಷ ಹೋಗಿ ತಿಳ್ಕೊಡ್ರಿ ಅವ ರುಕ್ಮಿಣಿ ಆಗಿರ್ತಕ್ಕಂಥ. ಇಂಥ ಪರಮಾತ್ಮ ರುಕ್ಮಿಣಿಯನ್ನು ವಿವಾಹ ಮಾಡ್ಕೋತಾ ಇದ್ದಾನೆ ಹೇಳ್ತಾ ಇದ್ದಾರೆ. ರುಕ್ಮಿಣಿ ವಿವಾಹ ಮಾಡಿಕೊಂಡ್ರು. ಹಂಗೆ ಮುಂದೆ ಬರ್ತಕ್ಕಂಥ ಕಥಾ ಹರಿವಂಶದೊಳಗೆ ಅವಾಗ 10 ಮಂದಿ ಮಕ್ಕಳು ಹೇಳ ರುಕ್ಮಿಣಿಯಲ್ಲಿ. ನೀವು ಹರಿಕಥಾಮೃತದಾಗಂತೀರಿ ಗಣಪತಿ ಸುಳ್ಳು ಚಾರು ದೇಶನಾಭೆನಿಸಿ ಅವತಾರ ಮಾಡಿದೆ ರುಕ್ಮಿಣಿಯಲ್ಲಿ. ರುಕ್ಮಿಣಿಯಲ್ಲಿ ಅವತಾರ ಮಾಡಿದೆ ಚಾರುದೇಶನ ಅಂತ ತಿಳ್ಕೊಂಡು ಅವನ ಮಗ ಚಾರುದೇಶನ ಅಂದರೆ ಗಣಪತಿ ಆಗಿರ್ತಕ್ಕಂಥವ ಚಾರುದೇಶನ ಅನ್ನೋ ಹೆಸರಿನಿಂದ ರುಕ್ಮಿಣಿಯಲ್ಲಿ ಅವತಾರ ಮಾಡ್ಯಾನ. ಅಲ್ಲಿ ಬಂದ ಸಂದರ್ಭ ಹೇಳ್ತೀನಿ ನಮಗೆ. ಯಾರ್ಯಾರವರು? 10 ಮಂದಿ. ಚಾರುದೇಶನ, ಸುದೇಶನ, ಪ್ರದ್ಯುಮ್ನ, ಸುಶೇಷಣ, ಚಾರುಗುಪ್ತ, ಚಾರುಬಾಹು, ಚಾರುಬಿಂದ, ಸುಚಾರು, ಭದ್ರಚಾರು, ಚಾರು ಅಂತಕ್ಕಂಥ 10 ಮಂದಿ. ಇದಲ್ದನ ಅವನ ಹೆಂಡಂದು ಸಾಕ್ಷಾತ್ 8 ಮಂದಿ. ಅವ್ರು ಯಾರು? ಕಾಲಿಂದಿ, ಮಿತ್ರವಿಂದ, ಸತ್ಯಭಾಮ, ಜಾಂಬುವತಿ, ರೋಹಿಣಿ, ಸತ್ಯ, ದಕ್ಷಿಣ, ಶೈವ್ಯ ಅಂತಕ್ಕಂಥ ಇರ್ತಕ್ಕಂಥ ಮಹಾನುಭಾವರು. ಈ ರುಕ್ಮಿಣಿಯ ಮಕ್ಕಳು ಕೃಷ್ಣನ ಇತರ ಹೆಂಡರು ಹುಡ್ತಕ್ಕಂಥ ದೊಡ್ಡ ಪರಿವಾರ ಕೃಷ್ಣಂದು. ಹೆಂಗೆ ಹುಟ್ಟ್ಯಾವ್ರಿ ಮಕ್ಕಳು ಅಂತೀರ? ಸದಾಚಾರ ಸಂಪನ್ನರಾಗಿರ್ತಕ್ಕಂಥ ಮಕ್ಕಳು ಹುಟ್ಟ್ಯಾವ ಕೃಷ್ಣಗೆ. ಸಾಮಾನ್ಯ ಮಕ್ಕಳೆಲ್ಲ ಸಾಕ್ಷಾತ್ ಭಗವಂತನ ಮಕ್ಕಳ ಮೇಲೆ ಹೆಂಗಿರ್ಬೇಕು ಅವ್ರನ್ನ ಹೇಳ್ತಾ ಇದ್ದಾರೆ. ಅಂಥ ಪರಮಾತ್ಮ ಆಗಿರ್ತಕ್ಕಂಥವ ಮುಂದೆ ಪ್ರದ್ಯುಮ್ನ ಅಂತಕ್ಕಂಥವ ಶಿವಾಂಗಿ ವಿವಾಹ ಮಾಡ್ಕೋತಾನ. ಅನಿರುದ್ಧ ರುಕ್ಮತಿ ವಿವಾಹ ಮಾಡ್ಕೋತ ಅಂತ ಹೇಳ್ತಾ ಇದ್ದಾರೆ. ಕಥಾಗಳನ್ನು ಹೇಳ್ತಾ ಇದ್ದಾರೆ. ಇಷ್ಟು ಭಗವಂತ ಮಹಿಮೆ ಹೇಳ್ಕೊತ ಹೋಗಿ ಬಲರಾಮ ತನ್ನ ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದಾನೆ. ಸಾಂಬ ಅಂತಕ್ಕಂಥವ ಕೃಷ್ಣನ ಹೆಂಡತಿಯಲ್ಲಿ ಜಾಂಬುವತಿ ಹುಟ್ಟಿರ್ತಕ್ಕಂಥವ ಸಾಂಬ ಅಂತ ಅವನ ಹೆಸರು. ಅವ ಸಾಂಬ ಏನು ಮಾಡಿದ್ದ ಗೊತ್ತಾ ನಿಮಗೆ? ಸ್ವಯಂವರಕ್ಕೆ ಹೋಗಿದ್ದ. ಸ್ವಯಂವರ ಯಾವುದು? ಲಕ್ಷಣ ಅನ್ನೋ ಹುಡುಗಿ ಸ್ವಯಂವರ. ಲಕ್ಷಣ ಯಾರಕ್ಕಿ? ದುರ್ಯೋಧನ ಮಗಳಕ್ಕಿ. ಈಗ ಹಂಗಿದ್ರು ನೋಡ್ಲಿಕ್ಕೆ ಚಂದ ಇದ್ಲು, ಸುಂದರ ಇದ್ಲಕ್ಕಿ. ಇನ್ನೂ ಮಹಾಭಾರತ ಯುದ್ಧ ಇದ್ದಿಲ್ಲ ಅವಾಗ. ಸಾಂಬ ಹೋದ, ನೋಡಿದ ಹುಡುಗಿನ. ಅವ್ನು ಸಂತೋಷ ಆತವ. ಹುಡುಗಿ ಲಗ್ನ ಮಾಡ್ಕೋಬೇಕು ಅಂತ. ಹಂಗಾರೆ ಲಗ್ನ ಮಾಡ್ಕೊಂಡಾಗ ಆ ದುರ್ಯೋಧನ ಒಳಗೆ ಹಿಡಿಸ್ಬಿಟ್ಟ. ಸಾಂಬನ್ ಒಳಗೆ ಜೈಲಿನಾಗ ಕಳಿಸಿ ಕುಡಿಸ್ಬಿಟ್ಟ. ಅವನು ಬಿಡ್ಲೆ ಹಿಡಿದು ಕುಡಿಸ್ಬಿಟ್ಟ. ಹೇಳ್ತಾ ಇದ್ದಾನೆ. ಕುಡಿಸಿ ಹೊತ್ನಾಗ ಓದ್ತಾ ಸುದ್ದಿ ಯಾದವರಿಗೆ ಹೋದ. ಹೆಂಗೆ ಕರ್ಕೊಂಡು ಬರ್ಕೊಂತ ಹೇಳಿ ಕಳಿಸಿರು. ಬಲರಾಮ ಅಂದ, ನಾ ಹೋಗ್ತೀನಿ ತರ್ರಿ ಅಂತ.
ನೀವು ಯಾರು ಬೇಡ ನಾ ಹೋಗ್ತೇನೆ ಅಂತ. ಈಗ ಬಲರಾಮನ ಶಿಷ್ಯ ಅವ ದುರ್ಯೋಧನ, ಅವನ ಕೈ ವಿದ್ಯೆ ಕಲ್ತಾನ. ಯಾವ ಯುದ್ಧ? ಗದಾ ಯುದ್ಧ ಕಲಿಸ್ತೇವೆ ಯಾರು? ಬಲರಾಮ. ಶಿಷ್ಯ ಯಾರು? ದುರ್ಯೋಧನ. ಅವ್ನು ಕಲಿಸಿರ್ತಕ್ಕಂಥ ಪ್ರಸಂಗ. ಆ ಹೋಗ್ತಾನೆ ತಡಿ ಅಂತ ಊರು ಕೂತ್ಕೊಂಡ. ಹೇ ಬಲರಾಮ ಹೇ ಕಲಿಸ್ತ ದುರ್ಯೋಧನ ಬಾಯಿ ನಮ್ಮ ಗುರುಗಳು ಬಂದಾರ. ಹೋದಿವ ಆ ಸಾಂಬಾನು ಬಿಡೋದಿಲ್ಲ ಅಂತವ. ಇಲ್ಲಿ ಗುರು ಇದ್ದಿದ್ದು ಹೋಗಿ ನಾವು ದುರ್ಯೋಧನ ಕಲಿಯಿದ್ದಂಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹುಷಾರಿಂದ ಇರೋ ನೋಡು ಅಂದವ. ಇಲ್ರಿ ಗುರುಗಳ ಬೇರೆ ಹೇಳ್ರಿ ಬೇಕಾದ್ರೆ ಆ ಸಾಂಬಾನು ಬಿಟ್ಟು ಕೊಡಲ್ಲ. ಅವ್ನು ದುರ್ಯೋಧನ ಅವ ನಮ್ಮ ಹುಡುಗಿ ಮೇಲೆ ಮನಸ್ಸು ಮಾಡಿ ನಾವು ಕೊಡೋಲ್ಲ ಅಂತ. ಹೌದಾ ಅಂದವ. ಕೈಯಾಗಿ ಏನಿತ್ತು ಅವಾಗ? ನೇಗಿಲ. ಆ ನೇಗಿಲ ಹಾಕಿ ಎತ್ತಿದ್ರೆ ಹಸ್ತಿನಾವತಿ ಬಂತಂತ. ಇಡೀ ಹಸ್ತಿನಾವತಿ ಪಟ್ಟಣಕ್ಕೆ ಎಬ್ಬಿಸ್ಬಿಟ್ಟು ನಾವು ಒಂದು ಇದರಿಂದ ನೇಗಿಲಿಂದ ಯಾವಾಗ ಎತ್ತು ಎಲ್ಲರೂ ಹೊಯ್ಗಳು ಹೋಯ್ತಿರು. ಬಲರಾಮ ದುರ್ಯೋಧನ ಸ್ವಾಮಿ ಕ್ಷಮ ಮಾಡು ಬಿಡ್ತೇನೆ, ನಾ ಹೆಂಗಾರ ಮಾಡಿ ಕರ್ಕೊಂಡು ಬೇಕಾರವನ್ನ ಅಂತ. ಇವತ್ತಿಗೂ ಕೂಡ ಆ ಕ್ಷೇತ್ರ ಹಿಂಗೆ ಒಳ್ಳೇದಂತ ಸಮುದ್ರ ಕರಿಬಾಗಿರ್ತಕ್ಕಂಥ ಇವತ್ತಿಗೂ ಆ ಸಂದೇಶ ಹೇಳ್ತಾ ಇದ್ದಾರೆ. ಆ ರೀತಿ ಇರ್ತಕ್ಕಂಥ ಬಲರಾಮನ ಒಂದು ಮಹಿಮಾ ಹೇಳ್ತಾ ಇದ್ದಾರೆ. ಅಂತಹ ಪರಮ ಆಗಿರ್ತಕ್ಕಂಥವ ಮುಂದೆ ಆಗಿನ ಕಾಲಕ್ಕೆ ನರಕಾಸುರ ಅಂತಕ್ಕಂಥ ಮಹಾನುಭಾವ, ದೊಡ್ಡ ರಾಕ್ಷಸ. 16,000 ಮಂದಿ ಯುವತಿಯರನ್ನು ತೊಗೊಂಡು ಅವ ಜೈಲಿನಾಗ ಇಟ್ಕೊಂಡಿದ್ದ. ಒಬ್ಬರಲ್ಲ ಇಬ್ಬರು, 16,000 ಮಂದಿ ಒಳ್ಳೆ 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 ಸುಂದರ ಸ್ತ್ರೀಯರು. ಅಲ್ಲಿಂದ ದೇವಲೋಕದಿಂದ ಕರ್ಕೊಂಬಂದಿದ್ದ, ಮನುಷ್ಯ ಲೋಕದ ಕರ್ಕೊಂಡು ಹೋಗಿದ್ದ. ಅವ್ರು ಸುಂದರ ಸ್ತ್ರೀಯರು. ಆದ್ರೆ ಒಂದೇನು, ಅವ್ರನ್ನ ಯಾರನ್ನ ಮುಟ್ಟಿದ್ದಿಲ್ಲ ಅವ ತಿಳ್ಕೊಟ್ಟೆ. ನಾವು ಅವ್ರು ಪ್ರಾರ್ಥನೆ ಮಾಡ್ಕೋಬಹುದು ದಿನ. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ ಅನ್ಕೋತ್ರಿ. ಬೇರೆ ಇಲ್ಲೇ ಕೃಷ್ಣ 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 ಅಂತ ಒಮ್ಮೆ ಅಂದ್ರೆ ಬರೋದಿಲ್ರಿ. ಹಿಂಗೆ ಭಾಷಣ ಹಿಂಗೆ ನಾವು ಇವ್ ಸತ್ಯ ನೋಡ್ವಿ, ನಾವು ಮಕ್ಕಳು ಹುಟ್ಟಬೇಕು ಅಂದ್ರೆ ಸಾಧ್ಯ. ಯಾವಕ್ಕೆ ಹೇಳಿದರು ಇಲ್ವಾ? ಪಾಪ ನೀ ಹೆಣ್ಮಕ್ಳು ಬಸರಾಗಿಲ್ಲ, ಗರ್ಭಿಣಿ ಆಗಿಲ್ಲ, ಆಗ್ತಿದ್ದಿ, 50 ವರ್ಷಕ್ಕೆ ಪ್ರದಕ್ಷಿಣೆ ಮಾಡು ಅಂತ ಯಾರು? ಹ್ಞೂ ರೀ ಅಂದಾಕಿ. ಆ ಗಿಡಕ್ಕೆ ಪ್ರದಕ್ಷಿಣೆ ಹಾಕಿದ್ದು ಹೊಟ್ಟೆ ಮುಟ್ಟು ನೋಡ್ಕೊಳ್ಳೋದು. ಮತ್ತು ಪ್ರದಕ್ಷಿಣೆ ಆಗಿ ಒಂದು ದಿವಸಕ್ಕೆ ಸಾಧ್ಯದ. ಎಷ್ಟು ಕಷ್ಟದ ಕೆಲಸ, ಎಷ್ಟು ಅವನ ಅನುಗ್ರಹ ಬೇಕು ಭಗವಂತನಂದ್ರೆ ಮಾತ್ರ ಸಾಧ್ಯ ತಿಳ್ಕೊಟ್ಟು ಅದಕ್ಕೆ ಹೇಳ್ತಾ ಇದ್ದಾರೆ. ಕೃಷ್ಣ ಕೃಷ್ಣನ ಕೂತಾರೋ ಕೃಷ್ಣಂದ ಅಲ್ಲೊಂದು ಗುಂಪು ಕೂತದ ಅಂದವ. ಅದು 16,000 ಮಂದಿ ಇದ್ದಾರೆ, ಹೋಗ್ಬಿಡ್ಬೇಕು ಅಂತ ನರಕಾಸುರ ಸಂಹಾರ ಮಾಡ್ತಾ ಇದ್ದೇನೆ. ಆ 16,000 ಮಂದಿ ಅಂದರು ನಾವು ಯಾರು ಲಗ್ನ ಮಾಡ್ಕೊಂಡು ನಿನ್ನ ಮಾಡ್ಕೋತೀವಿ ಅಂದರು. 16,108 ಮಂದಿ ಇಷ್ಟು ಬಂದ ಕೃಷ್ಣ ಹೆಣ್ಣ ಹೇಳ್ತಾ ಇದ್ದಾರೆ. ಇಷ್ಟು ಭಗವಂತ ಆಗಿರ್ತಕ್ಕಂಥವ ಅವ್ರನ್ನ ಕರ್ಕೊಂಬಂದು ದ್ವಾರಕೆಯಾಗಿ ಹೆಂಗೆ ಕಳ್ಸಂಗೆ ಗೊತ್ತಾಗ ಅಷ್ಟು ಕೂಡ 16,000 ಪಲ್ಲಕ್ಕಿ, ಒಬ್ಬೊಬ್ಬರಿಗೂ ಮಾಲಿ ಕುಂಕುಮ ಅರಿಶಿನ ಇಂದ ಹಂದೇನೋ ಹಂದೆ. ಎಷ್ಟು 10 ಮಂದಿ ಮುತ್ತೇರು ಕೂಡ ನೀವು ಸಂತೋಷಪಡ್ತೀರಿ. ಎಷ್ಟು ಮಂದಿ ಮುತ್ತೇರು ಬಂದ ನಮ್ಮ ಮನೆಗೆ ಸಂತೋಷಪಡ್ತೀರಿ ನೀವು. 10,000 ಮಂದಿ ಸೇರಿದರೆ ಇಷ್ಟು ಪರಮಾತ್ಮ ವಿವಾಹ ಹೇಳ್ತಾ ಇದ್ದಾರೆ. ಅವು ಮಾಡ್ಲಿಕ್ಕೆ ಸಾಧ್ಯ. ಇಂಥ ಪರಮಾತ್ಮ ರುಕ್ಮಿಣಿ ಒಂದ್ಸಲ ಬರೋ ಹೊತ್ತಿನೊಳಗೆ ಏನು ಮಾಡಿದ? ಪಾರಿಜಾತ ಹೂ ಅಂತಂದು ಕೊಟ್ಟ ರುಕ್ಮಿಣಿಗೆ. ಇದು ಸತ್ಯಭಾಮ ಗೊತ್ತಾಯ್ತು. ಶಿಟ್ ಬಂದು ನೋಡ್ರಕ್ಕಿ ಇಬ್ಬರು ಸವತ್ಯಾರಲ್ಲ. ಸತ್ಯಭಾಮ ಕೆಮ್ಮ ಮಾರಿ ಮಾಡ್ಕೊಂಡು ಮಾತಿಲ್ಲ ಕತಿ ಇಲ್ಲ, ಬಿಗುನ್ಯಾಕ ಕೂತ್ಕೊಂಡು ಗಟ್ಟೆ ಮುಟ್ಟೆ ಮನಸ್ಸಿನ ಕೂತ್ಕೊಂಡ್ಬಿಡ್ಲಕ್ಕಿ. ಯಾವಾಗ ನಿಮ್ಮ ಹೆಣ್ಣನ್ನು ಕೂತಿರ್ತಾರಲ್ಲ ಹಂಗೆ ಶೀಟ್ ಬಂತು ಹಂಗೆ ತೊಗೊಂಡು ಅವನು ಕೂಡ ನೇಮ ಹಂಗೆ ಇರ್ತದೆ ಪಾಪ, ಹಂಗೆ ಹೇಳ್ತಿದ್ದಾರೆ. ಆ ರೀತಿಯಾಗಿ ಕೃಷ್ಣ ಹೋದ. ಸತ್ಯಭಾಮ ಮಾತಾಡ್ಸಂಗಲ್ಲ ಅಂದಕ್ಕಿ. ಆಕೆ ಒಂದು ಹೂ ಕೊಟ್ಟಿಯಲ್ಲ ಕೃಷ್ಣಂದ ಇಷ್ಟೇ ಓದಾಡ್ತಿದ್ದೆ ಅಂದ. ಆಕೆ ಒಂದು ಹೂ ಕೊಟ್ಟಿ ನಿನಗಂದ. ಗಿಡ ಅಂತ ನಿಮ್ಮ ಮನೆಗೆ ಇಡನೆ ಬೇಕಾದಂದ ಕೃಷ್ಣ ಆಗಿರ್ತಕ್ಕಂಥವ ಸರಿ ಹೇಳ್ತಾ ಇದ್ದೇನೆ. ಅಂತ ವ್ರತ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆಕೆ ವ್ರತ ಮಾಡಿ ಶ್ರೇಷ್ಠವಾಗಿರೋದು ವ್ರತ ಮಾಡ್ತಾಳೆ. ಸತ್ಯಭಾಮ ಆಗಿರ್ತಕ್ಕಂಥ ಸ್ವಂತ ವ್ರತ. ಕೃಷ್ಣ ಪರಮಾತ್ಮ ಸ್ವರ್ಗಕ್ಕೆ ಹೋಗಿ ಆ ಪಾರಿಜಾತ ವೃಕ್ಷ ತರೋ ಮುಂದೆ ನೋಡ್ರಿ ಮತ್ತೆ ಇಂದ್ರ ಯುದ್ಧ ಮಾಡ್ಯಾನ ನಮ್ಮ ಸಂಗತಿ. ಅದು ನಮ್ಮ ಆಸ್ತಿ ಅಂದವ. ನಮ್ಮ ಆಸ್ತಿ ನಿಮ್ಗೆ ಯಾಕೆ ಕೊಡ್ಬೇಕು? ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದವ. ನ್ಯಾಯ ಸುಟ್ಟಲ್ಲಿ ಮೂಡ ಕೇಸ್ ಇದ್ದಂಗೆ. ಹೌದಲ್ಲ? ಗದ್ದು ಶುರುವಾದ್ರೆ ಮತ್ತೆ ಅವನು ಗದ್ದೋ ಗದ್ದು ನಂದು ಅಂತೀವ ನಂದು ಅಂತವ. ಕೃಷ್ಣ ಅಂದ ಕೊಡೋ ಸುಮ್ಮನಂದ. ಇಲ್ಲ ಕೊಡೋದು ಸ್ವಾಮಿ, ನಮ್ಮ ಲೋಕದ್ದದು ಅಂದ. ಯುದ್ಧ ಮಾಡಂಗಾರ ಅಂದ. ಯಾವ ಯುದ್ಧಕ್ಕಂತ ಹತಾಶ ಆದ. ಯಾರು? ಇಂದ್ರ ಆಗಿರ್ತ. ಇಡೀ ಗಿಡ ಕೊಡ್ತಾನ ತೊಗೊಂಬಂದು. ಆ ಗಿಡ ತೊಗೊಂಬಂದು ಆಕೆ ಮನ್ಯಾಗ ಕಟ್ಟಿದ ವೃತ ಮಾಡ್ತಾಳ್ರಿ ಆಕೆ ಒಂದು. ಯಾರು? ಸತ್ಯಭಾಮ ಇರ್ತಕ್ಕಂತೆ. ಏನು ವೃತ? ಕೃಷ್ಣನ ಆ ಕಂಬಕ್ಕೆ ಕಟ್ಟಿದ್ಲ ಆಕೆ. ಕಟ್ಟಿದಕ್ಕೆನ ಪೂಜಾ ಗೀಜಾ ಮಾಡಿ ಅವ್ನು ದಾನ ಕೊಡ್ಬೇಕು ಅಂತಿರ್ತದ. ಕೃಷ್ಣನ ದಾನ ಕೊಟ್ಬಿಟ್ಲಕ್ಕೆ. ಯಾರಿಗೆ? ನಾರದರಿಗೆ. ನಾರದ ಕಾಯ್ಕೋತ ಹೋಗಿದ್ರು. ಕೃಷ್ಣ ಸಿಕ್ಕಾನ ನೋಡಿ ಅಂತ ತಿಳ್ಕೊಂಡು ಹೇಳಿ. ಕೃಷ್ಣ ಭಾಳ ಅಚ್ಚ ನಾರದರಿಗೆ. ನಾರದರು ಎಷ್ಟೇ ಹಾಡಿದ್ರು ಕೂಡ ನಾನು ಅದನ್ನ ಹೇಳ್ತಾ ಇದ್ದಾರೆ. ಒಂದು ಸಂದರ್ಭದೊಳಗೆ ನಾರರು ಹೊಂಟಿದ್ದಂತ ಲೋಕೋಲ್ಲಂಘನ ಶಕ್ತಿ ಅಡ್ಕೋತ ಹೊಂಟಿದ್ರು. ಪ್ರಾತಃ ಕಾಲ ಕೆಳಗೆ ನೋಡಿದ್ರು ಕೃಷ್ಣ ಕೂತಿದ್ದ. ಸಂತೋಷ ಆತವ್ರಿಗೆ. ಕೃಷ್ಣ ದರ್ಶನ ಆತಲ್ಲ. ಕೃಷ್ಣ ದರ್ಶನದಾಲ ಸಹ ಭರ್ರನ ಕೆಳಗಿಳಿದ್ರು. ಏನು ಹಾಡ್ಲಿಕ್ಕೆ ಹತ್ತಿರು ತಂಬೂರಿ ತೊಗೊಂಡು. ಕೃಷ್ಣ ಅಂದ ಸೈಲೆಂಟ್ ಅಂದ, ಮಾತಾಡಬೇಡ್ರಿ ಅಂದ. ಯಾಕೆ? ತೊಡೆ ಮೇಲೆ ನಾನು ಕೂಸು ಮಾಡ್ಕೊಂಡದ ಅಂದ ಕೃಷ್ಣ. ಹೌದಾ? ಕೃಷ್ಣ ಕರೆದು ಸೊನ್ನೆ ಮಾಡಿದ. ಬರೀ ಒಂಚೂರು ನಾರದರ ಅಂತ. ಈ ಕೂಸು ನನ್ನ ತೊಡೆ ಮಾಡ್ಕೊಂಡವ. ಒಂಚೂರು ನಿಮ್ಮ ತೊಡೆ ಮೇಲೆ ಮುಗಿಸಿ ನಾ ಕಾಲು ತೊಗೊಂಬರ್ರಿ. ಹೋಗಿ ಕೃಷ್ಣಿಗೆ ಕಾಲು ತೊಗೊಂಬರ್ತಾವ. ಅವೇನು ಪಾಠ ಕಲ್ತ್ಬೇಕಾಯ್ತ ನಾರದರಿಗೆ. ನಾರದ ನಾನು ನಂಗೆ ಜಗತ್ತಿನ ಹಾಡವ ಯಾರೆಲ್ಲ ತಿಳ್ಕೊಂಡ್ಬಿಟ್ಟಿದ್ರು ಅವ್ನು. ನಾನು ಭಯಂಕರ ಗಾಯಕ ಭೀಮಸಿನ್ ಜೋಶಿ ಆಪ್ ನಾವು ತಿಳ್ಕೊಂಡಿದ್ರು ಅವನು. ಹೌದಾ? ಹಂಗೆ ತಿಳ್ಕೊಂಡಿದ್ರು ಇಷ್ಟೇ ನಾವು. ಆತು. ಆ ಕೃಷ್ಣ ನ್ಯಾವ ಮಾಡಿ ಹೋದ. ಅವನ ತಲೆ ನಾರದ ತಮ್ಮ ತೊಡೆ ಮೇಲೆ ಇಟ್ಕೊಂಡು ಕೃಷ್ಣ ಅತ್ತ ಹೋದ. ಇಲ್ಲಿ ನಾರು ಸುಮ್ಮನೆ ಕೂತಾರ. ಕೇಳಲಿಕ್ಕೆ ಹರೇ ರಾಮ 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 ಹರೇ ಹರೇ
ಹರೇ ಕೃಷ್ಣ 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 ಹರೇ ಕೇಳಿತ್ತು. ನಾರದಂದ್ರು ಇಲ್ಲಿ ಯಾವ ಭಜನಾ ಮಂಡಳಿ ಇಲ್ಲ, ಇಲ್ಲಿ ಯಾವ ಮಠ ಇಲ್ಲ, ಗುಡಿ ಇಲ್ಲ, ಯಾರೆಲ್ಲ ಹೇಳ್ತಾರ? ತೊಡೆ ಮಲ್ಕೊಂಡ ಅರ್ಜುನ ಮಲ್ಕೊಂಡಾಗೂ ಕೂಡ ಕೃಷ್ಣ ಅವಹರಣೆ ಮಾಡ್ತಾನಂತ. ಅರ್ಜುನನ ದೇಹ ಅಂದ್ರೆ ಕೃಷ್ಣನಾಮಸ್ಮರ ಯಂತ್ರ ಇದ್ದಂಗೆ ತಿಳ್ಕೊಟ್ಟ ನೀವು. ನಾರದಂದ್ರು ಕೃಷ್ಣ ಪಾಠ ಕೃಷಿಪನ್ನಾಗ ನಾ ಎಷ್ಟಿದ್ದಾಗ ಅಷ್ಟೇ ನೀನು ಸ್ತೋತ್ರ ಮಾಡ್ತೀನಿ, ಮಲ್ಕೊಂಡ ಮಾಡೋ ಯುಗತ ನನಗಿಲ್ಲ. ಈ ಕೂಸು ಮಲ್ಕೊಂಡಾಗೂ ಮಾಡ್ತದಲ್ಲ, ಆ ಸ್ಥಿತಿಗೆ ನಾವು ಬರಬೇಕು ತಿಳ್ಕೊಡ್ರಿ ನೀವು. ಹೌದಾ? ನಾ ಮಲ್ಕೊಂಡ್ರೆ ಕನಸು ಬಿದ್ದರೆ ತಿರುಪತಿ ಬರಬೇಕು, ಕನಸಿನಾಗ ಕೃಷ್ಣ ಬರಬೇಕು, ಮಂತ್ರಾಲಯ ಸ್ವಾಮಿ ಬರಬೇಕು, ನಮ್ಮ ಸ್ವಾಮಿಗಳು ಬರಬೇಕು. ಇಂಥ ನಮ್ಮ ಕನಸು ಯಾರೋ ಓಡಿಸ್ಕೊಂಡು ಹೋದಂಗೆ, ಯಾರೋ ಚೀಟಿ ಹತ್ತಿ ಏನೇನೋ ದಾಲಿ ಇರ್ತಾವೆ, ಚಿತ್ರ ಕನಸು ಇರ್ತಾವೆ. ನಮ್ಮ ನೋಡ್ಬಾರ್ದು. ಕನಸಿನ ಪ್ರಪಂಚ ಒಬ್ಬರು ಬರ್ದಾರ, ಹುಚ್ಚು ಹಿಡಿದು ಓದಿದನ ಅನ್ನ ಹೇಳ್ತಾ ಇದೆ. ಆ ರೀತಿಯಾಗಿ ನಾರದ ಸ್ವಾಮಿ ಪಾಠ ಕಲಿಸಿ ಅಂತ ಇಷ್ಟು ನಾರೋ ವೈಭವ ಕೃಷ್ಣ ಹೇಳಿದವರಿಗೆ ನಾರದರಿಗೆ. ಇಲ್ಲಿ ನೋಡಿ ಕೃಷ್ಣ ಮಾತೆ, ನಾರದ ಕೃಷ್ಣ ಮಾತೆ ಹೆಂಗದ. ನಾರದರಿಗೆ ಸಂದೇಶ: ನಾಹಂ ವಸಾಮಿ ವೈಕುಂಠೆ ನಯೋಗಿ ಹೃದಯೇರವು ಮದ್ಭಕ್ತ ಯತ್ರ ಗಾಯಂತಿ ತತ್ರ ತಿಷ್ಠಾಮಿ ನಾರದ. ಏ ನಾರದ ತಿಳ್ಕೊ, ಇಲ್ಲಿ ನಾಹಂ ವಸಾಮಿ ವೈಕುಂಠಕ್ಕೆ ಬಂದಿದ್ರೆ ಮತ್ತೆ ನೋಡ್ಲಿಕ್ಕೆ ನಾ ಇದ್ರಿದ್ದೇ ಇಲ್ಲ, ಕಂಪಲ್ಸರಿ ಡ್ಯೂಟಿ ನನಗೆ ಇರಬೇಕು ಅಂತ ನೌಕರಿ ಅಲ್ಲ ಮಗನ ನಾವು. ನಾಹಂ ವಸ ನಯೋಗಿ ಹೃದಯೇರವು, ಯೋಗಿಗಳು ಭಕ್ತಿಯಿಂದ ಎದೆಯಾಗಿ ಕಟ್ಟಿ ಹಾಕಿದ್ರು ಕೂಡ ನಾ ಇದ್ರಿದ್ದೇ, ಇಲ್ಲ ಅಂದಿರಲ್ಲ. ಆದರೆ ಮದ್ಭಕ್ತ ಯತ್ರ ಗಾಯಂತಿ ತತ್ರ ತಿಷ್ಠಾಮಿ ನಾರದ. ನನ್ನ ಭಕ್ತರಲ್ಲಿ ಕೃಷ್ಣ ಕೃಷ್ಣ ಹಾಡ್ತಾರಲ್ಲ, ಅಲ್ಲಿ ನಾ ಕೂತ ಬಿಟ್ಟಿರ್ತೀನಿ ಕೃಷ್ಣ. ಇಷ್ಟು ಭಕ್ತರ ಮೇಲೆ ಭಗವಂತ ಪ್ರೀತಿ ಇದ್ದಾನೆ. ಎಲ್ಲರ ನೆನೆಸ್ರಿ, ಹೆಂಗಾರ ನೆನೆಸ್ರಿ ಕೃಷ್ಣನ. ಕೃಷ್ಣ ಕೃಷ್ಣ ಕೂತಾಡ್ರಿ. ಕೆಲವು ಕೃಷ್ಣಶ್ರೀ ಕೀರ್ತನಂ, ಏನೋ ಕೃಷ್ಣ ಹುಟ್ಟ್ಯಾನ, ಈ ಜನ್ಮ ಕೊಟ್ಟ ನಮಗೆ, ನಿಮಗೆಲ್ಲ ಕೊಡಿ. ಶ್ರೇಷ್ಠವಾಗಿರ್ತಕ್ಕಂಥ ಆಚಾರ ಸಿದ್ಧಾಂತ ಹುಟ್ಟು ಬಂದಿರಿ. ವೈಷ್ಣವ ಜನ್ಮ ಪವಿತ್ರ ಇರ್ತಕ್ಕಂಥ ಕೃಷ್ಣ ಹೆಸರು ಹೇಳಲಿಕ್ಕೆ ಅವಕಾಶ ಇದೆ ನಿಮಗೆ. ಕೃಷ್ಣ 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 ಏನಬಾರದು ತಿಳ್ಕೊಂಡು ಈ ಮಂತ್ರ ಅನುಕೋತ ಜಾಡ್ರಿ ಅಂತ ಹೇಳ್ತಾ ಇದ್ದಾರೆ. ಅಷ್ಟು ವೈಭವ ಕೃಷ್ಣಂದು ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಅದೇಕ ಆ ಹೆಣ್ಮಗಳು ಸತ್ಯಭಾವಿರ್ತಕ್ಕಂಥಕ್ಕೆ ನಾರದೇ ಕೊಟ್ಬಿಟ್ಲಿಕ್ಕೆ. ನಾರದಂದು ಕೃಷ್ಣ ಹೇಳ್ಮೇಲ್ಕಂದ್ರು, ನಾ ಬಾಸಿಗೆ ನೀ ಸರ್ವಂಟ್ ಮಗನ ಅಂದ್ರು. ನನ್ನ ಕೈ ಬಂದ್ಬಿಟ್ಟು ದಾನ ಕೊಟ್ಬಿಟ್ಟ, ನನಗೆ ಹೊಳ್ಳಿ ಕೊಡೋಂಗಿಲ್ಲ ನನಗೆ. ಆ ಹೇಳಿ ನೀವು ಹಾಗೆ ಮಾಡಿ ಕೃಷ್ಣ, ಊಟ ವಯಸ್ಸು ಮೂಟ ವಯಸ್ಸು ಮಾಡಲಿ ಮುಂದೆ ಅಂತಾರ ಕನಕದಾಸರು. ಈಶ ನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೆನು, ದೋಷರಾಶಿ ನಾಶ ಮಾಡು ಶ್ರೀಶಕೇಶವ. ಶರಣ ಹೊಕ್ಕೆನಯ್ಯ ಎನ್ನ ಮರಣ ಸಮಯದಲ್ಲಿ ನಿನ್ನ ಶರಣ ಸ್ಮರಣೆ ಕರುಣಿಸಯ್ಯ ನಾರಾಯಣ. ಸ್ವಾಮಿ ನನಗೇನು ಬೇಕಾಗಿಲ್ಲಪ್ಪ, ನಾ ಏನೂ ಕೇಳಿದಲ್ಲ, ನಾ ಸಾಯು ಹೊತ್ನ್ಯಾಗ ನನ್ನ ನಾಲಿ ಮೇಲೆ ನಾರಾಯಣ ಶಬ್ದ ಬಂದ್ರೆ ಸಾಕು ಅಂತ ನೋಡಿ. ಏನು ಕೇಳ್ಕೊಂಡಾರ? ಈಶ ನಿನ್ನ ಚರಣ ಭಜನೆ ಒಂದೇ ಆಶೆಯಿಂದ ಮಾಡುವೆನು. ಏನು ಮಾಡು ಗೊತ್ತಾ? ದೋಷರಾಶಿ ನಾಶ ಮಾಡು ಶ್ರೀಶಕೇಶವ. ಶರಣ ಹೊಕ್ಕೆನಯ್ಯ ಎನ್ನ ಮರಣ ಸಮಯದಲ್ಲಿ ನಿನ್ನ ಶರಣ ಸ್ಮರಣೆ ಕರುಣಿಸಯ್ಯ ನಾರಾಯಣ. ಇದು ಉಪನ್ಯಾಸ ಮಾಡಿದರೆ ಕೇಳಿದರೆ ಬರೋದಿಲ್ಲ, ಇದು ಪುಸ್ತಕ ಓದಿದ್ರೆ ಬರೋದಿಲ್ಲ, ಗ್ರಂಥ ಹಾಕಿದ್ರೆ ಬರೋದಿಲ್ಲ. ತಿಳ್ಕೊಡ್ರಿ, ಏನೋ ಅನುಗ್ರಹ ಆಗಬೇಕು ಅಂತ ಭಗವಂದು ನಮ್ಮ ಆಚಾರ ಅಂತ ಶ್ರೀಮದಾಚಾರ ಅಂತಾರೆ. ಸಂತತಂ ಚಿಂತೆಯ ಅನಂತಂ ಅಂತಕಾಲೇ ವಿಶೇಷತಃ. ಆಚಾರ ಮಾತು ಸಂತತಂ ಚಿಂತೆಯ ಅನುಕೋದಿದ್ರಿ. ಕಡೆ ಕಾಲಕ್ಕೆ ಬಂದ್ರೆ ಬಂತು, ಇಲ್ಲ ಅಂದ್ರಲ್ಲ ಮತ್ತದು ನಮ್ಮ ಪುಣ್ಯ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಅನೇಕ ಮಂದಿ ಹೆಂಗೆ ಸತ್ತು, ಅನೇಕ ಮಂದಿ ಯಥಾ ಟೀಕಾ ಮಾಡ್ತೀನಿ ತಿಳ್ಕೊಬಾಡ್ರಿ. ಮತ್ತೆ ಅಖಂಡ ಧಾವಳಿ, ಅಖಂಡ ವಡ್ಡಿ, ಅಖಂಡ ಭಾವಿ ಸ್ನಾನ, ಏನು ಮಡಿ ಸಾಯೋದಕ್ಕೆ ಮಡಿ ಮಾಡಿದ್ದು ಕೂಡ ಸಾಯೋ ಹೊತ್ತಿನಾಗ ಕೋಮದ ಹೋಗಿ ಗೊತ್ತೇ ಆಗಿಲ್ಲ. ಹೋಗಿ ತಿಳ್ಕೊಟ್ರೆ ಅಂದ್ರೆ ಅರ್ಥೇನು? ಅನುಗ್ರಹ ಬೇಕು ಅಂತ ಅರ್ಥ ಹೇಳ್ತಾ ಇದ್ದೀನಿ. ಅದಕ್ಕೆ ಹಾದಿ ಸಂತತಂ ಚಿಂತೆಯ ಅನಂತಮ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಆಕೆ ಮಾಡಿದ್ದು. ಅಕ್ಕಿ ಅಂದು ಸತ್ಯಭಾಮ ಎಂತ ತಪ್ಪು ಮಾಡಿ ನಾನು ಒಂದು ಅಕ್ಕಿ ಈ ವ್ರತ ಮಾಡಬಾರ್ದು. ಯಾಕಂದ್ರೆ ಕೃಷ್ಣ ಹೋಗ್ಬಿಟ್ಟಲ್ಲ. ಕೃಷ್ಣ ಹೇಳಿದ, ನಾರದರು ಹೇಳಿದ್ರು ಹಳ್ಳಿ ಕೊಡ್ತೇವೆ ಕರಾರದ ಅಂದರು. ಏನು ಕೊಡಬೇಕು? ಸವತ್ಸ ಗೋ, ಒಂದು ಆಕಳ ಅದಕ್ಕೆ ಮರಿ ಕಡು ಇರಬೇಕು ಅಂತ ಆಕಳ ದನ ಕೊಡು, ಇವ್ನು ಕೊಟ್ಕೊಂಡು ಹೋಗ್ತಾನೆ. ಆದರೆ ಒಂದು ಯಾಕೆ ನೂರು ಕೊಡ್ತೇನೆ ತೊಗೊಂಡು ಒಂದು ಲಕ್ಷ ಅದ ಕೃಷ್ಣ ಬಿಡ್ತಾರೆ. ಕೃಷ್ಣ ನಾಟಕ ತೋರಿಸ ಅಂಥ ವ್ರತಗಳನ್ನ ಈ ಹರಿವಂಶದೊಳಗೆ ಸುಮಾರು ವ್ರತಗಳನ್ನ ಹೇಳ. 2-3 ವ್ರತ ನಿಮ್ಮ ಮುಂದಂಗೆ ಹೇಳ್ತೀನಿ ಕೊಟ್ಟೆ. ಮೊದಲೇದು, ಯಾರಿಗೆ ಗಂಡು ಮಗು ಆಗ್ಬೇಕು ಅಂತ ಇಚ್ಛಾ ಅದ ಅವ್ರೇನು ವ್ರತ ಮಾಡ್ಬೇಕು ಹೇಳ್ತಾರೆ. ಅಂಥವ್ರು ಪುಷ್ಯ ಮಾಸ ಮಾಡ್ತಕ್ಕಂಥ ವ್ರತ ಎಂದ ಅದು ಪುಷ್ಯ ಮಾಸದಾಗ ಇರಬೇಕು. ಅವತ್ತಿನ ದಿವಸ ನಕ್ಷತ್ರ ಅದು ಹೇಳ್ತಾರೆ. ಪುಲ್ಲಿಂಗ ನಕ್ಷತ್ರ ಇರಬೇಕು. ಪುಷ್ಯ ಅಂತಕ್ಕಂಥ ನಕ್ಷತ್ರ, ಅದು ನಕ್ಷತ್ರದಾಗ 2 ಭಾಗ, ಪುಲ್ಲಿಂಗ ನಕ್ಷತ್ರ ಸ್ತ್ರೀಲಿಂಗ ನಕ್ಷತ್ರ ಮಾತೆ. ಪುಲ್ಲಿಂಗ ಇರ್ತಕ್ಕಂಥ ವ್ರತ ಮಾಡ್ಬೇಕು ಅಂತ ಹೇಳ್ತಾರೆ. ಏನು ಮಾಡೋಕೆ ಗೊತ್ತಾ? ದ್ವಿದಳ ಧಾನ್ಯಗಳನ್ನು 1 ವರ್ಷ ತಿನ್ನೋದು ಬಿಡ್ಬೇಕಂತ. ಎಲ್ಲಿದ್ರಿ ಆ ಗಂಡು ಮಗ ಹುಟ್ಟಲಿಲ್ಲ ಇರೋಲ್ಯಾಕ ನಾವು ದ್ವಿದಳ ಧಾನ್ಯ ಬಿಡ್ಲಿಕ್ಕೆ ಸಾಧ್ಯ ಇದೆ? ಇಡ್ಲಿ ಬಡಿ ಬಿಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ. ಹೌದಂತ ತಿಳ್ಕೊಂಡು ಆ ರೀತಿ ಇರ್ತಕ್ಕಂಥದ್ದು ಬಿಡ್ಬೇಕಂತ. ಶ್ರದ್ಧಾ ಭಕ್ತಿಯಿಂದ ಮಾಡಿ ಕೊನೆಗೆ ಬ್ರಾಹ್ಮಣ ಊಟಕ್ಕೆ ಹಾಕಿ ದ್ವಿದಳ ಕೊಡ್ತಕ್ಕಂಥದ್ದು 1 ವರ್ಷ ಅವ್ನು 1000 ದ್ವಿದಳ ಕೊಡ್ಬೇಕಂತ ಅವಾಗ ಒಂದು ವ್ರತ ಹೇಳ್ತಾ ಇದ್ದಾರೆ. ಇನ್ನು ಹೆಣ್ಮಕ್ಳು ಪತಿ ಆರೋಗ್ಯ ಇರಬೇಕು ಅಂದರೆ, ಗಂಡಸಿ ತನ್ನ ಗಂಡಿಗೆ ಆರೋಗ್ಯ ಬೇಕು ಅಂತಂದ್ರೆ ನೋಡ್ರಿ ಇಲ್ಲಿ ಹೇಳ, ನಾ ಹೇಳೋದಲ್ಲ. ಮತ್ತೆ 1 ವರ್ಷ ತರಕಾರಿ ತಿನ್ನಬಾರ್ದು. 1 ವರ್ಷ ಕಾಯಿಪಲ್ಯ ತಿನ್ನೋಂಗಿಲ್ಲ ಇಲ್ಲ. ಕಾಯಿಪಲ್ಯ ತಿನ್ನೋದು ಬಿಟ್ಟು ಇಡೀ ವರ್ಷ ಬರೀ ಮತ್ತೆ ಅಂತ ಇಂಥದ್ದು ಕಟ್ಟು ಹಿಟ್ಟು. ಅದಕ್ಕೆ ಅಂತಿರ್ತೀನಿ ನಾನು, ನಮ್ಮ ಮಂತ್ರಾಲಯ ಸೋಣೆ ಹಬ್ಬ ಆಗ್ತದೆ ಮೇಲೆ ರಾಯರು ಭಾಳ ಪ್ಲ್ಯಾಂಟ್ ಹೆಂಗೆ ಗೊತ್ತಾ ನಿಮಗೆ? ಅವರು ವೃಂದಾವನ ಸ್ಥಳವನ್ನು ಭಾಳ ವಿಚಾರ ಮಾಡ್ಯಾರ. ನಾನು ಶ್ರಾವಣ ಮಾಸ ಕೃಷ್ಣ ಪಕ್ಷ ದ್ವಿತೀಯಾನ ಕೂಡ್ಬೇಕು ಒಳಗಂತ ತಿಳ್ಕೊಂಡು ಹೇಳಿ ಅಪ್ಪಿ ತಪ್ಪಿ ಅವರು
ಈ ಜ್ಯೇಷ್ಠ ಮಾಸದಾಗ ಆಗಿದ್ರೆ ಆ ಕಟ್ಟು ಹಿಟ್ಟುದಲಿಗೆ ಮಠಕ್ಕೆ ಯಾರು ಹೋಗ್ತಿದ್ದೇನೆ ಇಲ್ಲ. ರಾಯರ್ತಾರ ನನ್ನ ಹೆಸರೇ ಉಂಟು ಪಾಪ, ಆರಾಧ್ಯ ಕೋಟಿ ಕೋಟಿ ಮಂದಿ ಆರಾಧ್ಯ ಬರ್ತಾರ. ಬುರ್ಬುರಿ ತಿನ್ಲಿ, ಕಡುಬು ತಿನ್ಲಿ, ಅವ ಹೊರ್ತಾ ಏನು ಮೊಸರು ಆ ಮೊಸರಿನಾಗ ಒಂದು ಸೌಂಡ್ ನೀರು ಹಾಕ್ಬಿಟ್ರೆ ಸಾಕು ಮಜ್ಜಿ ಆದಂಗೆ ಮುರಿದು ಹೋಗ್ತಿಳ್ಕೊಂಡು ಇಷ್ಟು ರಾಯರ ಸೌಲಭ್ಯ ಹೇಳಿಗತ್ತೇನೆ ಮನ. ಯಾಕೆ ಅವ್ರು ಭಕ್ತರ ಮೇಲೆ ಬಹಳ ಅಂತ ನಾನು ಊಟಿಲ್ದ ಜೀವನ ಕಳೆದೆ, ಬಡ್ತಾ ಅನುಭವಿಸಿ ನಾನು ನನ್ನ ಭಕ್ತರು ಕಂಡು ಉಂಟಿ ತಿಳ್ಕೊಂಡು. ನಾವೊಮ್ಮೆ ಸುಜೀಂದ್ರನ ಕೇಳಿದ್ದೆ, ಹೋಗೋ ಹೊತ್ನಾಗ ಕೇಳ್ಬೋದು, ತಪ್ಪು ಸ್ವಾಮಿ ಪ್ರಶ್ನೆ ಕೇಳ್ತೀನಿ ತಪ್ಪು ತಿಳ್ಕೊಬೇಡ್ರಿ, ಕಪಾಳ ಕೊಟ್ಟಿರ್ಬೇಕಾರೆ ನಾನು ಕೇಳೋ ಅಂದ್ರೆ ಅವ್ರು ಏನು ಅಲಂಕಾರ ಊಟಕ್ಕೆ ಹಾಕ್ತೀನಿ ನೀವು, 2 ಕೋಸಂಬರಿ, 2 ಚಟ್ನಿ, 2 ಯಾರು ತಿನ್ಬೇಕು ಅವನ್ನ ನಾನು ಅಲಂಕಾರಲಿ ಹಂಗೆ ಅಲಂಕಾರ ಆಗಿ ಕೂತಿರ್ತ ಹಂಗೆ ಇದು ಒಟ್ಟು ತಿಲಿಕ್ಕೆ ಆಗೋದಿಲ್ಲ ಅಂತ ತಿಳ್ಕೊಂಡು ಕೂತಾಗ ನೋಡಿರ್ತೀರಿ ನೀವು, ನೀವೆಲ್ಲ ಪಡಿಸ್ತಿರ್ತೀರಿ. ಅವಾಗ ಅವ್ರಂದ್ರು ಸ್ವಲ್ಪ ರಾಯರ ಆದೇಶ ಅದ, ಅವ್ರ ಜೀವನ ಹಂಗೆ ಕಳ್ದಾರ ಏನು ಇಲ್ದಂಗೆ. ಹೆಂಗೆ ರಾಯರ ಜೀವನ ಗೊತ್ತಾ ನಿಮಗೆ? ಒಂದು ಮಾತು ಹೇಳ್ಬಿಡ್ತೀನಿ, ಅನ್ನ ಅಂತೂ ಸಿಗ್ತಿದ್ದೇ ಇಲ್ಲ ಅವ್ರಿಗೆ. ನಮ್ಮ ಪಂಚಾಂಗದಾಗ ಒಂದು ಪಕ್ಷದಾಗ 1 ಏಕಾಶಿ ಬಂದ್ರೆ ಸಾಕಾಗದ, 1 ಏಕಾಶಿ ಬಂದ್ರೆ ಭಾವ ಒದಾಡ್ತಿರ್ತೇವೆ ನಾವು. ಅವರಿಗೆ ಒಂದು ವಾರದಾಗ 8-6 ಏಕಾಶಿ ಬರ್ಬೇಕು ಅವ್ರಿಗೆ, ಅಂದರೆ ಊಟಿಲ್ಲ ಅಂತ ಅರ್ಥ. ಅಪ್ಪಿ ತಪ್ಪಿ ಯಾರಾದರೂ ಅಕ್ಕಿ ತಂದು ಕೊಟ್ಟು ಮನ್ಯಾಗ ಅನ್ನ ಮಾಡಿದ್ರೆ ಹಾಕೊಂಡು ಉಣ್ಲಿಕ್ಕೆ ಎಲಿ ಮೇಲೆ ಉಂಡೆಲ್ಲ, ನೆಲ ಮೇಲೆ ಉಂಡಾರ ತಿಳ್ಕೊಟ್ರೆ. ಇವತ್ತೇನು ಕುಡಿಬಾಳಿ ಎಲಿ ಏನು ಊಟಕ್ಕೆ ಹಾಕ್ತಾರ ಎಲ್ಲ ಎಲ್ಲಿ ಆರಾಧನೆ ಮಾಡ್ತೀವಿ, ಎಲ್ಲಿ ಕೂಡ ಕಡಿಮೆ ಬೀಳೋದಿಲ್ಲ. ಹೌದಾ? ಹೆಂಗೋ ರೊಕ್ಕ ಬರ್ತದೆ ಅವ್ರಿಗೆ ಕೇಳ್ರಿ. ನಾ ಭಾಳ ಮಂದಿ ಕೇಳ್ತೀನಿ ಹೋದಾಗ, ಇಲ್ರಿ ನಮ್ಮ ಮೈ ಮೇಲೆ ಏನೂ ಬರೋದಿಲ್ಲ, ಮಹಾರಾಜ ಹೆಂಗೋ ನಡೆಸ್ತಾ ತಿಳ್ಕೊಂಡು ಇಷ್ಟು ವೈಭವ ಅದು. ಅದು ಯಾಕೆ ಧಾನ್ಯ ಹೇಳ್ಬೇಕು, ತರಕಾರಿ 1 ತಿಂಗಳು 1 ವರ್ಷ ತರಕಾರಿ ಬಿಟ್ಟು ತಿನ್ನೋದು ಬಿಟ್ಟು ಕೊನೆಯ ದಿನ ಒಬ್ಬ ಬ್ರಾಹ್ಮಣ ಕರೆದು ಹೆದರಿ ಬಿಡ್ತು, ಹೇಳಿದ್ ನನಗೆ ಬಂಗಾರದ ಕುಂಬಳಕಾಯಿ ಕೊಡ್ಬೇಕಂತ ಅವಾಗೇನು ಹಂಗೆ ಈಗ ಪುರಾಣದಾಗ ಹೇಳಿ ಮಾತೀವಲ್ಲ, ಹಂಗೆ ನೋವ್ಲಿಕ್ಕೆ ಹೋಗ್ರಿ ಇವನ್ನೆಲ್ಲ ಹೇಳ್ತಾ ಇದ್ದಾರೆ. ಆ ರೀತಿ ಸ್ತ್ರೀಯರಿಗೆ ಮಾಂಗಲ್ಯ ಭಾಗ್ಯ, ಪತಿವ್ರತ ಸ್ತ್ರೀ ಆಗ್ಬೇಕಂತ ಹೇಳ್ತಾ ಇದ್ದಾರೆ. ಏನು ಮಾಡ್ಕೊಂತ ತಿಳ್ಕೊಂಡು ನೋಡ್ರಿ, ಯಾವಾಗಿದ್ರು ಕೂಡ ಸೂರ್ಯೋದಯ ಸೂರ್ಯಾಸ್ತಂದ್ರೆ ಅಷ್ಟೇ ಊಟ ಮಾಡ್ಕೊಂತವ್ರೇನು, ಸೂರ್ಯ ನೋಡ್ಕೊತಂದ ರಾತ್ರಿ ಹೊತ್ತಿನಾಗ ಹೌದು ಊಟ ಮಾಡ್ತಕ್ಕಂಥ ಹಂಗೆಲ್ಲ. ಆಮೇಲೆ ಅಪ್ಪಿ ತಪ್ಪಿ ಸೂರ್ಯ ಕಾಣಲಿಲ್ಲ ಮಾಡಿ ಬಂತು ಅಂದ್ರೆ ಸೂರ್ಯನಾಗ ಊಟಿಲೇ ಇಲ್ಲ ಮತ್ತೆ ಅಂತಹ ವ್ರತ ಮಾಡಿದರೆ ಗಂಡಿಗೆ ಆಯುಷ್ಯ ಭಯಂಕರ ಆಯುಷ್ಯ ಇರ್ತಕ್ಕಂಥ ವಯಸ್ಸು ಹೇಳ್ತಾ ಇದ್ದಾರೆ. ಅದು ಒಂದು ಚಂದ್ರಪೂತ ಅಂತಕ್ಕಂಥ ಒಂದು ವ್ರತ, ಸಂವತ್ಸರ ಪೂಜಾ ಮಾಡ್ತಕ್ಕಂಥದ್ದು. ಇನ್ನೊಂದು ಅರ್ಥ ಹೇಳ್ತಾ ಇದ್ರಿ, ಸೂರ್ಯ ದರ್ಶನ ವೃತ್ತ ಅಂತ ಹೆಸರಕ್ಕೆ, ಸೂರ್ಯ ಕೊಡ್ತಕ್ಕ ಸೌಭಾಗ್ಯ ಸೌಂದರ್ಯ ಹೆಣ್ಮಕ್ಳು ವಿಷಯ ಇರ್ತಕ್ಕಂಥ ಮತ ಹೇಳ್ತಾ ಇದ್ದಾರೆ. ಇನ್ನು ಯಾವ ಸ್ತ್ರೀ ಮಹಾಪತಿವ್ರತ ಆಗಿರ್ತಾಳಲ್ಲ, ಅಕ್ಕಿರ್ತ ತನ್ನ ಗಂಡ ತನ್ನ ಬಿಟ್ಟು ಹೋಗಬಾರ್ದು, ಹಿಂದಿಂದೇ ಇರಬೇಕು ಅನ್ನೋ ಇಚ್ಛಾ ಇದ್ದು ಹೆಣ್ಮಕ್ಳು ಈ ವೃತ್ತ ಮಾಡ್ಬೇಕಂತ ಅದನ್ನ ಹೇಳ್ತಾ ಇದ್ದಾರೆ. ಹೆಂಗೆ ಅತಿಥಿ ಸತ್ಕಾರ, ಧರ್ಮ ಕಾರ್ಯ, ತುಳಸಿ ಪೂಜೆ ಮಾಡಿದ್ರೆ ಗಂಡ ಆಕಿನ ಬಿಟ್ಟು ಹೋಗೋದಿಲ್ಲ ಅಂತ, ಕಾಯಮಿ ಶರ ಹಿಡ್ಕೊಂಡು ಹಿಂದೆ ಇರ್ತಾನಂತ. ಈ ಹೆಣ್ಮಕ್ಳು ಬೇಡ ಇರೋದು ಬೇಡ, ನಾ ಪೂಜೆ ಮಾಡೋದು ಬೇಡ ಅಂತಾರೆ. ಎಲ್ಲಿ ಉಪದ್ರ ಆಗಲ್ಲ ಹೋಗಲ್ಲ ಅಂತ ಹೌದಿಲ್ಲ, ಈ ಸ್ಥಿತಿ ಹೇಳ್ತಾ ಇದ್ದೀನಿ ನಿಮ್ಗೆ. ಆ ರೀತಿ ಹಿಂಗೆ ಪಾರ್ವತಿ ಇರ್ತಕ್ಕಂಥಕ್ಕೆ ಅನೇಕ ವೃತ ಹೇಳ್ತಾ ಇದ್ದಾರೆ, ಅದನ್ನು ಕುಡಿಸ್ಕೊಂಡು ಇಷ್ಟು ಭಗವಂತನ ವಿವಾಹ ಹೇಳ್ತಾ ಇದ್ದಾರೆ. ಆ ರೀತಿ ಕೃಷ್ಣಾದಿ ಕುಂಬರ ಒಂದು ಸಂಹಾರ ಹೇಳ್ತಾ ಇದ್ದಾರೆ ಈ ರೀತಿ ಒಳಗೆ. ಅಂತೂ ಆ ರೀತಿಯ ಪರಮಾತ್ಮ ಇರ್ತಕ್ಕಂಥವ ಭಾನುಮತಿ ಲಗ್ನ ಮಾಡ್ಕೊಂತ ಸಹದೇ ಅವನ ಪ್ರಶ್ನೆ ಬರ್ತದೆ. ಇದು ಅದ್ಭುತವಾಗಿರುವಂಥ ಪರಮಾತ್ಮನ ಶಕ್ತಿಯನ್ನು ಯಾದವರು ಹೇಳ್ತಾ ಇದ್ದಾರೆ ಅನ್ನೋಲಿಗೆ ಇವತ್ತು ನಾ ಮುಗಿಸ್ತೀನಿ. ಶ್ರೀ ಕೃಷ್ಣ ಅರ್ಪಣ ಮಸ್ತು. ನಾಳೆ ಪೂರ್ಸಿನ